ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಬಾಲೇಶ್ ಗೋವಾ ಕನ್ನಡ ಟಿವಿಯ ವರದಿಗಾರರು. ಗೋವಾದಲ್ಲಿ ನಡೆಯುವಂಥ ಅನೇಕ ಕನ್ನಡ ಸುದ್ದಿಗಳನ್ನು ನೇರವಾಗಿ ನಿಮ್ಮ ಮುಂದೆ ಗೋವಾ ಕನ್ನಡ ಟಿವಿ ಮುಖಾಂತರ ನೇರವಾಗಿ ಇಡ್ತಾ ಇರ್ತೀವಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಗೋವಾ ಕನ್ನಡಿಗರ ಮನದಾಳ ಮಾತು ಎಂಬ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇವತ್ತು ಆಗಮಿಸಿದ್ದಾರೆ ಶ್ರೀಯುತ ಕನ್ನಡಿಗರ ಕಣ್ಮನೆಯಾಗಿರುವಂತಹ, ಅದೇ ರೀತಿ ಕನ್ನಡತನವನ್ನು ಉಳಿಸುವುದಕ್ಕೆ ಗೋವಾ ರಾಜ್ಯದಲ್ಲಿ ತಮ್ಮ ಮೇಲುಗೈಯನ್ನು ಎತ್ತುತ್ತಾ ಎಲ್ಲರ ಜೊತೆಗೆ ಒಕ್ಕೂಟಗೊಂಡು ಕೆಲಸ ಮಾಡುತ್ತಾ ನಮ್ಮೆಲ್ಲರಿಗೂ ಕೂಡ ಸಾಥ್ ಕೊಡ್ತಾ ಬರುವಂತಹ ಶ್ರೀಯುತ ಶ್ರೀ ಮುರಳಿ ಮೋಹನ್ ಶೆಟ್ಟಿಯವರು ನಮ್ಮ ಗೋವಾ ಕನ್ನಡ ಟಿವಿಗೆ ಆಗಮಿಸಿದ್ದಾರೆ. ಸರ್, ನಿಮಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಲ್ಲರಿಗೂ ಸ್ಪೆಷಾಲಾಗಿ ನಮ್ಮ ಗೋವಾ ಕನ್ನಡ ಟಿ ವಿಯವರಿಗೆ ನನ್ನ ವಂದನೆಗಳು. ಎರಡನೇದು, ನನ್ನ ಎಲ್ಲ ಗೋವಾದ ಕನ್ನಡದ ಕಣ್ಮಣಿಗಳಿಗೆ ನನ್ನ ವಂದನೆಗಳು. ಸರ್ ನಮಸ್ಕಾರ. ಗೋವಾ ಕನ್ನಡ ಟಿವಿ ಚಾನಲ್ಗೆ ಆಗಮಿಸಿದ್ದಕ್ಕಾಗಿ, ಅದೇ ರೀತಿ ಗೋವಾ ಕನ್ನಡಿಗರ ಮನದಾಳು ಮಾತು ಎಂಬ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಮಗೆ ತುಂಬ ಸಂತೋಷವಾಯಿತು ಸರ್. ಮೊದಲನೇದಾಗಿ ನಿಮಗೆ ಮೊದಲನೇ ಕ್ವಶನ್ ಕೇಳೋಕ್ಕೆ ನಾವು ಇಷ್ಟಪಡ್ತೀನಿ ಸರ್. ನಿಮ್ಮ ಪಯಣ ಗೋವಾದಲ್ಲಿ ಹೇಗೆ ಶುರುವಾಯಿತು ಸರ್? ನಾನು 1990 ಸೆಪ್ಟೆಂಬರಲ್ಲಿ ಗೋವಾಕ್ಕೆ ಬಂದದ್ದು. ನನಗೆ ಆವಾಗ ವಯಸ್ಸು ಅಬೌಟು 16 ವರ್ಷ. ನಾನು ಒಂದು ಕಿಚನ್ ಹೆಲ್ಪರ್ನ ಕೆಲಸಕ್ಕಾಗಿ ಕಲ್ಲಂಗುಟ್ಟಲ್ಲಿ ಮೀರಾ ಹೋಟ್ಲ್ ಅಂತಿತ್ತು, ಅದರಲ್ಲಿ ಕೆಲಸಕ್ಕಾಗಿ ನಾನು ಬಂದದ್ದು. ನಾನು ಅಲ್ಲೇ ಸಾಧಾರಣ ಒಂದು 1990 2001ವರೆಗೆ ಆ ಹೋಟ್ಲಲ್ಲಿ ಕೆಲಸ ಮಾಡಿದೆ. 2001 ನಾನೊಂದು ಚಿಕ್ಕ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದೆ, ಚಿಕನ್ ಫಿಶ್ ಅಂತೇಳಿ. ಅಲ್ಲಿಂದ ಮತ್ತೆ ಬಿಸ್ನೆಸ್ಸಿನ ಪಯಣ ಅಲ್ಲಿಂದ ಸ್ಟಾರ್ಟ್ ಆಯಿತು. ನಾನು ಫಸ್ಟ್ ನಂದು ಮಂಗಳೂರಿಂದ ಬಾಂಬೆಯಿಂದ ಗೋವಾ 1990 88 ಬಾಂಬೆಗೆ ಹೋಗಿದ್ದೆ. ನಾನು 14 ವರ್ಷ ಪ್ರಾಯದಲ್ಲಿ. 14-15 ನಾನು ಬೊಂಬೈಯಲ್ಲಿ ಕೆಲಸ ಮಾಡಿದೆ. 16 ವರ್ಷಕ್ಕೆ ಗೋವಾಕ್ಕೆ ಬಂದೆ. 11 ವರ್ಷ ನಾನು ಕೆಲಸ ಮಾಡಿ ಒಂದೇ ಹೋಟ್ಲಲ್ಲಿ 10 ವರ್ಷ ಕೆಲಸ ಮಾಡಿ. ಒಂದು ಕಿಚನ್ ಹೆಲ್ಪರ್, ಅಸಿಸ್ಟೆಂಟ್ ಕುಕ್ಕು, ಶೆಫು, ಸೂಪರ್ವೈಸರು, ಮ್ಯಾನೇಜರ್, ಜನರಲ್ ಮ್ಯಾನೇಜರ್, ಈ ಎಲ್ಲ ಪೋಸ್ಟ್ ಆದ ನಂತರ ನಾನು ನನ್ನ ಬಿಸ್ನೆಸ್ಗೆ ಬಂದದ್ದು. ನೀವು ಬರಬೇಕಾದ್ರೆ ಫ್ಯಾಮಿಲಿ ಒತ್ತಿಗಿಂದ ಬಂದಿದ್ರೆ ಸರ್? ಇಲ್ಲ, ಸಿಂಗಲ್ ಆಗಿ ಒಬ್ಬರೇ ಬಂದಿದ್ರೆ? ನಾನು ಬಾಂಬೆಯಿಂದ ಗೋವಾಕ್ಕೆ ನಾನು ಒಬ್ಬನೇ ಬಂದದ್ದು. ನನ್ನನ್ನು ಮೀರಾ ಹೋಟೆಲ್ನ ಓನರು ಬಾಂಬೆಯಿಂದ ಕಳಿಸಿದ್ರಲ್ಲಿ ಕೆಲಸ ಮಾಡಲಿಕ್ಕೆ ಅಂತೇಳಿ. ಆವಾಗ ಗೋವಾ ಅಂತೆಲ್ಲ 1990 ಅಂದರೆ ಸರಿಯಾಗಿ 2 ಬಸ್ಸು ಸಹ ಕ್ರಾಸ್ ಆಗುವಂಥ ರೋಡ್ ಇರಲಿಲ್ಲ. ಕಲ್ಲಂಗುಟ್ಟಲ್ಲಿ ಎಲ್ಲ ಮಣ್ಣಿನ ರೋಡು. ಬಾಗಂತೂ ಒಂದು ಬಸ್ ಹೋದ್ರೆ ಇನ್ನೊಂದು ಬಸ್ ಎಲ್ಲೊಂದು ಸೈಡಲ್ಲಿ ನಿಂತ್ಕೊಳ್ಬೇಕಾಗಿತ್ತು. 34 ವರ್ಷ ಡಿಫ್ರೆನ್ಸ್ ಅಂದರೆ ಲೆಕ್ಕ ಹಾಕಿ ಹೇಗಿರ್ಬೋದಿತ್ತೆ ಅಂತೇಳಿ. ಆದರೆ ಈಗ ತುಂಬ ಚೇಂಜಸ್ ಆಗಿದೆ. ಗೋವಾನು ಚೇಂಜಸ್ ಆಗಿದೆ, ಕಲ್ಲಂಗುಟ್ಟು ಚೇಂಜಸ್ ಆಗಿದೆ. ಏನು ಒಂದು ನ್ಯಾಚುರಲ್ ಬ್ಯೂಟಿ ಅಂತ ಹೇಳ್ತಾರೆ ಗೋವಾದು, ಅದು ಈಗ ನಿಮಗೆ ಗೋವಾದಲ್ಲಿ ನೋಡ್ಲಿಕ್ಕೆ ಸಿಗಲ್ಲ. ಹೋಗ್ಬೇಕಾದ್ರೆ ನೀವು ಅರಂಬೋಲು, ಮಾಂದ್ರೆಮ್, ಮೋರ್ಜಿಮ್ ಆ ಸೈಡಿಗೆ ಹೋದ್ರೆ ನಿಮಗೆ ನ್ಯಾಚುರಲ್ ಬ್ಯೂಟಿ ಸಿಗುತ್ತೆ. ಆದರೆ ಕಲ್ಲಂಗುಟ್ಟು ಮತ್ತು ನೀವು ಪಂಜಿಮ್ ಸಹ ಕೆಲವೊಂದು ಜಾಗದಲ್ಲಿ ಅದು ನ್ಯಾಚುರಲ್ ಎಲ್ಲ ಹೋಗಿದೆ. ಸ್ವಲ್ಪ ಜಾಗದಲ್ಲಿ ಇನ್ನೂ ಅದು ಬ್ಯೂಟಿಫಿಕೇಷನ್ ಇದೆ. ಇದೇ ರೀತಿ ಆದರೆ ಗೋವಾ ಇಷ್ಟೆಲ್ಲ ಇಂಪ್ಲಿಮೆಂಟ್ ಆಗಿ ಹೋದರೆ ಗೋವಾದಲ್ಲಿ ಗೋವಾ ಅಂತೇಳಿ ಹೊರ ರಾಜ್ಯದಲ್ಲಿ, ಹೊರ ದೇಶದಲ್ಲಿ, ಪ್ರಪಂಚದಲ್ಲಿ ಪ್ರತಿಯೊಂದು ಜಾಗದಲ್ಲಿ ಗೋವಾದೊಂದು ಸ್ಪೆಷಾಲಿಟಿ ಇದೆ. ಆ ಗೋವಾಗೊಂದು ಒಂದು ಗೋವಾ ಅಂದ ತಕ್ಷಣ ಒಂದು ಡ್ರೀಮ್ಸ್ ಥರ ಬರ್ತದೆ. ಯಾರೇ ಗೋವಾಕ್ಕೆ ಬಂದರೂ ಸಹ ಗೋವಾ ಅಂದರೆ ಒಂದು ಅಳಿಯದ ಉಳಿಯುವಂಥ ಒಂದು ಸ್ಥಳ. ಮತ್ತು ಇನ್ನೊಂದು ಹೇಳಿದ್ರೆ ಗೋವಾ ಅಂತ ಹೇಳಿದ್ರೆ ಎಷ್ಟೋ ಜನ ನಾನು ರಿಟೈರ್ಡ್ ಆದ ತಕ್ಷಣ ನಾನು ಗೋವಾದಲ್ಲಿ ರಿಟೈರ್ಮೆಂಟ್ ತಗೊಳ್ತೇನೆ ಅಂತೇಳಿ. ಮತ್ತು ಅಂಥವ್ರು ಬೇರೆಂದ ಬಂದಿಲ್ಲಿ ಸೆಟ್ಲ್ ಎಷ್ಟು ಜನ ಇದೆ. ಮತ್ತು ಗೋವಾದಿಂದ ಬಂದ ಮೇಲೆ ಹೊರಗೆ ಹೋದವರು ಮತ್ತು ವಾಪಸ್ಗೆ ಯಾವಾಗ ಬರ್ಲಿಕ್ಕೆ ತಯಾರಿರ್ತಾರೆ. ಇದು ಎಕ್ಸಾಂಪಲ್, ನಾನು ಸಹ ಕೆಲವೊಂದು ದೇಶಗಳಿಗೆ, ಹೊರ ದೇಶಗಳಿಗೆ ಹೋಗಿದ್ದೀನಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದೀನಿ ತಿರುಗಲಿಕ್ಕೆ. ಆದರೆ ಏನು ನನಗೂ ಸಹ ಗೋವಾದಲ್ಲಿನ ಅಟ್ಯಾಚ್ಮೆಂಟ್ ಇದೆ, ನನಗೆ ಬೇರೆ ಇದರಲ್ಲಿಲ್ಲ. ಸ್ಪೆಷಲಾಗಿ ನನ್ನ ಊರಲ್ಲೂ ಸಹ ನನಗೆ ಅಷ್ಟೊಂದು ಇದಿಲ್ಲ. ನಾನು ಮಂಗಳೂರಿಂದ ಬಂದವನು, ನನ್ನ ಸಹ ಕರಾವಳಿ ಪ್ರದೇಶ ನಂದು. ಮತ್ತು ನಾನು ಹುಟ್ಟಿದ್ದು ಚಿಕ್ಕಮಗಳೂರಲ್ಲಿ. ಆ್ಯಕ್ಚುಲಿ ಪ್ರಾಪರ್ ಮಂಗಳೂರನ್ನು ನಾನು. ಅದು ನಾನು ಹುಟ್ಟಿದ್ದು ಚಿಕ್ಕಮಗಳೂರು. ಅಲ್ಲಿ ಸಹ ವೆದರ್ ಭಾಳ ಒಳ್ಳೆ ವೆದರು. ಆದರೂ ಸಹ ಏನು ಗೋವಾದಲ್ಲಿ ನನಗೊಂದು ಪ್ರೀತಿ ಇದೆ, ಆ ಪ್ರೀತಿ ನನಗೆ ಬೇರೆ ಎಲ್ಲೂ ಇಲ್ಲ. ತಾಯಿಯವರು ಚಿಕ್ಕಮಗಳೂರು ಅಲ್ಲ, ನನ್ನ ತಾಯಿ ಊರು ಮಂಗಳೂರು, ತಂದೆನೂ ಮಂಗಳೂರು. ಆದರೆ ನಮ್ಮ ಅಪ್ಪ ಅಲ್ಲಿ ಕಾಫಿ ಎಸ್ಟೇಟಲ್ಲಿ ಮ್ಯಾನೇಜರ್ ಆಗಿದ್ದರು. ಇಲ್ಲಿ ಬಾಬನ್ ಬುಡನ್ಗಿರಿಯಲ್ಲಿ ಕೃಷ್ಣಗಿರಿ ಎಸ್ಟೇಟ್ ಅಂತ ಇತ್ತು ಚಿಕ್ಕಮಗಳೂರಲ್ಲಿ. ಅಲ್ಲಿ ನಮ್ಮಪ್ಪ
ಕಾಫಿ ಎಸ್ಟೇಟ್ ಮ್ಯಾನೇಜರ್ ಆಗಿದ್ದರು. ಅಲ್ಲಿ ನಾನು ಹುಟ್ಟಿದ್ದು ಚಿಕ್ಕಮಗಳೂರು ಇದರಲ್ಲಿ ಎಂಥದ್ದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ನಾನು ಆ ಟೈಮಲ್ಲಿ ನಾನು ಇದರಲ್ಲಿ ಜಿಲ್ಲೆಯಲ್ಲಿ ಹುಟ್ಟಿದ್ದವನು. ಹಾಸ್ಪಿಟಲ್ ಹುಟ್ಟುವ ಸಿಸ್ಟಮ್ ಇರಲಿಲ್ಲ. ಪ್ರತಿಯೊಂದು ಮನೆಯಲ್ಲೇ ಹೆರಿಗೆ ಆಗ್ತಿದ್ದು. ಆದರೆ ನಾನು ಸ್ವಲ್ಪ ಕಿರಿಕಿರಿ ಕೊಟ್ಟಿರ್ಬೇಕು ಅಮ್ಮನಿಗೆ, ಅದಕ್ಕೆ ಹಾಸ್ಪಿಟಲ್ ಹಾಕಿದ್ದಾರೆ. ಸರ್, ನೀವು ಅದೇ ರೀತಿ ಗೋವಾದಲ್ಲಿ ಕಳೆದಂತಹ ಕಷ್ಟದ ದಿನಗಳನ್ನು ನಮ್ಮ ಗೋವಾ ಕನ್ನಡದ ಜೊತೆಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತಾರೆ? 100%. ಯಾಕಂದರೆ ಗೋವಾದಲ್ಲಿ ಎಷ್ಟೋ ಜನ ಕನ್ನಡದವರು ದುಡ್ಡು ತಗೊಂಡು ಬಂದು ಇಲ್ಲಿ ದುಡ್ಡು ಹಾಕಿ ಬಿಸ್ನೆಸ್ ಮಾಡಿದವರು ಅಂತ ಹೇಳಿದ್ರೆ ನನ್ನ ಲೆಕ್ಕದಲ್ಲಿ ಲೆಕ್ಕ ಮಾಡಲಿಕ್ಕೆ ಸಿಗ್ಬೋದು, 1, 2, 3 ಅಂತೇಳಿ. ಆದರೆ ಇಲ್ಲಿಯೇ ಬಂದು 2 ಪ್ಯಾಂಟ್ 2 ಶರ್ಟಲ್ಲಿ ಬಂದವರು ಇರ್ಬೋದು, 2 ಧೋತಿ 2 ಜುಬ್ಬದಲ್ಲಿ ಬಂದವರು ಇರ್ಬೋದು, 2 ಹಾಫ್ ಪ್ಯಾಂಟ್ 2 ಟೀ ಶರ್ಟಲ್ಲಿ ಬಂದದ್ದು ತುಂಬ ಜನ ಇದ್ದಾರೆ. ಅದರಲ್ಲೂ 100 ಎಕರೆ 50 ಎಕರೆ 75 ಎಕರೆ 35 ಎಕರೆ ಹೊಲ ಗದ್ದೆ ಇದ್ದವರು ಸಹ ಗೋವಾಕ್ಕೆ ಬಂದವರಿದ್ದಾರೆ. ಯಾಕಂತಂದರೆ ಒಂದು ಟೈಮಲ್ಲಿ ಬಿಜಾಪುರ ಅಂತ ಜಿಲ್ಲೆಯಲ್ಲಿ ಅವರಿಗೆ ನೀರಿರಲಿಲ್ಲ. 50 ಎಕರೆ 40 ಎಕರೆ 30 ಎಕರೆ ತೋಟ ಗದ್ದೆ ಇದ್ದವನಿಗೆ ಇಲ್ಲಿ ಮರ್ಯಾದೆಯೇ ಇರಲಿಲ್ಲ. ಯಾಕಂದರೆ ಇಲ್ಲಿ 300 ರೂಪಾಯಿಗೆ 200 ರೂಪಾಯಿಗೆ 150 ರೂಪಾಯಿಗೆ ಕೆಲಸ ಮಾಡ್ತಿದ್ರು. ಅವನು ಅಲ್ಲಿ ನೋಡಿದ್ರೆ 50 ಎಕರೆ 100 ಎಕರೆ ಜಮೀನಿನ ಅವನು ಮಾಲೀಕ. ಆದರೆ ಇಲ್ಲಿ ಬಂದರೆ ಅವನಿಗೆ ಕಿಮ್ಮತ್ತಿಲ್ಲ. ಮತ್ತು ಅಲ್ಲಿ ಆ ಟೈಮಲ್ಲಿ ಸಹ ನಮ್ಮ ಕನ್ನಡವರಿಗೆ ಒಂದು ಮರ್ಯಾದೆ ಅನ್ನೋದಿಲ್ಲ, ಒಂದು ರೆಸ್ಪೆಕ್ಟ್ ಅನ್ನೋದಿರಲಿಲ್ಲ. ಅವನೊಂದು ಇದೇ ಥರ ಕಸದ ಥರ ಇದ್ದ. ಆದರೆ ಈ ಸಿಚುವೇಶನ್ ಈಗ ಆಗಿಲ್ಲ. ಈಗ ಅದೊಂದು ವರ್ಡ್ ಒಂದು ಕರೀತಾರೆ, ಅದು ನಾನೀಗ ಹೇಳಕ್ಕೆ ಇಷ್ಟಪಡೋದಿಲ್ಲ. ಆ ವರ್ಡ್ ತುಂಬ ಫೇಮಸ್ ಇತ್ತು ಕನ್ನಡದವರಿಗೆ, ಅದೊಂದು ಸ್ಟ್ಯಾಂಪ್ ಹೊಡೆದಾಗಿತ್ತು. ಆದರೆ ಕಾಲ ಕ್ರಮೇಣ ಅದು ಬರ್ತಾ 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 ಈಗ ನಮ್ಮ ಕನ್ನಡದವರಿಗೆ ತುಂಬ ಮರ್ಯಾದೆ ಇದೆ, ತುಂಬ ರೆಸ್ಪೆಕ್ಟ್ ಇದೆ. ಆ ವರ್ಡ್ ಅಲ್ಲಿ ಯೂಸ್ ಮಾಡೋದಿಲ್ಲ. ಸ್ಪೆಷಲ್ ನನಗೂ ತುಂಬ ಕಷ್ಟ ಆಗ್ತಿತ್ತು ಅವಾಗ ಕನ್ನಡದವನು ಅಂತ ಹೇಳಿದರೆ. ನಾನು ತುಂಬ ಅವಾಯ್ಡ್ ಮಾಡ್ತಿದ್ದೆ ಕನ್ನಡದ ಅಂತ ಹೇಳಲಿಕ್ಕೆ. ನಾನು ಮಂಗಳೂರಿನವನು ಅಂತ ಹೇಳ್ತಿದ್ದೆ. ನನಗೆ ಯಾರು ಕೇಳಿದರೆ ಕುಂಸೋರೇತು ಮ್ಯಾಂಗ್ಳೂರ್ಸು ಅಂದರೆ ನಾನು ಕನ್ನಡದವ ಅಂತ ಹೇಳ್ತೀವಿ, ಇನ್ನೆಲ್ಲಿ ಇವನು ಏನು ಹೇಳ್ತಾರ ಅಂತೇಳಿ ಒಂದು ಭಯ. ಅಂಥ ಭಯ ಈಗಲೂ ಕನ್ನಡದವರಿದ್ದಾರೆ ಇದೆ. ಆದರೂ ನಾನು ಕನ್ನಡದವ್ರಿಗೆ ಹೇಳಲಿಕ್ಕೆ ಇಚ್ಛಪಡ್ತೀನಿ, ಆ ಭಯನ ತೆಗೆದಾಕಬೇಕು. ಯಾಕಂದರೆ ಆವಾಗ ನಾನು ಚಿಕ್ಕವನಿದ್ದೆ, ನನಗೆ ದುನಿಯಾ ಬಗ್ಗೆ ಅರಿವಿರಲಿಲ್ಲ, ಜನಗಳ ಬಗ್ಗೆ ನನಗೆ ಯಾರು ಹೇಳೋರಿಲ್ಲ. ನಾನು ಬರ್ತಾ 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 ನಾನು ಪ್ರಬುದ್ಧನಾಗಿ ನನಗೆ ಯಾರಾದರೂ ಈಗ ಕನ್ನಡದವನು ಅಂತ ಹೇಳಿದ್ರೆ ಹೌದು ನಾನು ಕನ್ನಡದ ಅಂತ ಕನ್ನಡದಲ್ಲಿ ಹೇಳ್ತೇನೆ. ನಾನು ಯಾವ ಊರು ಅಂತ ಹೇಳ್ತೇನೆ, ನಾನು ಮಂಗಳೂರು ಅಂತ ಹೇಳಲ್ಲ, ನಾನು ಕರ್ನಾಟಕ ಅಂತ ಹೇಳ್ತೇನೆ. ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಮತ್ತೆ ಆ ಊರು ಹೇಳ್ತೇನೆ ನಾನು. ಯಾಕಂದರೆ ನಾವು ಹುಟ್ಟಿದ ಊರನ್ನು ಎಲ್ಲಿ ಹೋದ್ರೂ ಮರಿಬಾರ್ದು. ಮತ್ತು ನಮ್ಮ ಭಾಷೆಯನ್ನು ನಮ್ಮ ಮದರ್ ಟಂಗ್ ಅಂತ ಹೇಳ್ತಾರೆ, ನಾವು ಕಲಿಯುವ ಭಾಷೆ ನಮ್ಮ ಭಾಷೆ, ಆ ಭಾಷೆಯನ್ನು ಸಹ ಎಲ್ಲಿ ಸಹ ಮರಿಬಾರ್ದು ನಾವು. ಆದ್ದರಿಂದ ನಾವು ಕನ್ನಡದವರು ಅಂತ ಹೇಳಿಕೆ ನಾವು ಹೆಮ್ಮೆ ಪಡಬೇಕು. ಯಾಕಂದರೆ ಕರ್ನಾಟಕ ಒಂದು ಅಂಥ ಪ್ರದೇಶ, ಎಲ್ಲ ಥರದ ವೆದರ್ಗಳಿದ್ದಾವೆ. ಒಂದು ಪ್ರಬುದ್ಧವಾದ ಅದು ಆ ಜಮೀನಿದೆ ಅಲ್ಲಿ, ಎಲ್ಲಿ ಯಾವ್ಯಾವ ಬೆಳೆಯನ್ನು ಬೆಳೆಯುವಂಥ ಜಾಗ ಅದು. ಅಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಅಂತೆಲ್ಲ, ಎಲ್ಲೆಲ್ಲಿ ಏನು ಎಲ್ಲವನ್ನು ನಾವು ಕರ್ನಾಟಕದಲ್ಲಿ ಬೆಳಿತೀವಿ. ಅಂದರೆ ಮತ್ತೊಂದು ನಾನು ಪ್ರತಿ ಟೈಮಲ್ಲಿ ಒಂದು ಹೇಳ್ತಾ ಬಯಸ್ತೇನೆ, ಕರ್ನಾಟಕದವರು ಭಾಳ ಒಂದು ಒಳ್ಳೆಯ ಗುಣ. ಅವರು ವಿಶಾಲ ಹೃದಯ ಮತ್ತು ಅವ್ರನ್ನ ಮಂಗ ಮಾಡೋದು ಭಾಳ ಈಸಿ. ಗೊತ್ತಾಯ್ತಂದ, ನಮ್ಮಲ್ಲಿ ಎಷ್ಟೋ ಜನ ಕನ್ನಡದಲ್ಲಿ ಮಂಗ ಆಗಿದ್ದಾರೆ, ಅದು ಮಾಡೋದು ಭಾಳ ಈಸಿ. ನಾವು ಅಷ್ಟು ಇದು ಹೇಳ್ತಾರೆ, ಎಂಥದ್ದು ಅವ್ರಿಗೆ ಎಂಥ ಒಂದು ವರ್ಡ್ ಇದೆ ಮಾರ್ರೆ, ನಮ್ಮನ್ನು ಹೇಗೆ ಬೇಕಾದ್ರೆ ಇದು ಮಡಿಕೆಯ ಮಣ್ಣಿದ್ದಾಗೆ, ಈ ಮಣ್ಣನ್ನು ಹೇಗೆ ಬೇಕಾದ್ರೂ ನೀವು ತಿರುಗಿಸಿ ಮಡಿಕೆ ಮಾಡುವುದಲ್ಲ, ಅದೇ ರೀತಿ ನಮ್ಮ ಕನ್ನಡ ಜನದ ಮನಸ್ಸು, ಅವ್ರನ್ನ ಹೇಗೆ ಬೇಕಾದ್ರೆ ತಿರುಗಿಸ್ಬೋದು. ಕೆಲವೊಂದು ನಮ್ಮ ನಾನು ಎಲ್ಲಿ ಅಂತ ಎಕ್ಸಾಕ್ಟ್ಲಿ ಜಾಗ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಕನ್ನಡದವರು ಇಲ್ಲಿ ಸಹ ಏನು ಚೇಂಜ್ ಆಗಲಿಲ್ಲ. ಯಾಕಂದರೆ ಇಲ್ಲಿ ಸಹ ಈಗಲೂ ಸಹ ಕೆಲವರು ನಾವು ಬೇರೆಯವರು ಗುಲಾಮಗಿರಿ ಮಾಡ್ತೀವಿ. ಈ ಗುಲಾಮಗಿರಿ ನಾವು ಮಾಡೋದ್ರಿಂದ ನಮಗೇನೆ ಇದಲ್ದಲ್ಲ ಬೇರೆಯವ್ರಿಗೆ ಅದು ನಷ್ಟ ಇಲ್ಲ. ಆದ್ದರಿಂದ ನಾವು ಕನ್ನಡದವರು ತುಂಬ ಕಷ್ಟದಲ್ಲಿ ಇಲ್ಲಿ ಬಂದದ್ದು ದುಡ್ಡು ಮಾಡಿದ್ದಾರೆ, ದೊಡ್ಡವರಾಗಿದ್ದಾರೆ, ಇಂಪ್ರೂವ್ ಆಗಿದ್ದಾರೆ, ಇನ್ನೂ ಸಹ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಉಂಟು. ಮತ್ತು ಏನು ನಾವು ದುಡ್ದಿದ್ದೇವೆ ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ತಾ ಹೋಗಬೇಕು. ದುಡ್ಡು ಇಟ್ಟರೂ ಸಹ ಪ್ರಯೋಜನ ಇಲ್ಲ, ಎಲ್ಲ ಹಾಳು ಮಾಡಿದರೂ ಸಹ ಪ್ರಯೋಜನ ಇಲ್ಲ. ಅದೇ ದುಡ್ಡು ಎಷ್ಟುಂಟು ನಾವು ಪಾಪದವರಿಗೆ ಎಲ್ಲಿ ಅಗತ್ಯ ಉಂಟು ಅದು ನಾವು ಅದು ಯೂಸ್ ಮಾಡಬೇಕು. ಮತ್ತು ದುಡ್ಡು ಮಾಡೋಕ್ಕೂ ಕಲಿಬೇಕು ನಾವು.
ಖಾಲಿ ಖರ್ಚು ಮಾಡೋದೇ ಅಲ್ಲ, ಮಾಡೋದು ಕಲಿಬೇಕು, ಖರ್ಚು ಮಾಡಲಿ ಬರಬೇಕು, ಉಳಿಸ್ಬೇಕು. ಮತ್ತು ನನ್ನ ಲೆಕ್ಕದ ಪ್ರಕಾರ ನಾವು 100 ರೂಪಾಯಿ ದುಡಿದ್ರೆ 2 ರೂಪಾಯಿ ಆದರೂ ನಾವು ಸಮಾಜಕ್ಕೆ ಖರ್ಚು ಮಾಡಬೇಕು, ಸ್ಪೆಷಲಾಗಿ ನಮ್ಮ ಕನ್ನಡದವರಿಗೆ. ಮತ್ತು ಇನ್ನೊಂದು ಸ್ವಲ್ಪ ನಾವು ಗೋವಾದವರಿಗೂ ಖರ್ಚು ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ಗೋವಾದಲ್ಲಿ ನಾವು ದುಡಿತೇವೆ, ಗೋವಾದಲ್ಲಿ ನಾವು ದುಡ್ಡು ಮಾಡ್ತೇವೆ. ಆದ್ದರಿಂದ ನಾವು ಕರ್ಮ ಭೂಮಿಗೂ 1 ರೂಪಾಯಿ 2 ರೂಪಾಯಿ ಅದು ಹಾಕಿದರೆ ಅದು ನಮಗೂ ಮನಸ್ಸಿಗೆ ಸಮಾಧಾನ, ಆ ಭೂಮಿಗೂ ಸಮಾಧಾನ. ಇವನು ನಮ್ಮ ಹತ್ರ ಬಂದು ಕೆಲಸ ಮಾಡಿ ನಮಗೂ 1-2 ರೂಪಾಯಿ ಆಗಿದ್ದಾನೆ ಅಂತೇಳಿ. ಆದ್ದರಿಂದ ಗೋವಕ್ಕೆ ತಪ್ಪಿಸ ಬೈಬಾರ್ದು, ಗೋವಕ್ಕೆ ಬೈಬಾರ್ದು. ಜನಗಳು ತುಂಬ ಚೇಂಜಸ್ ಇರ್ತಾರೆ. ಜನರು ನಿಮಗೆ ಬೈತಾರೆ, ಇನ್ಯಾನೋ ವರ್ಡಲ್ಲಿ ಹೇಳ್ತಾರೆ, ಕನ್ನಡದವ್ರು ಹಾಗೆ, ಕನ್ನಡದವ್ರು ಹೀಗೆ, ಅವನು ಎಂಥದ್ದು ಲಂಬಾಣಿ ಅಂತ ಹೇಳ್ತಾರೆ, ಇನ್ಯಾವುದು ಹೇಳ್ತಾರೆ, ಅದೇ ಹೇಳ್ತಾರೆ. ಅದಕ್ಕೆಲ್ಲ ಜನಗಳು ಮನಸ್ಸು ಇದು ಮಾಡಲೇಬಾರ್ದು. ನ್ಯಾಚುರಲ್. ಯಾಕಂದರೆ ಪ್ರತಿಯೊಂದು ಊರಿಗೆ ಹೋದ್ರೂ ಸಹ ಅಲ್ಲಿ 1-2 ಜನ ಸಮ ಇಲ್ಲದವ್ರು ಇರ್ತಾರೆ. ಅದಕ್ಕೆ ಲ್ಯಾಂಗ್ವೇಜ್ ಅಂತ ಥರ್ಡ್ ಕ್ಲಾಸ್ ಅಂತ ಹೇಳ್ಬೋದು, ನೀವು ಅವನು ಪ್ರಯೋಜನಲ್ಲ ಮನುಷ್ಯ ಅಂತ ಹೇಳ್ಬೋದು. ಮತ್ತು ಇನ್ನೇ ಬೇರೆ ಬೇರೆ ಥರ ನಾವು ಯೂಸ್ ಮಾಡೋದು. ಅದು ಎಲ್ಲ ದೇಶದಲ್ಲಿ, ಎಲ್ಲ ರಾಜ್ಯದಲ್ಲಿ, ಎಲ್ಲ ಊರಲ್ಲಿ. ಈವನ್ನು ನಾವು ಈಗೂ ಸಹ ಹೇಳ್ಬೋದು, ನಮ್ಮ ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದಿರು ಅಂತ ಹೇಳಿದರೆ 4 ಜನ ಕರೆಕ್ಟಾಗಿ ಒಂದೇ ಸಮಯ ಇರೋದಿಲ್ಲ. ಅದು ಒಬ್ಬ 3 ಜನ ಅಣ್ಣ ತಮ್ಮರು ಬೈಯೋನಿರ್ತಾನೆ, ಒಬ್ಬ ಎಲ್ಲರನ್ನೂ ಪ್ರೀತಿ ಮಾಡೋನಿರ್ತಾನೆ. ಅದೇ ಇದೆಲ್ಲ ನ್ಯಾಚುರಲ್. ಆದ್ದರಿಂದ ನಾವು ಗೋವಾದವರಿಗೆ ಬೈಯುವುದಾಗಲಿ ಅಗತ್ಯ ಏನಿಲ್ಲ. ಸರ್, ಅದೇ ರೀತಿ ನೀವು ಈ ಕನ್ನಡ ಮಾತಾಡಿದ್ರೆ ಹಾಗೆ ಅಂತಾರೆ, ಗೋವಾದವ್ರು ಹೀಗೆ ಅಂತಾರೆ ಅಂತೇಳಿ ಭಯಪಟ್ಟು ಆ ಟೈಮಲ್ಲಿ ಒಂದು ಸ್ವಲ್ಪ ನಾಚಿಕೆ ಮುಜುಗರ ಅಂತ ಇರುತ್ತಲ್ಲ, ಆ ರೀತಿ ಆ ಸಮಯದಲ್ಲಿ ಕಲ್ಲಂಗೂಡದಲ್ಲಿ ನೀವು ಸಂಘಟನೆಯನ್ನು ಕಟ್ಟಿ ಕನ್ನಡತನವನ್ನು ಉಳಿಸುವುದರ ಜೊತೆಗೆ ಬೆಳೆಸುವುದರ ಜೊತೆಗೆ ಒಂದು ಹೆಜ್ಜೆಯನ್ನು ಮುಂದಿಡ್ತೀರಿ. ಅದು ಯಾವ ರೀತಿಯಿಂದ ಸರ್ ಹೇಳ್ತೀವಿ? ನಾನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕಲ್ಲಂಗುಟ್ಟಲ್ಲಿ ಗುಣಶೀಲ ಶೆಟ್ಟಿ ಅಂತ ಇದ್ದರು, ಜಿ ಶೆಟ್ಟಿ ಅಂತ ಅವ್ರನ್ನ ಕರಿತಾಯಿದ್ರು. ಅವರು ನಾನು 1990 ಗೋವಾ ಬಂದದ್ದು, ಅವರು 98 ಗೋವಾಗೆ ಬಂದದ್ದು. 98 ಹೋಗಿ ಬಂದವರು ಕನ್ನಡ ಸಂಘ ಅಲ್ಲಿ ಮಾಡಿ, ಆ ಸಂಘದ ವತಿಯಿಂದ ಕನ್ನಡದ ಕೆಲವು ಕೆಲಸ ಮಾಡಿದ್ದಾರೆ. ಅವರು ಏನು ಪೊಲೀಸ್ ಪ್ರಾಬ್ಲಮ್ ಆದರೆ ಅವ್ರು ಹೋಗ್ತಾಯಿದ್ರು, ಇನ್ಯಾವುದಲ್ಲೂ ಹೊಡೆದಾಟ ಬಡದಾಟ ಆದರೆ ಅವಾಗೆಲ್ಲ ಹೊಡೆದಾಟ ಬರೋದು ತುಂಬ ನಮ್ಮ ಕನ್ನಡದವರು. 1-2 ಪೆಗ್ ಹಾಕೋದು, ಹೊಡೆದಾಟ ಮಾಡೋದು, ಹಾಗೆಲ್ಲ ಇತ್ತು. ಆನಂತರ ಈ ಕೃಷ್ಣಾಷ್ಟಮಿ ದಿವಸ ಈ ಕುಡಿಕೆ ಇದು ಎಂಥದ್ದು ಇದು ಗೋಕುಲಾಷ್ಟಮಿದ ಮರಕ್ಕೆ ಹಾಕ್ತೀವಿ, ಅದು ಮಟ್ಕೆ ಅದು ಇರೋದು ಎಂಥದಕ್ಕೆ ಹೇಳ್ತಾರೆ, ಈ ಹಗ್ಗದಲ್ಲಿ ಮಟ್ಕೆ ಕಟ್ಟೋದು ಹೊಡಿತಾರಲ್ಲ ನಾವು, ಎಂಥ ಮರ ಹೇಳ್ತಾರೆ ಅದಕ್ಕೆ, ದೈಯಂಡಿ ಮಾಡೋದು, ಇದರಲ್ಲಿ ಅವ್ರು ಮಾಡ್ತಾಯಿದ್ರು. ಆಗ ನಮ್ಮ ಬಂಡ್ ಸಂಘ, ನಮ್ಮ ಶೆಟ್ಟಿ ಅವ್ರದ್ದು ಬಂಡ್ ಅಸೋಸಿಯೇಷನ್ ಅಂತ ಇತ್ತು. ಆಗ ಆ ಅಸೋಸಿಯೇಷನ್ನು 2000 ಶುರು ಆಯಿತು. ಆಗ ಸಹ ನಾನು ಫಸ್ಟ್ ಟೈಮ್ ನಮ್ಮ ಸಂಘಕ್ಕೆ ಜಾಯ್ನ್ ಆಗಿದ್ದು ನಾನು ಫಸ್ಟ್ ಟೈಮು. ಮತ್ತು ಇವ್ರು ಇದೆಲ್ಲ ಮಾಡ್ತಿರ್ಬೇಕಾದ್ರೆ ನಾನು ನೋಡ್ತಿದ್ದೆ, ಇವರು ಆಮೇಲೆ ಬಂದು ಸಹ ಒಂದು ಕನ್ನಡದವ್ರನ್ನ ಒಟ್ಟು ಮಾಡಬೇಕು, ಒಟ್ಟಾಗಿ ಒಂದೊಂದು ಫಂಕ್ಷನ್ ಮಾಡೋದು. ಈ ಗಣಪತಿಯ ಟೈಮಲ್ಲಿ ಈಗಲೂ ಸಹ ನಡೀತಾ ಉಂಟು. ಕಲ್ಲಂಗುಟ್ಟು ನಮ್ಮ ಶಾಂತದುರ್ಗ ಟೆಂಪಲ್ ಉಂಟು, ಅದರಲ್ಲಿ 24 ಗಂಟೆ ಭಜನೆ, ರಾತ್ರಿ ಎಲ್ಲ ಭಜನೆ, 24. ಹಾಂ, ರಾತ್ರಿ ಭಜನೆ ಎಲ್ಲ ಕನ್ನಡದೊಂದು ಈಗಲೂ ನಡೀತಾ ಉಂಟು. ಅದಕ್ಕೆ ನಾನು ಯಾವತ್ತು ನನ್ನನ್ನು ಕರೀತಾರೆ ಆ ದಿವಸ, ಮೋಹನ್ ಶೆಟ್ಟಿ ಬಂದೋಗಿ ಅಂತೇಳಿ, ನಾನು ಹೋಗಿ ಒಂದು ಅರ್ಧ ಗಂಟೆ ಕೂತು 1 ಗಂಟೆ ಕೂತು ನಾನು ಅಲ್ಲಿಂದ ಬರ್ತೀನಿ. ಅಂದರೆ ಆ ಟೈಮಲ್ಲೇ ಇದೆಲ್ಲ ಅವ್ರು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು. ಅವ್ರು ಜಿ ಶೆಟ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಈಗ ಅವ್ರು ಕಲ್ಲಂಗುಟ್ಟಲ್ಲಿಲ್ಲ, ಈಗ ಬಿಟ್ಟು ಅವ್ರದ್ದು ಸ್ವಲ್ಪ ಬಿಸ್ನೆಸ್ ಬಿಟ್ಟೋಗಿ ಎಲ್ಲ ಪೂರ್ಣದಲ್ಲಿಟ್ಟು ಸ್ವಲ್ಪ ಹೆಲ್ತ್ ಎಲ್ಲ ಹಾಳಾಗಿ ಸ್ವಲ್ಪ ಈಗ ಯಾವುದ್ರಲ್ಲಿಲ್ಲ ಅವರು. ಆದರೆ ನಾನು ಅವ್ರನ್ನ ಮರೀಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕಂದರೆ ಯಾರು ಸಮಾಜಕ್ಕಾಗಿ, ಯಾರು ನಮ್ಮ ಧರ್ಮಕ್ಕಾಗಿ, ಯಾರು ನಮ್ಮ ಹಳ್ಳಿ ಆಗಲಿ ಊರಾಗಲಿ ಅದಕ್ಕೆ ಒಂದು ಹೆಲ್ಪ್ ಮಾಡಿರ್ತಾರೆ,
ಅವ್ರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ, ಒಂದುಗೂಡಿಸ್ತಾರೆ. ಅಂಥವ್ರನ್ನ ನಾವು ನೆನಪಿಟ್ಟು ನಮ್ಮ ಪೀಳಿಗೆಗೆ ನಾವು ಹೇಳಬೇಕು. ಈಗ ಅವರೊಂದು ಆ ದಿವಸ ಆ ಕೆಲಸ ಮಾಡಿದ್ರಂತೇಳಿ ನನಗೆ ಅದ್ರ ಮೇಲೆ ನಾನು ಸ್ವಲ್ಪ ಹೊರಗೆ ಬಂದು ಕನ್ನಡ ಗಿನ್ನಡ ಯಾರು ಅಂತೇಳಿ ಹೇಳಿ ನಾವು ನಮ್ಮ ಜನ ಹತ್ರ ಮಾತಾಡುವ ಅಂತ ಹೇಳುವ ಅಂತೇಳಿ ನಾನು ಸೇರ್ಕೊಂಡು ಈಗ ಮಾಡಲಿಕ್ಕೆ ಶುರು ಮಾಡಿದೆ. ಇಲ್ದಿದ್ದಂತ ಎಂತ ಆಗ್ತಿತ್ತು, ನಾವು ಹೋಗ್ತಾ ಇರಲ್ಲ. ಯಾರಾದರೂ ಒಬ್ಬರು ಬೇಕು, ಒಬ್ಬರು ಮುಂದೆ ಬಂದರೆ ಅಲ್ಲಿ ಎಂಥದ್ದು ಕೆಲವತ್ರ ಒಳಗಡೆ ತುಂಬ ಇರ್ತದೆ, ಅದನ್ನು ಹೊರಗೆ ತೆಗೆಯುವ ಮನುಷ್ಯ ಬೇಕು. ಹೊರಗೆ ತೆಗೆಯುವ ಮನುಷ್ಯ ಅಂದರೆ ಆ ಟೈಮಲ್ಲಿ ನನಗೆ ಇದ್ದದ್ದು ಜಿ ಶೆಟ್ಟಿ ಅಂತೇಳಿ. ಈ ಟೈಮಲ್ಲಿ ಇನ್ಯಾರೋ ಇರ್ತಾರೆ. ಮುಂದೆ ಬರಲಿಬೇಕಂದ್ರೆ ನಾವು ಒಬ್ಬರನ್ನ ನೋಡಿ ಕಲಿತು ಮುಂದೆ ಬರೋದು. ಸ್ವತಃ ಇಚ್ಛೆಯಿಂದ ಬರುವುದು ಒಂದು ನೋಡಿ ಕಲಿಯೋದಿರ್ತದೆ. ಸ್ವತಃ ಇಚ್ಛೆಯಿಂದ ಬಂದವರು ಕೆಲವು ಕಮ್ಮಿ ಜನ ಇರ್ತಾರೆ, ಅದನ್ನು ನೋಡಿ ಕಲಿತವ್ರು ತುಂಬ ಜನ ಇರ್ತಾರೆ. ಆದ್ದರಿಂದ ನಾನು ಅದನ್ನೆಲ್ಲ ನೋಡಿ ಮೇಲೆ ಮತ್ತು ನನಗೊಂದಾಯಿತು ಚಲೋ ಒಂದು ಆ ಸಂಘ. ಆಮೇಲೆ ಕನ್ನಡ ಸಂಘ ಕಲ್ಲಂಗುಟ್ಟಲ್ಲಿ ಮುಗಿತಾ ಬಂತಾದ್ಮೇಲೆ ಮತ್ತು ನನಗೆ ಸ್ಪೆಷಲಾಗಿ ನಾವು ಕನ್ನಡ ಸಂಘ ನಾವೊಂದ್ಸಲ ಮೇಟಿ, ಶಂಭು ಮತ್ತು ರೆಡ್ಡಿ ಅವರೆಲ್ಲ ಒಂದ್ಸಲ ನಮಗೆ ಸಿಕ್ಕಿದ್ರು. ಏನು ಶೆಟ್ರೆ, ನೀವು ಕಲ್ಲಂಗುಟ್ಟಲ್ಲೆಲ್ಲ ಇದ್ದು ಒಂದು ಕನ್ನಡನ ಉಳಿಸಬೇಕು, ಬೆಳೆಸಬೇಕು, ನೀವು ಒಂದು ಸಂಘನ ಮಾಡಬೇಕು, ಇಷ್ಟೆಲ್ಲ ನೀವು ಜನಗಳ ಹತ್ರ ಮಿಕ್ಸ್ ಆಗ್ತೀರಿ, ಮಿಂಗಲ್ ಆಗ್ತೀರಿ, ಇದ್ಯಾಕೆ ಮಾಡಲ್ಲ ಅಂತೇಳಿ. ಆಮೇಲೆ ನಾನು ಹೇಳಿದೆ ಮಾಡುವ. ಇಮಿಡಿಯೇಟ್ಲಿ ನನ್ನ CA ಜೈನ್ ಅಂತ ಇದ್ದಾರೆ, ಪ್ರಶಾಂತ್ ಜೈನ್, ಅವ್ರ ಹತ್ರ ಹೇಳಿ ಕನ್ನಡ ಸಂಘ ಮೊದಲಿದ್ದ ಅಲ್ಲಿ ಯಾರು ಏನು ಅಂತ ಸಿಗಲಿಲ್ಲ. ಕೆಲವರು ಓಡೋಗಿದ್ರು, ಕೆಲವರು ಸತ್ತೋಗಿದ್ರು, ಕೆಲವರು ಆ ಸಂಘ ಸಂಸ್ಥೆ ದುಡ್ಡು ತಿಂದು ನೀರು ಕುಡ್ದೆಲ್ಲ ಆರಾಮದಲ್ಲಿದ್ದರು ಅಂತ ಇದ್ದಾರೆ ನಮ್ಮಲ್ಲಿ ಕನ್ನಡದವರು. ಕೆಲವರು ಈ ದುಡ್ಡು ಸಿಕ್ಕಿದ ಮೇಲೆ ಅದನ್ನು ತಿಂದು ಗಮ್ಮತ್ತು ಮಾಡೋರು ನಮ್ಮಲ್ಲಿ ಪ್ರತಿಯೊಂದು ಕಮಿಟಿಯಲ್ಲೂ ಇದ್ದಾರೆ. ಮತ್ತು ನನ್ನ ಲೆಕ್ಕದಲ್ಲಿ ನಮ್ಮದು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಅಂತ ಅನಿಸ್ತದೆ ನನಗೆ. ಈಗ ಯಾವ ಇದ್ರಲ್ಲಿ ನೋಡಿದಾಗ ಗೊತ್ತಾಗ್ತದೆ ಅಂತ ಎಲ್ಲ ದುಡ್ಡು ಗಿಡ್ಡಿ ಅಂದು ಯಾರು ಎಂತ ಇಲ್ಲ. ಮತ್ತು ನಾನು ಹೊಸದಾಗಿ ಒಂದು ಕರ್ನಾಟಕದ ಸಂಘನ ಹುಟ್ಟು ಹಾಕಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಮತ್ತೆ ಹೇಳಿದರು ಆಯಿತು ಸೆಟ್ರ್ ಒಂದು ಫಂಕ್ಷನ್ ಮಾಡೋಣ ಅಂತ ಹೇಳಿದರು. ಫಂಕ್ಷನ್ ಮಾಡೋ ಅಂತ ಹೇಳಿದ್ರೆ ನನಗೆ ಅದರ ಬಗ್ಗೆ ನಾಲೆಜೇ ಇಲ್ಲ. ಯಾರನ್ನು ಕರೆದು ಎಂತ ಮಾಡೋದು, ಎಲ್ಲಿ ಹೋಗ್ಬೇಕು, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಯಾರನ್ನೆಲ್ಲ ಹಿಡ್ದು ಏನಾಗ್ತದೆ ಅಂದರೆ ಅಷ್ಟೊತ್ತಿಗೆ ಅದರಲ್ಲಿ ಮುಂದೆ ಬಂದವರು ನಮ್ಮ ಮೇಟಿಯವರು ಬಂದು ಹೇಳಿದರು, ಆಯ್ತು ಸರ್ ನಮಗೆ ಏನು ಬೇಕು ಹೇಳಿ ನಾವು ಒಟ್ಟಿಗೆ ಸೇರಿ ಎಲ್ಲ ಮಾಡುವ ಅಂತ ಹೇಳಿದರು. ಸಿದ್ದಣ್ಣ ಮೇಟಿ, ಶಂಭು ಶೆಟ್ಟರು ಮತ್ತು ನಮ್ಮ ರೆಡ್ಡಿಯವರು. ನಮ್ಮ ರೆಡ್ಡಿ ಗೊತ್ತುಂಟು, ನಮ್ಮ ಹನುಮಂತಪ್ಪ ರೆಡ್ಡಿಯವರು. ವಿದಿನ್ 8 ದಿವಸದಲ್ಲಿ ಎಲ್ಲ ಕಾರ್ಯಕ್ರಮ ಫಿಕ್ಸ್. 8 ದಿನದಲ್ಲಿ 3 ದಿನದಲ್ಲಿ ರೆಡ್ಡಿ ಮತ್ತು ನಮ್ಮ ಶೆಟ್ರು, ಶಂಭು ಶೆಟ್ಟರು ಮತ್ತು ಮೇಟಿಯವರು 3 ದಿವಸ ಅಲ್ಲೇ ಇದ್ದರು, ಕಲ್ಲಂಗುಟ್ಟಲ್ಲೇ ಬಂದು ಎಲ್ಲ ಅರೇಂಜ್ಮೆಂಟ್ ಮಾಡಿ ಸಾಧಾರಣ ಒಂದು 700-800 ಜನದ ಫಂಕ್ಷನ್ ಆಗೇ ಬಿಡ್ತು ಸಂಜೆ. ಅದಂದ್ರೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಾನೆಂತ ಹೇಳೋದು, ಕನ್ನಡದವರು ಮನಸ್ಸು ಮಾಡಿದರೆ ಏನು ಮಾಡಲಿಕ್ಕೂ ಸಾಧ್ಯ ಉಂಟು. ಆದರೆ ಅದರಲ್ಲೊಂದು ಹುಳ ಇರ್ತದೆ. ಒಂದು ಕನ್ನಡದ ನಮ್ಮ ಜನಗಳಲ್ಲಿ ಒಂದು ಹುಳ ಇರ್ತದೆ, 1-2 ಹುಳ ಇರ್ತದೆ ಅಂತ. ಅದು ಹೇಳಬಾರ್ದಾಗೆ ಹುಳ ಅಂತೇಳಿ. ಅದರೊಂದು ಹುಳ ಅಂತ ಹೇಳಿದಂಥದ್ದು ಅಂತುಂಟು. ಅದು ಹೇಳೋದು ಹುಳ ಅಂತ ಹೇಳೋದು, ಯಾವುದೇ ಒಂದು ಹಣ್ಣು ಹಂಪಲು ಇರ್ತದೆ, ಅದಕ್ಕೆ 1-2 ಹುಳ ಸೇರ್ಕೊಂಡು ಎಲ್ಲ ಹಣ್ಣು ಹಂಪಲು ಹಾಳು ಮಾಡ್ತದೆ. ಅದಕ್ಕೆ ಹುಳ ಅಂತ ಹೇಳೋದು. ಇಲ್ಲದ ಹುಳ ಅಂತ ಹೇಳಬಾರ್ದು. ಅಂದರೆ ಯಾರು ಇದನ್ನು ಹಾಳು ಮಾಡ್ತಾರೆ ಅವರಿಗೆ ನಾನು ಈ ಮಾತು ಹೇಳೋದು. ನೀವಿರ್ಬಾರ್ದು, ನಾನಿರ್ಬಾರ್ದು, ಅವ್ರು ಯಾರೇ ಇರ್ಬೋದು. ಯಾರು ಒಂದು ಸಂಘ ಸಂಸ್ಥೆಯನ್ನು ಹಾಳು ಮಾಡಿಕ್ಕೆ ಅದರಲ್ಲೊಬ್ಬ ಇರ್ತಾನೆ, ಅದಕ್ಕೆ ಹುಳ ಅಂತಲೇ ಹೇಳಬೇಕು. ಗೊತ್ತಾಯ್ತಲ್ಲ? ನೀವು ಹುಳ ಅಂತ ಹೇಳಿದ್ರಕ್ಕೆ ಇಲ್ದ್ರೆ ಮತ್ತೆ ಒಳ್ಳೆ ವರ್ಡ್ ಯಾವುದಿದೆ ಅದಕ್ಕೆ? 100 ಹಣ್ಣನ್ನು ಒಂದು ಹಣ್ಣು ಹಾಳಾದ ತಕ್ಷಣ ಎಲ್ಲ ಹಣ್ಣು ಹಾಳಾಗೋದು ಒಂದು ಹುಳದಿಂದಲ್ವಾ? ಅದಕ್ಕೆ ಹುಳ ಅಂತ ಹೇಳ್ತಾರೆ ನಮ್ಮ ನಾರ್ತ್ ಕೇಂದ್ರದಲ್ಲಿ. ನಮ್ಮಲ್ಲಿ ಬೈತಾರೆ, ಅದಕ್ಕೆ ಹುಳ ಅಂತ ಹೇಳೋದಿಲ್ಲ. ವೀಕ್ಷಕರೇ, ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಏನಂತಂದರೆ, ನಮ್ಮ ಶ್ರೀಯುತ ಮುರಳಿ ಮೋಹನ್ ಶೆಟ್ಟಿ ಅವ್ರದ್ದು ತುಂಬ ಅದ್ಭುತವಾದಂತಹ ಒಂದು ವಿಚಾರ ಏನಪ್ಪ ಅಂತಂದರೆ, ಎಲ್ಲರ ಕನ್ನಡಿಗರ ಮನಸ್ಸಲ್ಲಿ ತಮ್ಮ ಮನೆ ಮಗನಾಗಿ ಉಳಿದುಕೊಂಡು ಅದೇ ರೀತಿ ನಮ್ಮ ನ್ಯಾಷನಲ್ ಒಂದು ರಾಷ್ಟ್ರೀಯ ಪಕ್ಷವಾಗಿರುವಂತಹ BJP ಪಕ್ಷದಲ್ಲಿ ಯಾರು ಕೂಡ ಎಷ್ಟೆಷ್ಟು ಸಾಧನೆ ಮಾಡಿದವರಿದ್ದಾರೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಉತ್ತಮವಾದಂಥ ಒಂದು ಮಟ್ಟದಲ್ಲಿ ಬೆಳೆದಂತಹ ನಾಯಕರು ಕೂಡ ಇದ್ದಾರೆ. ಅವರನ್ನು ಆಯ್ಕೆ ಮಾಡಿಕೊಳ್ಳದೆ ನಮ್ಮ ಶ್ರೀಯುತ ಶ್ರೀ
ಶ್ರೀತಾ ಮೋಹನ್ ಶೆಟ್ಟಿ ಅವರು ಇವರನ್ನು ಆಯ್ಕೆ ಮಾಡಿ ಆ ಒಂದು BJP ಪಕ್ಷಕ್ಕೆ ಕನ್ವೀನರ್ ಅಂದರೆ ಸಂಚಾಲಕರು, ಕನ್ನಡದಲ್ಲಿ ಸಂಚಾಲಕರಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಸರ್, ವಿಶೇಷವಾಗಿ ನಿಮಗೆ ಕನ್ನಡಿಗರ ವತಿಯಿಂದ ತುಂಬ ಹೃದಯದ ಧನ್ಯವಾದ ಸರ್. ಸರ್, ನೀವು BJP ಕನ್ವೀನರ್ ಆಗಿ ಅಂದರೆ ಸಂಚಾಲಕರಾಗಿ ಸೇರೋದಕ್ಕೆ ಏನು ಕಾರಣ? ಕಾರಣ ಮೇನ್ ಅಂದರೆ ನೋಡಿ, ಇದು ಕೆಲವು ಪಕ್ಷಗಳಿದ್ದಾವೆ. ಕೆಲವು ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷ, ರಾಷ್ಟ್ರಕ್ಕಾಗಿ ಕೆಲಸ ಮಾಡುವ ಪಕ್ಷ ಒಂದೇ ಪಕ್ಷ, ಅದು BJP ಪಕ್ಷ. ಭಾರತೀಯ ಜನತಾ ಪಾರ್ಟಿ ಅದು ಒಂದೇ ಪಾರ್ಟಿ, ದೇಶಕ್ಕಾಗಿ ಮತ್ತೆ ಧರ್ಮಕ್ಕಾಗಿ ನಿಂತಿರೋ ಪಕ್ಷ. ಬೇರೆ ಪಕ್ಷಗಳೆಲ್ಲ ದುಡ್ಡಿಗಾಗಿ ಮತ್ತು ಪೊಸಿಷನ್ಗಾಗಿ, ಹೆಸರು ಆ ಕಡೆ ಅಂದರೆ ಆ ಕಡೆ, ಈ ಕಡೆ ಅಂದರೆ ಯಾವ ಕಡೆ ನೆಗ್ತಾ ಉಂಟ ಪಕ್ಷಗಳು. ಆದರೆ BJP ಏನು ಇಲ್ಲದಂತ ನಮ್ಮ ವಾಜಪೇಯಿಯವರು ಯಾವಾಗ ಈ ಪಕ್ಷಕ್ಕೆ ಬಂದರು ಆವತ್ತಿನಿಂದ ಇವತ್ತಿನವರೆಗೆ ಒಂದು ಬೆಳೀತಾ ಬಂದ ಪಕ್ಷ ಅಂತ ಹೇಳಿದ್ರೆ BJP. ವಾಜಪೇಯಿ ಅವರ ಟೈಮಿಂದ. ಹೌದು. ಆದ್ದರಿಂದ ನೀವು ಅದರಲ್ಲಿ ಬಂದ ಮೇಲೆ ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ತಾರೆ. ಆವಾಗ ನೀವು ಅದನ್ನು ನೋಡ್ತಾ ನನ್ನ ಮನಸ್ಸಲ್ಲೂ ಎಲ್ಲೋ ಒಂದು ಕೋಣೆಯಲ್ಲಿತ್ತು, ನಾನು ಜನಕ್ಕಾಗಿ ಕೆಲಸ ಮಾಡಬೇಕು, ಧರ್ಮಕ್ಕಾಗಿ ಕೆಲಸ ಮಾಡಬೇಕು, ಆ ನಂತರ ಪಾರ್ಟಿಗಾಗಿ ಕೆಲಸ ಬೇಕು, ಅದು ಸಹ ದೇಶಕ್ಕಾಗಿ ಕೆಲಸ ಮಾಡುವಂಥ ಪಾರ್ಟಿಗೆ. ನನಗೆ ಮೊದಲು ಯಾವುದೇ ಪೊಲಿಟಿಕ್ಸ್ಗೆ ಬರಬೇಕಂತ ಇರಲಿಲ್ಲ, ನನ್ನ ಮನಸ್ಸಲ್ಲಿರಲಿಲ್ಲ, ನಾನು ಯೋಚನೆ ಸಹ ಮಾಡಲಿಲ್ಲ ನಾನು BJPಗೆ ಬರ್ತೇನೆ ಅಂತೇಳಿ. ಆದರೆ ಬರಲಿಕ್ಕೆ ಕಾರಣ ಅಂತೇಳಿದರೆ ನಮ್ಮ ಪಾರ್ಟಿಯ ಒಳ್ಳೊಳ್ಳೆ ಲೀಡರ್ಗಳು ನಮ್ಮದು. ನಮ್ಮಲ್ಲಿ ನೀವು ನೋಡ್ಲಿಕ್ಕೆ ಹೋಗಿ ವಾಜಪೇಯಿ ಅವರಿದ್ದಾರೆ, ಮುರಳಿ ಮನೋಹರ್ ಜೋಶಿ ಅವರಿದ್ದಾರೆ, ನಮ್ಮ ಅಡ್ವಾಣಿ ಅವರಿದ್ದಾರೆ. ಇಂಥ ಒಳ್ಳೊಳ್ಳೆ ನಮ್ಮ ಲೀಡರ್ಗಳಿರುವಾಗ ನಿಮಗೆ ತನ್ನೊಂದು ದೇಶಾಭಿಮಾನ ಬರ್ತದೆ. ಯಾರಿಗೆ ದೇಶಾಭಿಮಾನ ಬರೋದಿಲ್ಲ ಅದರಲ್ಲಿ ಕೆಲವು ಜನ ಇದ್ದಾರೆ, ದುಡ್ಡಿನ ಅಭಿಮಾನದವರು ಇದ್ದಾರೆ. ಯಾವಾಗ ನಿಮಗೆ ದುಡ್ಡು ಮಾಡಲಿಕ್ಕೆ ಉಂಟು ಆವಾಗ ಯಾವುದೇ ಪಕ್ಷಾಭಿಮಾನ ಬರೋದಿಲ್ಲ. ಈಗ ನಾನು ಪಾರ್ಟಿಗೆ ಬಂದವನು, ಕೆಲವರಲ್ಲಿ ಮನಸ್ಸಲ್ಲಿ ಇರಬೇಕು, ಮೋಹನ್ ಶೆಟ್ಟರಿಗೆ ಎಲ್ಲೋ BJP ಎಲೆಕ್ಷನ್ ಟೈಮಲ್ಲಿ ಸಿಗುತ್ತೆ, ಇನ್ಯಾರು MLA ಅವರಿಂದ ಬರುತ್ತೆ, ಇನ್ನೂರು ರಾಜ್ಯಸ್ಥದಲ್ಲಿ ಬರುತ್ತೆ. ನಿಜವಾಗ್ಲೂ ಹೇಳ್ತೇನೆ, ಎಲ್ಲ ಕನ್ನಡ ನನ್ನ ಕಣ್ಮಣಿಯರೇ, ₹1 ನಾನು BJP ವತಿಯಿಂದ ನನಗೆ ಬಂದಿಲ್ಲ. ನಾನು BJP ವತಿಯಿಂದ ನನಗೆ ₹1 ಸಹ ಬೇಡ. ಯಾಕಂತ ಹೇಳಿದ್ರೆ ನಾನು BJPಗೆ ಬಂದದ್ದು ಒಂದೊಂದು ಓಟು ಸಹ ಒಟ್ಟು ಮಾಡಿ ಪಕ್ಷಕ್ಕಾಗಿ ಆ ಓಟನ್ನು ಹಾಕುವ. ಆ ಪಕ್ಷಕ್ಕಾಗಿ ಓಟ್ ಬಂದರೆ ನಾವು ದೇಶಕ್ಕಾಗಿ ದುಡ್ದಾಗ್ತದೆ. ಆದ್ದರಿಂದ ಮಾತ್ರ ನಾನು ಈ BJPಗೆ ಬಂದದ್ದಲ್ದಲೆ ಮತ್ತೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದವನಲ್ಲ. ನನಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಮತ್ತೊಂದು ಹೇಳಲಿಕ್ಕೆ ಬಯಸ್ತೀನಿ, ಕೆಲವರಿಗೆ ಡೌಟ್ ಇರುತ್ತೆ, BJP ಬಂದು ಒಂದು ನ್ಯಾಷನಲ್ ಸ್ಟೇಟ್ ಲೆವೆಲಲ್ಲಿ ಇವನು ಲೀಡರ್ಶಿಪ್ ಇದ್ದಾನೆ, ನಾಳೆ MLA ಆಗ್ಬೋದು, MP ಆಗ್ಬೋದು, ಇವನಿಗೇನು ಎಕ್ಸ್ಪೆಕ್ಟೇಷನ್ ಇದೆ ಅಂತೇಳಿ. ನಿಜವಾಗ್ಲೂ ಹೇಳ್ತೇನೆ, ನನಗೆ ಅದರಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾಕಂದರೆ ನೀವು ಧರ್ಮಕ್ಕಾಗಿ ಸಮಾಜಕ್ಕಾಗಿ ಕೆಲಸ ಮಾಡಬೇಕಾದ್ರೆ ಪೊಲಿಟಿಕಲಿ ನೀವು ಸಪೋರ್ಟ್ ಇದ್ದರೆ ನಿಮಗೆ ಕೆಲಸ ಮಾಡಲಿಕ್ಕೆ ಈಸಿ, ಇಲ್ದಿದ್ರೆ ಕೆಲಸ ಮಾಡಲಿಕ್ಕೆ ಈಸಿ ಇಲ್ಲ. ಅದರಲ್ಲೂ ನಮ್ಮ BJP ಪಾರ್ಟಿ ಇದ್ದರೆ ಒಂದು ಆನೆ ಬಲ ಇದ್ದಾಗೆ, ಗೊತ್ತಾಯ್ತಲ್ಲ. ಯಾವುದೇ ಪ್ರದೇಶಕ್ಕೆ ಹೋಗಲಿ, ಯಾವುದೇ ಸ್ಟೇಟಿಗೆ ಹೋಗಿ, ಎಲ್ಲೇ ಹೋಗಲಿ, ಯಾಕಂದರೆ ನ್ಯಾಷನಲ್ ಲೆವೆಲಲ್ಲಿ ಇದ್ದಂಥ ದೊಡ್ಡ ಪಾರ್ಟಿ, ನಿಮಗೆ ಕೆಲಸ ಮಾಡಲಿಕ್ಕೆ ಈಸಿ, ಜನನ ಒಟ್ಟು ಮಾಡಲಿಕ್ಕೆ ಈಸಿ, ಜನಗಳಿಗೆ ಹೇಳಲಿಕ್ಕೂ ಈಸಿ. ಯಾಕಂದರೆ ಬೇರೆ ಪಾರ್ಟಿಯಲ್ಲಿ ನೀವು ನೋಡಿದರೆ ಆ ಗೋಟಲ ಈ ಗೋಟಲನೇ ಇರುವುದು. ಆದರೆ BJPಯಲ್ಲಿ ನ್ಯಾಷನಲ್ ಲೆವೆಲಿಂದ ನೋಡಿ ಕೆಳಗೆ ತನಕ ನೋಡಿ ಗೋಟಾಳಗಳು ಇಲ್ಲ. ನ್ಯಾಷನಲ್ ಲೆವೆಲ್ ಅಂತೂ ಗೋಟಾಳಗಳು ಇಲ್ಲವೇ ಇಲ್ಲ. ಸ್ಟೇಟ್ ಲೆವೆಲ್ ಎಲ್ಲೋ 1-2 ನಿಮಗೆ ಕೇಳಲಿಕ್ಕೆ ಸಿಗ್ತದೆ ಇಲ್ದಿದ್ರೆ BJP ಟೈಮಲ್ಲಿ, ಕಾಂಗ್ರೆಸ್ ಟೈಮಲ್ಲಿ ಇದ್ದಷ್ಟು ನಿಮಗೆ ಗೋಟಾಳಗಳು ಕೇಳಲಿಕ್ಕೆ ಸಿಗೋದಿಲ್ಲ. ಆದ್ದರಿಂದ BJPಗೆ ನಾನು ಬರಲಿಕ್ಕೆ ಕಾರಣ ಅದು. ಮತ್ತು ಇನ್ನೊಂದು, ಎಲ್ಲ ನಮ್ಮ ಸಂಘ ಸಂಸ್ಥೆಯವರು ಒಟ್ಟು ಸೇರಿ ನನ್ನನ್ನು ಆಯ್ಕೆ ಮಾಡಿದರು. ನಾನು ಹೋಗಿ ಹೇಳಿಲ್ಲ ನನ್ನನ್ನು ಸಂಚಾಲಕನ ಮಾಡಿ ಕನ್ವೀನರ್ ಮಾಡಿ ನನ್ನನ್ನು ಸೇರಿಸಿ ಅಂತೇಳಿ. ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ಸೇರಿದರು. ಅದು ಸಹ ಎಲೆಕ್ಷನ್ ಟೈಮಲ್ಲಿ CT ರವಿಯವರು ಬಂದಿದ್ದರು. CT ರವಿಯವರು ಬಂದು ನಮ್ಮ ಎಲ್ಲ ಕನ್ನಡ ಸಂಘದ ಅಧ್ಯಕ್ಷರುಗಳನ್ನ ಕರೀರಿ ಅಂತ ಹೇಳಿದರು.
ಎಲ್ಲರನ್ನು ಕರೆದ್ರು, ಮೀಟಿಂಗ್ ಆಯಿತು. ಎದುರುಗಡೆ ಸಿಟಿ ರವರು ಕೂತಿದ್ರು, ನಾನು ಫಸ್ಟ್ ಲೈನಲ್ಲಿ ನಾನು ಕೂತಿದ್ದೆ, ನನ್ನ ಬದಿಯಲ್ಲಿ ಅರುಣ್ ಕುಮಾರ್ ಅವರು ಕೂತಿದ್ರು, ಹಾಗೆ ಲೈನಲ್ಲೆಲ್ಲ ಕೂತಿದ್ರು. ಮತ್ತು 2-3 ಜನ ಆಯಿತು. ನಂದು ಟೈಮ್ ಬಂತು. ಎಲ್ಲಿ ಅವನು ಯಾನು ಎಂಥದ್ದೆಲ್ಲ ಪರಿಚಯ, ಕಿರು ಪರಿಚಯ. ಎದ್ನಿತ್ತು ನಾನು ಪರಿಚಯ ಕೊಟ್ಟು ನಾನು ಸಿಟಿರವರಿಗೆ ಸಿಂಪಲಾಗಿ ಕೇಳಿದೆ, ನೀವು ನಮ್ಮನ್ನು ಎಲೆಕ್ಷನ್ ಟೈಮಲ್ಲಿ ಯಾಕೆ ಕರೆಯೋದು? ಸರಳವಾದ ಮಾತು, ಕಠಿಣ, ಸಿಂಪಲ್. ನಿಜ ನಿಜ ಸರ್. ಪಾರ್ಟಿ ಯಾರೇ ಆಗಲಿ, ಪ್ರತಿಯೊಂದು ತತ್ವಗಳಿರ್ತದೆ ಪ್ರತಿ ಪಾರ್ಟಿಗೆ. ಆದರೆ ನಾನು ಬಿ ಜೆ ಪಿಗಾಗಿ ಮನಸ್ಸಿಂದ ಕೆಲಸ ಮಾಡೋನು ಬಿ ಜೆ ಪಿಗಿಂತ ಬರೋಕ್ಕಿಂತ ಮೊದಲೇ. ನಾನು ಬಿ ಜೆ ಪಿಗೆ ಪಾರ್ಟಿ ಸೇರಲಿಕ್ಕೆ ಈಗ ಅಂತಂದು ನನಗೊಂದು ಪೋಸ್ಟ್ ಕೊಟ್ಟಿದ್ದಾರೆ. ಆ ಪೋಸ್ಟ್ ಬರಲಿಕ್ಕಿಂತ ಮೊದಲೇ ನಾನು ಬಿ ಜೆ ಪಿಗೆ ಕೆಲಸ ಮಾಡ್ತಿದ್ದೆ. ಎಲೆಕ್ಷನ್ ನಾನು ಕಾರ್ಯಕರ್ತನಾಗಿ ಎಷ್ಟೋ ವೋಟಿಂಗ್ ಟೈಮಲ್ಲಿ ನಾನು ಅವರಿಗೆ ಕರ್ಕೊಂಡು ಬಂದು ತಗೊಂಡೋಗಿ ವೋಟ್ ಹಾಕಿಸಿ ಮತ್ತೆ ತಗೊಂಡೋಗಿ ಬಿಡುವವನು. ಮತ್ತು ವೋಟಿಗೆ 2-3 ತಿಂಗಳಿಗೂ ನಾನು ಜನಗಳಿಗೆ ಹೇಳ್ತಿದ್ದೆ, ಯಾಕಾಗಿ ನಾವು ವೋಟ್ ಮಾಡಬೇಕು, ಬಿ ಜೆ ಪಿಗೆ ಯಾಕೆ ವೋಟ್ ಹಾಕಬೇಕು, ಮೇಯ್ನಾಗೆ ವೋಟ್ ಎಲ್ಲರಿಗೂ ಹಾಕ್ಲಿಕ್ಕೆ ಉಂಟು, ಆದರೆ ಕಾಂಗ್ರೆಸ್ಗೆ ಯಾಕೆ ಹಾಕಬಾರ್ದು, ಬಿ ಜೆ ಪಿಗೆ ಹಾಕಬೇಕು, ಇದ್ರ ಬಗ್ಗೆ ನಾನು ಹೇಳ್ತಿದ್ದೆ. ನಾನು ಸಿಟಿದವ್ರಿಗೆ ನನ್ನ ಕ್ವಶನ್ ಸಿಂಪಲ್, ಸರ್ ನೀವು ಎಲೆಕ್ಷನ್ ಟೈಮಲ್ಲಿ ನೀವು ಯಾಕೆ ಬಂದು ನಮ್ಮನ್ನು ಕರೆಯೋದು, ನಮ್ಮ ಹತ್ರ ಮಾತಾಡೋದು? ಎಲೆಕ್ಷನ್ ಇಲ್ದಿದ್ದಾಗ ನೀವು ಕನ್ನಡದವ್ರನ್ನ ಯಾಕೆ ಕರೆಯಲ್ಲ? ನಾನು ಹೇಳೋದು, ಪ್ರತಿಯೊಬ್ಬ ಲೀಡರು ಒಂದು ಕರ್ನಾಟಕದಿಂದ ಇಲ್ಲಿ ಬಂದಾದ್ಮೇಲೆ ಕರ್ನಾಟಕದವರನ್ನ ಎಲ್ಲ ಕನ್ನಡದ ಸಮಾಜದ ಅಧ್ಯಕ್ಷರುಗಳನ್ನ ಒಟ್ಟು ಮಾಡಿ ಒಂದು ಮೀಟಿಂಗ್ ಮಾಡಬೇಕು. ಇದರಲ್ಲಿ ಏನಾಗ್ತದೆ, ನಮಗೊಂದು ಖುಷಿ ಇರ್ತದೆ, ಕನ್ನಡದ ಲೀಡರ್ಗಳು ಬಂದು ನಮ್ಮ ಹತ್ರ ಮಾತಾಡಿದ್ರು ಅಂತ ಹೇಳಿ. ಮತ್ತೆ ನಮ್ಮ ಲೀಡರ್ಗಳಿಗೂ ಒಂದು ಖುಷಿ ಇರ್ತದೆ, ಯಾರು ಎಲ್ಲಿದ್ದಾರೆ ಅಂತ ಹೇಳಿ. ಎಲೆಕ್ಷನ್ ಅಲ್ಲಿ ಬಂದು 5 ವರ್ಷಕ್ಕೆ ಬಂದು ಔಟ್ ಮಾಡಿ ಮಾತಾಡಿ ಮತ್ತೆ ಅವ್ರಿಗೂ ನೆನಪಿರಲ್ಲ. ಮತ್ತೆ ಇನ್ನೊಂದು ನಮ್ದು ಕನ್ನಡ ಒಂದು ಪ್ರಾಬ್ಲಮ್ ಇತ್ತು. ನಾನು ಸಿಟಿದವರಿಗೆ ಹೇಳಿದೆ, ಒಂದು ನೀವು ಕರೆದ್ರೆ ಬೀಳ್ರಿ, ನಾವು ಬಿಜೆಪಿಗೆ ಓಟ್ ಹಾಕ್ತೀವಿ. ಎರಡನೇದು, ನಾವು ಒಂದು ಕನ್ನಡ ಭವನದ 40 ವರ್ಷದಿಂದ ನೆಗೆಗುಂದಿಗೆ ಬಿದ್ದಂತ ಒಂದು ವಿಷಯ, ನೀವೇ ಅದು ಯಾಕೆ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ? ಯಾಕೆ ಮಾಡಲ್ಲ ನೀವು? ಈಗ ನಮ್ಮ ಗೌರ್ಮೆಂಟ್ ಇದೆಯಲ್ಲ, ನೀವು ಅದರಲ್ಲಿ ಮೇನ್ ಪಾರ್ಟಿ ಒಂದು ಅಧಿಕಾರದಲ್ಲಿದ್ದೀರಿ, ನೀವು ಮಾಡ್ಬೋದಲ್ಲ ಅಂತೇಳಿ. ಆದ್ರೆ ನಾನು ನಿಜವಾಗ್ಲೂ ಸಿಟಿ ರವರಿಗೆ ಅಪ್ರಿಷಿಯೇಟ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಆವತ್ತೇ ನಮ್ಗೆ ಹೇಳಿದ್ರು, ಆಯ್ತು ನಾವು ಬೆಂಗಳೂರಿಗೆ ಹೋಗುವ, ನಾ ಬೊಮ್ಮಾಯಿ ಹತ್ರದ ಬಗ್ಗೆ ಮಾತಾಡುವ ಅಂತ ಹೇಳ್ತೀವಿ. ಆಯ್ತು, ಎಲ್ಲ ನಾವು ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಿಗೆ ಹೋಗಿ ನಾವೊಂದು 7-8 ಜನ ಹೋದ್ಮೇಲೆ ಇಮಿಡಿಯೇಟ್ಲಿ ಮಾತಾಡ್ತು. ಟೇಬಲ್ ಅಲ್ಲಿ 3 ಕೋಟಿ ರೂಪಾಯಿ ಪಾಸ್ ಮಾಡಿದ್ರು ಬೊಮ್ಮಾಯಿಯವರು. ಸಿಟಿದವರು ಹೇಳಿದ್ರು, 3 ಕೋಟಿ ಅಂತ ಹಾಕ್ರಿ, 3 ಕೋಟಿಲಿ ಏನಾಗುತ್ತೆ, 10 ಕೋಟಿ ಪಾಸ್ ಮಾಡಿ ಅಂತ ಹೇಳಿ 10 ಕೋಟಿ ಪಾಸ್ ಮಾಡಿದ್ರು. ಅದೇ ಜಾಗದಲ್ಲಿ 10 ಕೋಟಿ ರೂಪಾಯಿ ಕನ್ನಡ ಭವನ ಕಟ್ಲಿಕ್ಕೆ ಅಂತೇಳಿ ಪಾಸ್ ಆಯ್ತು. ನಾವು ಬಂದ ಮೇಲೆ ರಾಕೇಶ್ ಅಗರ್ವಾಲ್ ಅಂತ ನಾರ್ತ್ ಸೆಲ್ಲಿನ ಕನ್ವೀನರ್ ಇದ್ದಾರೆ. ಅವರು ಬಿಜೆಪಿಯ ಇದರಲ್ಲಿ ಸಾಧಾರಣ ಒಂದು 2000 ಕೆಲಸ ಮಾಡ್ತಿದ್ದಾರೆ. ಜಾಸ್ತಿ ನಾಲೆಜ್ ಇದ್ದವರಿಗೆ ಎಲ್ಲ ಲೀಡರ್ಗಳು ಗೊತ್ತುಂಟು. ಮತ್ತೆ ಈ ನಮ್ದು ಮೊದಲು ಬಿಜೆಪಿ ಸೆಲ್ಲು ಕನ್ನಡ ಬಿಜೆಪಿ ಸೆಲ್ ಅಂತ ಇಲ್ಲ, ಸೌತ್ ಇಂಡಿಯಾ ಬಿಜೆಪಿ ಸೆಲ್ ಅಂತಿದ್ರು. ಅದರಲ್ಲಿ ಒಬ್ಬ ಮಲಯಾಳಿಯವರು ಕನ್ವೀನರ್ ಆಗಿದ್ರು. ಅದರಲ್ಲಿ ಆಂಧ್ರ, ಕರ್ನಾಟಕ, ತಮಿಳುನಾಡು, ಕೇರಳ ಈ 4 ಸ್ಟೇಟ್ ಒಂದಾಗಿತ್ತು. ಆದ್ರೆ ಅವರು ನಮ್ದು ಪಾರ್ಟಿ ಏನಾಯ್ತು ಏನ್ ಬಂತು ಎಂತದ್ದು ಯಾರಿಗೂ ಗೊತ್ತಿರ್ಲಿಲ್ಲ. ಈಗ ನನ್ನಂತವ್ರು ಎಂತ ಮನಸ್ಸಿನಿಂದ ಬಿಜೆಪಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಪಾರ್ಟಿಗೆ ಕೆಲವರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಈಗಲೂ ನಾನು ಹೇಳ್ತೇನೆ, ಎಷ್ಟೋ ಕಾರ್ಯಕರ್ತರು ಇದ್ದಾರೆ, ಅವ್ರಿಗೆ ಯಾರು ಬಿದ್ದೋಗಿಲ್ಲ. MLA ಯಾರು, MP ಯಾರು ಎಂತವ್ರಿಗೆ ಅವ್ರಿಗೆ ಬೇಕಾಗಿದ್ದು ಬಿಜೆಪಿ ಪಾರ್ಟಿ, ಅದಕ್ಕೆ ಕೆಲಸ ಮಾಡುದು ಅಷ್ಟೇ. ಅಂತವ್ರು ಈಗಲೂ ತುಂಬಾ ಜನ ಇದ್ದಾರೆ. ಹಾಗೆ ನಾನು ಹೇಳ್ಬೇಕಾದ್ರೆ ಸಿಟಿ ಆಯ್ತು, ಹೋಗಿ ಬಂದು ಎಲ್ಲ ಆಯ್ತು. ಅಷ್ಟೊತ್ತಿಗೆ ಇವರು ರಾಕೇಶ್ ಅಗರ್ವಾಲ್ ಇದನ್ನೆಲ್ಲ ನೋಡ್ತಾ ಇದ್ರು. ನೋಡಿ ನನಗೊಂದ್ಸಲ ಕೇಳಿದ್ರು, ಮೋಹನ್ ಶೆಟ್ಟಿ ಜಿ ಆಪ್ ಸಬ್ ಲೀಡರ್ ಅಂತ ಹೇಳಿ. ಆಯ್ತು ಸರ್ ಅಂತ ಹೇಳಿ ನಾವು ಇಮಿಡಿಯೇಟ್ಲಿ ಎಲ್ಲ ನಮ್ಮ ಲೀಡರ್ಗಳೆಲ್ಲ ಸಿಕ್ಕಿದ್ರು. ಹೇಳಿದರು, ನಿಮ್ಮ ಅವನು ಸೆಲ್ನ ಅವ್ರ ಹೆಸರು
ಇದ್ದಾಳೆ ನಮ್ಮ ಅವ್ರ ಹೆಸರು ಎಂಥದ್ದು ಮಾರ್ರೆ, ಮಲಯಾಳಿ ಅವರು ನಮ್ಮ ಸೌತ್ ಇಂಡಿಯಾ ಕನ್ವೀನರ್, ಅವ್ರದ್ದೇನು ಹೆಸರು ನನಗೆ ನೆನಪು ಬರ್ತಾಯಿಲ್ಲ. ಅವರು ನಾನು ಹೇಳ್ದೆ ಸರ್ ಅವರೆಲ್ಲ ನಮ್ಗೆ ಯಾರಂತ ಗೊತ್ತಿಲ್ಲ, ಎಲ್ಲಂತ ನಮಗೆ ನಾವು ಕರೆದಿಲ್ಲ, ಯಾವುದೇ ಮೀಟಿಂಗ್ ಕರೆದಿಲ್ಲ, ಎಂತ ಮಾಡಲಿಲ್ಲ ಅಂತೇಳಿ. ಆಮೇಲೆ ನಮ್ಮ ಇಲ್ಲೆಲ್ಲ ಸಂಘದ ಅಧ್ಯಕ್ಷರುಗಳೆಲ್ಲ ಒಟ್ಟಾಗಿದ್ರಲ್ಲ, ಅವ್ರು ಹೇಳಿದರು ಒಂದು ಕೆಲಸ ನಮ್ಮ ಜನನೇ ನಾವು ಕರ್ನಾಟಕದ ಮಾಡಬೇಕಂತೇಳಿ ರಾಕೇಶ್ ಅವ್ರಿಗೆ ಹೇಳಿದ್ವಿ ನಾವು, ನಮ್ಮ ಜನನೇ ಯಾರಾದರೂ ಒಂದು ಕನ್ವೀನರ್ ಮಾಡಿ ಅಂಥೇಳಿ. ಆಗ ಎಲ್ಲರೂ ನಮ್ಮ ಸಂಘ ಸಂಸ್ಥೆಯವರು ಒಟ್ಟುಗೂಡಿ ರವಿ ಅವರಿಗೆ ಹೇಳಿದರು, ಹೀಗೆ ಸಿಟಿ ರವಿ ಅವ್ರಿಗೆ ಆಯಿತು ನಾವು ಮಾಡುವ ಕನ್ವೀನರ್ ಅಂತ. ಯಾರನ್ನ ಮಾಡೋದು? ರಾಜ್ಯಾಧ್ಯಕ್ಷ ಹತ್ರ ಹೋಯ್ತು, ಹೋಗಿ ಎಲ್ಲರೂ ಕೂತರು, ಯಾರನ್ನ ಮಾಡು, ಈಗ ಬೆಕ್ಕಿಗೆ ಗಂಟೆ ಕಟ್ಟಬೇಕಲ್ಲ, ಯಾರು ಕಟ್ಟೋದು, ಯಾರಿಗೆ ಕಟ್ಟುವುದು? ಅಷ್ಟೊತ್ತಿಗೆ ನಾನು ಒಂದು ಸೈಡಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ. ಇವ್ರು ಮಾಡೋಣ ಅವ್ರು ಮಾಡೋಣ, ಮೋಹನ್ ಶೆಟ್ಟರ್ ಮಾಡೋಣ ಅಂತೇಳಿ, ಮೋಹನ್ ಶೆಟ್ಟರ್ ಮಾಡೋಣ ಅಂತೇಳಿ ನಾನು ಮೋಹನ್ ಶೆಟ್ಟರ್ ಮಾಡೋಂತ ಎಲ್ಲರೂ ಬಂದು ಮೋಹನ್ ಶೆಟ್ರು. ಅಷ್ಟೊತ್ತಿಗೆ ರಾಜ್ಯಾಧ್ಯಕ್ಷರು ಮತ್ತು ರಾಕೇಶ್ ಎಲ್ಲ ಕೇಳಿದ್ರು, ಫೈನಲ್ ಅಲ್ಲ ಅವ್ರನ್ನೇ ಮಾಡೋದು ಅಂತ. ಮೋಹನ್ ಶೆಟ್ಟಿ ನಿನ್ನ ಆನ್ಸರ್ ಎಂಥದ್ದು ಅಂತ ಕೇಳಿದರು. ನಾನು ಹೇಳಿದೆ, ಈಗ ನಾನು ಅಧ್ಯಕ್ಷ ಆಗಲಿಕ್ಕೆ ತೊಂದರೆ ಇಲ್ಲ, ನಾನು ಆಗ್ಬೋದು, ಆದರೆ ಮತ್ತೆ ಹಿಂದ್ಗಡೆ ಎಲ್ಲ ಇದ್ದವ್ರು ನಾನಿದ್ದೀನಿ ಎಲ್ಲ ಓಡೋದ್ರೆ ಎಂತ ಮಾಡೋದು? ಎಲ್ಲ ಒಟ್ಟಿಗಿರ್ಬೇಕಲ್ವ. ಈಗ ಯಾವುದೇ ಒಂದು ಸಂಘ ಸಂಸ್ಥೆ ಅಧ್ಯಕ್ಷ ಆದ, ಪಾರ್ಟಿ ಅಧ್ಯಕ್ಷ ಆದ, ಅದಕ್ಕೆ 100 ಜನ ಬೆಂಬಲಿಗರಿದ್ದರೆ ಮಾತ್ರ ಅವನಿಗೆ ಒಂದು ಅಲ್ಲಿ ಮರ್ಯಾದೆ ಇರ್ತಾನೆ, ಮುಂದೆ ಹೋಗ್ಬೋದು, ಯಾವುದೇ ಕೆಲಸ ಮಾಡ್ಬೋದು. ಈಗ ಅದು ಯಾವುದಿಲ್ಲ ಅಂತ ಹೇಳಿದ್ರೆ ನೀವು ಮುಂದೆ ಹೇಗೆ ಹೋಗೋದು? ನಿಮ್ಮ ಸಂಘ ಸಂಸ್ಥೆಗೆ ಅಧ್ಯಕ್ಷ ಆಗಿ ಏನು ಪೂಜ್ಯ? ಎಲ್ಲರಿಗೂ ಕೇಳಿದೆ, ನೋಡಿ ನೀವೆಲ್ಲ ಇದ್ದೀರಿ, ಸಪೋರ್ಟ್ ಮಾಡ್ತೀರಿ, ಏನೇ ಕಷ್ಟ ಬಂದರೂ ಒಳ್ಳೇದಾದರೂ ನಿಮ್ಮ ಜೊತೆಗೆ ಇದ್ದೀರಿ ಅಂತ ಹೇಳಿದ್ರೆ ನಾನು ಈ ಪದವಿನ ತಗೊಳ್ಳಿಕ್ಕೆ ತಯಾರಿದ್ದೇನೆ. ಎಲ್ದರೂ ನಾನು ಈ ಪದವಿಯನ್ನು ತಗೊಳ್ಳೋದಿಲ್ಲ. ಯಾಕಾಗಿ ನನಗೆ ಪದವಿಯ ಮೇಲೆ ಪ್ರೀತಿ ಇಲ್ಲ. ಪದವಿ ನನಗೆ ಕೆಲಸ ಮಾಡಲಿಕ್ಕೆ ನಾನು ಮಾಡ್ತೇನೆ, ಹಾಗೂ ಮಾಡ್ತೇನೆ, ಈಗೂ ಮಾಡ್ತೇನೆ. ಈಗ ಮಾಡಿದ್ರೆ ಸ್ವಲ್ಪ ಜನ ಜಾಸ್ತಿ ಗೊತ್ತಾಗ್ತದೆ, ಆಗ ಮಾಡಿದ್ರೆ ನೀವು ಕೆಲಸ ಮಾಡಿದ್ರೆ ಯಾರಿಗೆ ಗೊತ್ತಾಗೋದಿಲ್ಲ ಅಷ್ಟೇ. ಅದಕ್ಕೆ ಎಲ್ಲ ಅಧ್ಯಕ್ಷರುಗಳು ಹೇಳಿದರು, ನಾವು ನಿಮ್ಮ ಜೊತೆಗೆ ಮೋಹನ್ ಶೆಟ್ರೆ ನೀವು ಆಗಿ ಅಂಥೇಳಿ. ಅದು BJP ಸೆಲ್ಲಿಗೆ ಬರಲಿಕ್ಕೆ ಇದೊಂದು ಕಾರಣ. ಆದ್ದರಿಂದ ಹಾಗೆ ನಾವೊಂದು BJP ಸೆಲ್ಲಿಗೆ ಬಂದ ಮೇಲೆ ಈಗ ಕೆಲವೊಂದು ಆಗು ಹೋಗುಗಳ ಬಗ್ಗೆನೂ ಗೊತ್ತಾಗ್ತದೆ. ಪೊಲಿಟಿಕಲ್ ಏನು, ಯಾರು ಹೆಂಗೆ ಮಾತಾಡ್ತಾರೆ, ಹಿಂದೆ ಹೆಂಗೆ ಮಾತಾಡ್ತಾರೆ, ಮುಂದೆ ಹೆಂಗೆ ಮಾತಾಡ್ತಾರೆ, ನಿಮ್ಮನ್ನು ಗುಂಡಿಗೆಲ್ಲಿ ಹಾಕ್ತಾರೆ, ಅಲ್ಲಿಂದ ಹೆಂಗೆ ಇನ್ನೊಬ್ರು ಎತ್ತಾರೆ, ಎಲ್ಲ ಈಗ ಸ್ವಲ್ಪ ಕಲೀಲಿಗತ್ತು. ಅದರಲ್ಲಿ ಮೇಯ್ನ್ ಅಂತ ಹೇಳಿದ್ರೆ ನಮ್ಮ ಅನಿಲ್ ಸನ್ನಿಧಿ ಅವ್ರದ್ದು ತುಂಬ ಒಂದು ಸಪೋರ್ಟ್ ಇದೆ. ಯಾಕಂದರೆ ಆ ಟೈಮಲ್ಲಿ ಸಹ ಒಂದು ಪತ್ರಕರ್ತ ಅಂತೇಳಿ ಕನ್ನಡದವ್ರ ಜೊತೆಗೆ ಇದ್ದದ್ದು ಪ್ರಕಾಶ್ ಭಟ್ರು ಅಂತ ನಾನು ಹೆಸರು ಕೇಳಿದ್ದೆ. ನಾನು ಪ್ರಕಾಶ್ ಭಟ್ರನ್ನ ನೋಡಿರಲಿಲ್ಲ. ಆದರೆ ಕನ್ನಡದ ಜನಗಳ ಜೊತೆಗೆ, ಕನ್ನಡ ಸಂಘಗಳ ಜೊತೆಗೆ, ಕನ್ನಡದವ್ರ ಜೊತೆಗೆ ಅರಿತು ಬೆರೆತು ಒಳಗೆ ನುಗ್ಗಿ ಹೊರಗೆ ಬರುವಂಥವ್ರು ಅನಿಲ್ ಸನ್ನಿಧಿಯವರು. ಪ್ರಕಾಶ ಭಟ್ರದ್ದು ನನ್ನ ಲೆಕ್ಕದಲ್ಲಿ ಎಲ್ಲ ಕನ್ನಡದವ್ರಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅನಿಲ್ ಸನ್ನಿಧಿಯವ್ರನ್ನ ನನ್ನ ಮಟ್ಟಿಗೆ ಆಲ್ಮೋಸ್ಟ್ ಎಲ್ಲ ಗೋವಾದ ಕನ್ನಡಿಗರು ಚಿರಪರಿಚಿತರಾಗಿದ್ದಾರೆ. ಅಂದರೆ ನಾನು ಪ್ರಕಾಶ ಭಟ್ರ ಬಗ್ಗೆ ನಾನೆಂತ ಹಾಳು ಹೇಳೋದಲ್ಲ. ವಿಷಯ ಅಂತ ಹೇಳಿದರೆ ಪ್ರಕಾಶ ಭಟ್ರು ಸ್ವಲ್ಪ ಹೊರಗೆ ಬರಬೇಕು. ಪ್ರಕಾಶ್ ಭಟ್ರು ಬೈಣದ ಒಂದು ಸಿಚುವೇಶನ್ ಟೈಮಲ್ಲಿ, ಇನ್ಯಾವುದೋ ಸಿಚುವೇಶನ್ ಟೈಮಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಆದರೆ ಈಗ ಅವರು ಒಳಗೆ ಇರಬಾರ್ದು, ಅವರು ಹೊರಗೆ ಬರಬೇಕು. ಕನ್ನಡದವ್ರ ಜೊತೆಗೆ ಅವ್ರು ಬೆರಿಬೇಕು. ಮತ್ತು ಕನ್ನಡದವ್ರ ಜೊತೆಗೆ ಯಾವುದೇ ಫಂಕ್ಷನ್ ಆಗಲಿ ಏನೇ ಆಗಲಿ ನಾವು ಪ್ರಕಾಶ ಭಟ್ರು ನನ್ನ ಕರೆದ್ರೆ ಮಾತ್ರ ಪ್ರಕಾಶ ಭಟ್ರು ಬರೋದಂತಲೂ ಇರಬಾರ್ದು. ಪ್ರಕಾಶ ಭಟ್ರು ಕೇಳಿದ ತಕ್ಷಣ ಬಂದುಬಿಡ್ಬೇಕು ಅಲ್ಲಿಗೆ. ಯಾಕಂದರೆ ಅವರು ನುರಿತ ಪತ್ರಕರ್ತರು. ಅವ್ರು ತುಂಬ ಎಕ್ಸ್ಪೀರಿಯನ್ಸ್ ಇದೆ, ನಾಲೆಜ್ ಇದೆ. ನನ್ನ ಲೆಕ್ಕದಲ್ಲಿ ನಾನು ಹೇಳಬೇಕಾದ್ರೆ ನಮ್ಮ ಅನಿಲ್ಕ್ಕಿಂತ ಅವ್ರು ನನ್ನ ಲೆಕ್ಕ ಸೀನಿಯರು. ಅಂದರೆ ಅವರು ಗೋದ ಬಗ್ಗೆ ಚಿರಪರಿಚಿತರು. ಗೋದ ಬಗ್ಗೆ ಅಂತ ಯಾವುದೇ ವಿಷಯದಾಗಲಿ ಪರ್ರಿಕರ ಟೈಮಿಂದಲೂ ಅವರು ಭಾಳ ನಾಲೆಜ್ ಇದ್ದವರು. ಪರ್ರಿಕರ ಬಗ್ಗೆ ಭಾಳ ಗೊತ್ತಿದ್ದಂಥ ಅವ್ರ ಬಗ್ಗೆನೂ ಭಾಳ ಚೆನ್ನಾಗುಂಟು, ಅವ್ರ ಬಗ್ಗೆನೂ ಚೆನ್ನಾಗುಂಟು. ಆದ್ದರಿಂದ ನಾನೆಂತ ಹೇಳೋದು, ಸ್ಪೆಷಲ್ ಆಗಿ ಕನ್ನಡದಲ್ಲಿ ಇವತ್ತೊಂದು ಎಲ್ಲ ಒಟ್ಟಾಗಲಿಕ್ಕೆ ಕಾರಣರಾದಂಥ ಅನಿಲ್ ಸನ್ನಿಧಿಯವರಿಗೆ ನಾನು ತುಂಬ ಮನಸ್ಸಿನ ಆಳದಿಂದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನೊಂದಂತ ಹೇಳಿದರೆ ಪ್ರಕಾಶ ಭಟ್ರು ಮುಂದೆ ಬರಬೇಕು,
ನಮ್ಮ ಕನ್ನಡದವ್ರ ಜೊತೆಗೆ ಇರಬೇಕು. ಕನ್ನಡದವರಿಗೆ ಒಂದು ದಾರಿ ದೀಪ ಅಂತ ಹೇಳ್ತಾರೆ, ಒಂದು ಹೋಗ್ತಾ ಇರಬೇಕು, ಕತ್ಲೆ ಇರಬೇಕು, ಒಂದು ದೀಪ ಇಟ್ಬಿಟ್ಟು ಅದು ಕಾಣ್ತದೆ. ಹೇಗೆ ನಮ್ಮ ಅನಿಲ್ ಸನ್ನಿಧಿಯವರು ದಾರಿ ದೀಪ ಆಗಿದ್ದಾರೆ, ಅದೇ ರೀತಿ ಪಬ್ಲಿಕ್ಗೆ ಅನುಗುಣವಾಗಿ ನಮ್ಮ ಪ್ರಕಾಶ್ ಭಟ್ರು ಬರಬೇಕಂತೇಳಿ ನಾನು ಸ್ಪೆಷಲಾಗಿ ಈ ಮಾಧ್ಯಮದಿಂದ ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ. ಭಟ್ರೆ ಬೇಸರ ಮಾಡಬೇಡಿ, ಇದು ಏನು ಹೇಳಿದೆ ಅಂತ ಹೇಳಿದೆ, ಇದೇನಂತ ಒಂದು ಮನದಾಳದ ಮಾತು ಅಂತ, ಮನದಲ್ಲಿ ಇದ್ದಂಥ ಮಾತನ್ನು ಹೇಳಬೇಕು, ಸುಳ್ಳು ಹೇಳಬಾರ್ದು ಅಂತ ನಾನು ಈ ಮಾತೊಂದು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೊಂದೇನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅಂತ ಹೇಳಿದರೆ, ಅನಿಲ್ ಸನ್ನಿಧಿಯವರು ANI ನ್ಯಾಷನಲ್ ಪತ್ರಕರ್ತರು. ನ್ಯಾಷನಲ್ ಪತ್ರಕರ್ತರಾದ ಸಹ ನಮ್ಮ ಚಿಕ್ಕ ಚಿಕ್ಕ ವಿಷಯದಲ್ಲಿ, ಒಂದು ಚಿಕ್ಕ ಸಮಾಜದಲ್ಲಿ ಯಾವುದೇ ಸಮಾಜದವ್ರು ಕರೆದ್ರೂ ಸಹ ನಮ್ಮ ಜನ, ಈಗ ಒಂದು ಇದಿರ್ತದೆ, ಎಂಥದ್ದು ಮನಸ್ಸಲ್ಲಿರ್ತದೆ, ನನ್ನ ತಮ್ಮ ಮತ್ತು ನನ್ನ ಬದಿ ಮನೆಯ ಒಂದು ತಮ್ಮ, ಇವರಿಗೆ ಏನು ಮಾಡ್ಕೊಂಡಿದ್ದಾರೆ, ಎಲ್ಲ ಕನ್ನಡ ಜನ ಅಂದರೆ ನನ್ನವರು, ನನ್ನ ಸಮಾಜದವರು, ಜಾತಿ ಗೀತಿ ಅಂತ ಇಲ್ಲ, ಯಾರೇ ಕರೆದು ಸಹ ನನ್ನ ಸಮಾಜದವರು ಓಡಿ ಹೋಗ್ತಾರೆ. ಆದ್ದರಿಂದ ನ್ಯಾಷನಲ್ ನಾನು ಪತ್ರಕರ್ತ ಅಂತೇಳಿ ನಂದು ಹೀಗೆ ಮಾಡಿ ನಡೆಯುವ ಅಭ್ಯಾಸ ಅವ್ರ ಹತ್ರ ಇಲ್ಲ. ಎಲ್ಲರೂ ಕರೆದ್ರು ಎಲ್ಲರನ್ನೊಟ್ಟಿಗೆ ಸೇರ್ಕೊಂಡಿರ್ತಾರೆ. ಮತ್ತು ಇದು ನಾನು ಮತ್ತೊಂದು ಹೇಳ್ತೇನೆ, ಅವ್ರನ್ನ ಅಟ್ಟಕ್ಕೇರಿಸುವ ಹಾಗೆ ಮಾತಾಡೋ ವಿಷಯ ಅಲ್ಲ, ಏನು ವಿಷಯ ಉಂಟು ಅದನ್ನು ಅದು ಇದ್ದಾಗ ಹೇಳೋದು. ಮತ್ತು ನನ್ನ ಲೆಕ್ಕದಲ್ಲಿ ಯಾವುದೇ ಕನ್ನಡಿಗನಿಗೆ ಅವರಿಂದ ತೊಂದರೆ ಆದ ಹಾಗೆ ನನಗೆ ಗೊತ್ತಿಲ್ಲ, ನನಗಂತೂ ಆಗಿಲ್ಲ, ಗೊತ್ತಿಲ್ಲ ನನಗೆ. ಅದು ನಾನು ಈಗಲೇ ಹೇಳ್ತಿದ್ದೆ ಅವರಿಂದ ಹೀಗೆ ಆಗಿದೆ ಅಂತೇಳಿ. ಮತ್ತು ಕೆಲವು ಸಲ ಏನಾಗ್ತದೆ, ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದನ್ನು ಮಿಸ್ಟೇಕ್ ಆಗ್ತದೆ, ನೀವು ಮಾಡಬೇಕಂತಿರೋದಿಲ್ಲ. ಮತ್ತು ಎಲ್ಲರದ್ದು ನೋಡುವ ಕಣ್ಣು ಒಂದೇ ಇರೋದಿಲ್ಲ. ಕೆಲವು ಸಲ ಎಂಥದ್ದು ಗೊತ್ತುಂಟ, ನೀವು ಕೇಳಿದ್ದು ಅದು ನಿಜ ಇರಲ್ಲ, ನೀವು ನೋಡಿದ್ದು ಅದು ನಿಜ ಇರಲ್ಲ. ಅದರಿಂದ ಒಂದು ಹೇಳ್ತಾರಲ್ಲ, ಜೋ ದಿಖಾವೋ ಸಹಿ ನೀ ಹೈ, ಜೋ ಸುನಾ ವೋ ಭಿ ಸಹಿ ನೀ ಹೈ. ಅಂದರೆ ಕೆಲವು ಚೇಂಜಸ್ ಇರ್ತಾರೆ. ಆದ್ದರಿಂದ ನಾವು ಇವರು ಈಗ ನನ್ನ ಮನಸ್ಸಲ್ಲಿ ಹೇಗೆ, ನನ್ನ ಮನಸ್ಸಲ್ಲಿ ಅನಿಲ್ ಸನ್ನಿಧಿಯವರು ಒಳ್ಳೆ ಜನ ಅಂತ ನಾನು ಹೇಳ್ತೇನೆ. ನಿಮ್ಮ ಮನಸ್ಸಲ್ಲಿ ಹೇಗಿರ್ತದೆ, ಅವರೇ ಅನಿಲ್ ಸನ್ನಿಧಿಯವರು ಜನ ಒಳ್ಳೇದಿಲ್ಲ ಅಂತೇಳಿ. ಅಂದರೆ ಪ್ರತಿಯೊಬ್ಬೊಂದು ಯೋಚನೆಯ ಬೇರೆ ಬೇರೆ ಇರ್ತದೆ. ಆದರೆ ನೀವು ಪರ್ಸೆಂಟೇಜ್ ತಗೊಂಡು ಹೋದಾಗ 100%ಅಲ್ಲಿ 80% ಏನು ಜನ ಹೇಳ್ತಾರೆ ಸರಿ ಹೇಳ್ತಾರೆ, ಅದು ಆ ಜನ ಸರಿ. 20 ಜನ ಎಲ್ಲರಿಗೂ ಬೇಕಾದಾಗ ನೀವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಅನಿಲ್ ಸನ್ನಿಧಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನನಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ಹೇಳ್ಬೋದು ಅಂತ ಹೇಳಿದ್ರೆ ಹಾಗೆ. ಸರ್, ಗೋವಾದಲ್ಲಿ BJP ವತಿಯಿಂದ ಎಲ್ಲರೂ ಸುರಕ್ಷಿತವಾಗಿದ್ದಾರಾ ಮತ್ತು ಕನ್ನಡಿಗರೆಲ್ಲರೂ ಒಕ್ಕೂಟದಿಂದಿದ್ದಾರಾ ಸರ್? ನೋಡಿ, ಗೋವಾದಲ್ಲಿ ಕನ್ನಡದವರು 100% ಸುರಕ್ಷಿತವಾಗಿದ್ದಾರೆ. ನೀವು ಕಂಪೇರಿಟಿವ್ ಮಾಡಿದರೆ ಮೊದಲಿನ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಹಾಗೂ BJP ಗೌರ್ಮೆಂಟ್ ಇದ್ದಾಗ, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಕನ್ನಡದವರಿಗೆ ಜಾಸ್ತಿ ಮರ್ಯಾದೆ ಇರಲಿಲ್ಲ. ಮತ್ತು ಎಲ್ಲಿ ಪೆಟ್ಟು ಬೀಳ್ತಿತ್ತು, ಎಲ್ಲಿ ಜಗಳ ಆಗ್ತಿತ್ತು, ಯಾರು ಹೊಡಿತಿದ್ರು ಹೇಳಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಇವತ್ತು BJP ಗೌರ್ಮೆಂಟ್ ಬಂದ ಮೇಲೆ ಕನ್ನಡದವರಾಗಲಿ ಬೇರೆ ಯಾರೇ ಆಗಲಿ ಎಲ್ಲರೂ ಗೋವಾದಲ್ಲಿ ಸುರಕ್ಷಿತವಾಗಿದ್ದಾರೆ. ಇನ್ನೊಂದು ನೀವೊಂದು ಮತ್ತೊಂದು ಕ್ವಶನ್ ಕೇಳಿದರೆ, ಕನ್ನಡದವರು ಒಕ್ಕೂಟವಾಗಿದ್ದಾರೆ. ಇದಕ್ಕೆ ನಾವು ಉದಾಹರಣೆ ಹೇಳಬೇಕಂದ್ರೆ ಕರ್ನಾಟಕ ರಾಜ್ಯೋತ್ಸವ. ನೋಡಿ, ಕರ್ನಾಟಕ ರಾಜ್ಯೋತ್ಸವ ನಾವು ಮಾಡಿದಾಗ ಎಲ್ಲ ಕನ್ನಡ ಸಂಘದ ಅಧ್ಯಕ್ಷರುಗಳು ಒಟ್ಟುಗೂಡಿ ಕರ್ನಾಟಕ ರಾಜ್ಯೋತ್ಸವ ಸಮಿತಿಯನ್ನು ಮಾಡಿ, ಆನಂತರ ಆ ಸಮಿತಿಯಿಂದ ವರ್ಕಿಂಗ್ ಕಮಿಟಿ ಮಾಡಿ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡಿದ್ದೀವಿ. ಏನಿಲ್ಲ ಅಂದರೂ 1800 2000 ಜನ ಒಟ್ಟಾದ್ವಿ ನಾವು. ಅದು ಸಹ ಜಾಸ್ತಿ ಕಷ್ಟಪಡದೆ ನಮ್ಮ ಸಂಘ ಸಂಸ್ಥೆ ಅಧ್ಯಕ್ಷರುಗಳೆಲ್ಲ ಸೇರಿ ಒಂದಷ್ಟು ಜನನ ವಿದಿನ್ 1 ತಿಂಗಳಲ್ಲಿ ನಾವು ಈ ಅರೇಂಜ್ಮೆಂಟ್ ಮಾಡಿದ್ದೇವೆ. ಆದರೆ ಅದೇ ನಾವು ಒಂದು 6 ತಿಂಗಳಿಂದ ಈ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ, ಒಕ್ಕೂಟ ಅಂತ ನಮ್ಮದು ಒಂದು 10,000 ಜನ ಬಂದು ಬ್ಲಾಕ್ ಹೋಗುತ್ತೆ, ಅಷ್ಟು ಜನ ಒಟ್ಟು ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಕನ್ನಡದವರಿಗೆ BJP ವತಿಯಿಂದ ಒಂದು ಪ್ರಾಬ್ಲಮ್ ಇಲ್ಲ. 2, BJP ಸೆಲ್ಲಿನ ಕನ್ವೀನರ್ ಆಗಿ ಮಾಡಿದ ಮೇಲೆ ನನ್ನನ್ನು ನಮ್ಮ ಕನ್ನಡದವ್ರನ್ನ ಒಟ್ಟು ಮಾಡುವುದೇ ನನ್ನೊಂದು ಆಸೆ. ಅದು ಸಹ ಹೇಗೆ, BJP ಸೆಲ್ಲಿನ ಲೆಕ್ಕದ ಹಾಗೆಲ್ಲ, ನಮ್ದೆಂಥದ್ದು BJP ಸೆಲ್ ಅಂದರೆ ಪಾರ್ಟಿ ಬರ್ತದೆ,
ನಾನು ಹೇಳುವುದು ಕನ್ನಡದವರಿಗೆ, ಯಾವುದೇ ಸಭೆ ಸಮಾರಂಭ ನಮ್ಮ ಕನ್ನಡದವ್ರದ್ದಿದ್ದಾಗ ಪಾರ್ಟಿ ಅಂತ ಲೆಕ್ಕದಲ್ಲಿ ಬಂದು ಸೇರಬೇಡಿ. ನಾವು ಕನ್ನಡದವರು ಅಂತ ಹೇಳಿ ಬಂದು ಸೇರಬೇಕು. ಯಾವತ್ತು ನಾವು ಕನ್ನಡದವರು ಅಂತ ಬಂದು ಸೇರಿದಾಗ ಆಗ ಮಾತ್ರ ನಾವು ಒಟ್ಟಾಗ್ಲಿಕ್ಕೆ ಸಾಧ್ಯ ಉಂಟು. ಈಗ ಆಲ್ಮೋಸ್ಟ್ ನನ್ನ ಲೆಕ್ಕದಲ್ಲಿ 85-90% ನಾವು ಒಟ್ಟಾಗಿದ್ದೇವೆ. ಒಂದು 10% ಒಂದು ಆ ಕಡೆ ಈ ಕಡೆ ಆಗ್ಲಿಕ್ಕೆ ಸಾಧ್ಯ ಉಂಟು. ಯಾಕಂದ್ರೆ 90% 100%. ಎಕ್ಸಾಂಪಲ್, ನೀವು ಲಿಂಗಾಯತರು ಜಾತಿ ನಾವು ಇದು ಮಾಡೋದಿಲ್ಲ, ನಾನು ಆದರೂ ನಿಮಗೆ ಜಾತಿನ ಬಿಟ್ಟು ನಾವು ಒಟ್ಟಾಗಿದ್ದೇವೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. ಲಿಂಗಾಯತರೇ ಇರಲಿ, ಬಂಟ್ ಅಸೋಸಿಯೇಷನ್ ಇರಲಿ, ನಮ್ಮದು ಪೂಜಾರಿ ಅವ್ರದ್ದೊಂದು ಇದಿದೆ, ಅದಕ್ಕೆ ಅಲ್ಲ ಅದಕ್ಕೆ ಇನ್ನೊಂದು ಹೆಸರಿದೆ ಮರ, ಅವರು ಮತ್ತು ಅಡಪಡ ಸಮಾಜ, ಈ ಸಮಾಜ, ಆ ಸಮಾಜ, ಎಲ್ಲ ಸಮಾಜ ಒಟ್ಟಾಗಿದೆ. ಎಲ್ಲಿ ಜಾತಿಯಲ್ಲಿ ಉಂಟು? ನಮಗೀಗ ಜಾತಿ ಇಲ್ಲ. ಈಗ ನನ್ನ ಹತ್ರ ಜಾತಿ ಅಂದರೆ ನಾವು ಕನ್ನಡದವರು, ಧರ್ಮ ಅಂದರೆ ಸನಾತನ ಧರ್ಮ, ಹಿಂದೂ ಧರ್ಮ. ಧರ್ಮ ಯಾವುದು ಅಂತ ಹೇಳಿದ್ರೆ ಹಿಂದೂ ಧರ್ಮ, ಜಾತಿ ಯಾವುದು ಅಂತ ಹೇಳಿದ್ರೆ ಕನ್ನಡ ಜಾತಿ. ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡಿಗರಿಗೆ ಟಿಕೆಟ್ ಸಿಗಬಹುದಾ ಇನ್ನು ಮುಂದೆ? ನೋಡಿ, ಟಿಕೆಟ್ ಸಿಗ್ಬೋದಾ ಸಿಗಲ್ಲ ಅದು ಸೆಕೆಂಡ್ ಕ್ವಶನ್. ಫಸ್ಟ್ ನಾನಂತ ಹೇಳೋದು, ನಮಗೆ ಟಿಕೆಟ್ ಸಿಗುತ್ತಾ ಇಲ್ವ ಅನ್ನೋಕ್ಕಿಂತ ಮತ್ತು ನಾವು ನಮ್ಮ ಜನನ ಮುಂದೆ ತರಲಿಕ್ಕೆ ಎಷ್ಟು ನಾವು ಕೆಲಸ ಮಾಡ್ತೇವೆ. ಎಲ್ಲಿ ತನಕ ನಾವು ನಮ್ಮ ಜನನ ಮುಂದೆ ತರಲುವುದಿಲ್ಲ, ಅಲ್ಲಿ ತನಕ ನಮಗೆ ಟಿಕೆಟ್ ಯಾಕೆ ಕೊಡ್ತಾರೆ? ಅಗತ್ಯ ಏನುಂಟು? ಯಾಕೆ ಕೊಡಬೇಕು? ಈಗ ನಾನು ಹೇಳ್ತೇನೆ, ಸ್ಪೆಷಲಾಗಿ ನಮ್ಮ 4 ಕಾನ್ಸ್ಟಿಟ್ಯೂನ್ಸಿ ಇದೆ ವಾಸ್ಕೋದಲ್ಲಿ. 4 ಕಾನ್ಸ್ಟಿಟ್ಯೂನ್ಸಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋದರೆ ಎಲ್ಲರಿಗಿಂತ ಜಾಸ್ತಿ ಕನ್ನಡದವ್ರದ್ದು ಅಲ್ಲಿ. ಜುವಾರಿ ಆಯಿತು, ನಿಮ್ಮದು ಮರ್ಮಗೋ ಆಯಿತು, ಓಸ್ಕಾ ಆಯಿತು, ಸಡ ಆಯಿತು. ಅಲ್ಲಿ ಎಷ್ಟು ವರ್ಷದಿಂದ ನಮ್ಮ ಕನ್ನಡದವರು ಇದ್ದಾರೆ? ಎಷ್ಟು ಜನ ಇದ್ದಾರೆ? ಕನ್ನಡದವರು ಜಾಸ್ತಿ ಇರುವಂಥ ಜಾಗದಲ್ಲಿ ಗೋವಾದವರು ವಾರ್ಡ್ ಮೆಂಬರಾಗಿ ಹೇಗೆ ಬರ್ತಾರೆ? ಯಾಕೆ ಬರಬೇಕು? ನಾನು ಹೇಳೋದು 100 ಜನ ಕನ್ನಡದವರು ನಮ್ಮ ಒಂದು ವಾರ್ಡಲ್ಲಿದ್ದಾರೆ, ಗೋವಾದವರು 25 ಜನ ಇದ್ದಾರೆ. ಆದರೆ ವಾರ್ಡ್ ಮೆಂಬರ್ ಗೋವಾದವನ ಹೇಗೆ ಬರುವುದು? ಯಾಕೆ ಬರ್ತಾನೆ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳಿ ಆ ರೀತಿ ನಮ್ಮಲ್ಲಿ ಎಲ್ಲಿ ತನಕ ಒಗ್ಗಟ್ಟಿಲ್ಲ, ಟಿಕೆಟ್ ಯಾರಿಗೂ ಕೊಡೋದು? ಟಿಕೆಟ್ ಕೊಟ್ಟೆ ಅಂತ ಮಾಡೋದು? ಎಕ್ಸಾಂಪಲು ನಾನು ನೋಡಿದಾಗೆ, ನನಗೆ ಗೊತ್ತಿಲ್ಲ, ಹೇಳೋದು ನಾನು ಕೇಳಿದ್ದೆ, ನಮ್ಮ ಮೇಟಿಯವರಿಗೂ ಒಂದು ಎಷ್ಟೋ ವರ್ಷದಿಂದ JDS ಇಂದ ಟಿಕೆಟ್ ಕೊಟ್ಟು ಅಂತೇಳಿ. ಅಲ್ಲಿ ಆ ಟೈಮಲ್ಲಿ ಸಿಚುವೇಶನ್ ಏನಿತ್ತು, ಹೇಗೆ ಎಷ್ಟು ಜನ ಪಬ್ಲಿಕ್ ಇದ್ದರು, ಏನಿದ್ರು ಅದು ಗೊತ್ತಿಲ್ಲ. ಆದರೆ ಈಗಿನ ಸಿಚುವೇಶನಲ್ಲಿ ನನಗೆ ಮೊದಲು ವಾಸ್ಕೋ, ಇದು ಜುವಾರಿ ಮತ್ತು ಮರ್ಮಗ್ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾವಾಗ ನಾನು BJP ಸೆಲ್ಲಲ್ಲಿ ಕನ್ವೀನರಾಗಿ ಬಂದ ಮೇಲೆ ನನಗೆ ಅದ್ರ ಬಗ್ಗೆ ನನಗೆ ನಾಲೆಜ್ ಇತ್ತು. ನಾನು ನಿಮ್ಗೆ ಹೇಳ್ತೀನಿ, ಕೆಲವೊಂದು ಏರಿಯಾದಲ್ಲಿ ವಾಸ್ಕೋದಲ್ಲಿ ಏನಿಲ್ಲ, ವಾಸ್ಕೋ 4 ಏರಿಯಾ ಉಂಟಲ್ಲ, ಅದರಲ್ಲಿ ಕನ್ನಡದ ಕೆಲವು ಜನರಲ್ಲಿ ಕಣ್ಣು ಮುಚ್ಚಿ ವಾರ್ಡ್ ಮೆಂಬರ್, ಕಣ್ಣು ಮುಚ್ಚಿ ಅಂದರೆ ನಿಮಗೆ ಅಗತ್ಯನಿಲ್ಲ. ನಾನು ವಾರ್ಡ್ ಮೆಂಬರ್ ಆಗಲಿಕ್ಕೆ 10 ಓಟು ಗೋವಾದವ್ರದ್ದು ಓಟ್ ಇದ್ದರೆ ಮಾತ್ರ ನಾನು ವಾರ್ಡ್ ಮೆಂಬರ್ ಆಗ್ತಂತ ಅನ್ನುವ ಸಿಚುವೇಶನ್ ಇಲ್ಲ. ಆದರೆ ಅದು ನಾನು ಹೇಳ್ತೇನೆ, ನಮ್ಮ ಕನ್ನಡದವರು ಗುಲಾಮಗಿರಿಯನ್ನು ಬಿಡಬೇಕು. ಮೊದಲು ನಮ್ಮ ಕನ್ನಡದವರು ಗುಲಾಮಗಿರಿಯನ್ನು ಬಿಟ್ಟು, ಈಗ ನಾನು ಕನ್ನಡದವನು, ನೀವು ಕನ್ನಡದವನು, ನಿಮ್ಮದು ನಮ್ಮದು ಏನೋ ಈಗ 15-20 ವರ್ಷದ ಮೊದಲೇ ಜಗಳ ಆಗಿರ್ತದೆ. ಆಯಿತು, 15-20 ಜಗಳ ಆಯಿತು. ಈಗ ನಿಮಗೆ ಎಂತ ಮಾಡಬೇಕು? ಎಕ್ಸಾಂಪಲ್, ನಿಮ್ಮ ಹತ್ರ 100 ಓಟ್ ಉಂಟು, ನನ್ನ ಹತ್ರ 50 ಓಟ್ ಉಂಟು, ಇನ್ನೊಬ್ಬರ ಹತ್ರ 30 ಓಟ್ ಉಂಟು. 150, 30, 180 ಓಟು. 180 ಓಟರಲ್ಲಿ 170 ಓಟರಲ್ಲಿ ಹಾಗಾದರೆ ಅವನು ವಾರ್ಡ್ ಮೆಂಬರ್ ಆಗ್ತಾನ? ನಾವು 3 ಜನ ಒಟ್ಟಾಗಬೇಕು. 3 ಜನ ಒಟ್ಟಾಗಿ ಯಾರು ಹೆಚ್ಚಿಗೆ ಒಟ್ಟುಂಟು ಅವ್ರು ಬೇರೆ ಕಮ್ಮಿ ಓಟಿದ್ದು ಅವನಿಗೆ ಸಪೋರ್ಟ್ ಮಾಡಬೇಕು, ಅವನು ವಾರ್ಡ್ ಮೆಂಬರ್ ಮಾಡಬೇಕು. ನಮ್ಮ ಜನ ಅಲ್ವ ಮಾರ್ರೆ? ನಮ್ಮ ಜನನು ನಾವು ಒಂದು ವಾರ್ಡ್ ಮೆಂಬರ್ ಮಾಡಿದರೆ, ನಾವು ಅದೇ ಹೊರಗಿನವನಿಗೆ ವಾರ್ಡ್ ಮೆಂಬರ್ ಮಾಡೋ ಬದಲು ನಮ್ಮ ಜನ ಮಾಡಿದರೆ ನಮಗೆ ಮರ್ಯಾದೆ ಹೋಗೋದಾ, ಅಲ್ಲ ನಮ್ಮ ಬೇರೆಯವ್ರು ಮಾಡಿದರೆ ಮರ್ಯಾದೆ ಹೋಗೋದಾ? ಅಲ್ಲಿ ವಾಸ್ಕೋ ಅಲ್ಲಿ ಬೇರೆ ಬೇರೆ ಜನ ಇದ್ದಾರೆ, ಮಹಾರಾಷ್ಟ್ರ ಇದ್ದಾರೆ, UP ಅವರು ಇದ್ದಾರೆ, ಇನ್ಯಾರೋ ಇದ್ದಾರೆ, ಕೇರಳದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಪರ್ಸೆಂಟೇಜ್ ಜಾಸ್ತಿ ಇರೋದು ಯಾರ್ದು? ನಮ್ಮದು. ಆದರೆ ನಾವು ನಮ್ಮ ಜನನ ಬಿಟ್ಟು ಬೇರೆ ಜನ ನಾವು ಇದು ಮಾಡ್ತೇವೆ. ಇದು ಏನಾಯ್ತು ಗೊತ್ತುಂಟಾ? ಮೊದಲು ಪರಕೀಯರು ನಮ್ಮ ದೇಶಕ್ಕೆ ಬಂದು ಏನು ಮಾಡಿದರು?
ಪರಕೀಯರು ನಮ್ಮ ದೇಶಕ್ಕೆ ಬಂದಮೇಲೆ ನಮ್ಮ ದೇಶನ ಲಗಡೆ ತೆಗೆದು ದೇಶನೆಲ್ಲ ಹೊತ್ಕೊಂಡು ಹೋದ್ರು. ಈಗ ನಾವು ಅದೇ ಮಾಡೋದು. ನಮ್ಮ ಯಾವಾಗ ಪರಕೀಯರು ಬಂದರು, ಈಗ ನಾವು ಪರಕೀಯರಾಗಿದ್ದೇವೆ. ಈಗ ನಾವು ಎಷ್ಟು ಜನ ನಾವು ಜಾಸ್ತಿ ಇದ್ದಾಗ ನಾವು ಜನ ಒಟ್ಟಾಗಿ ನಾವು ಯಾರನ್ನ ಮುಂದೆ ತರಬೇಕು ನಾವು ಮಾಡ್ತಾ ಇಲ್ಲ. ನಾನು ಹೇಳೋದು ಎಲ್ಲ ಕನ್ನಡದ ಜನಗಳು ಎಲ್ಲಿ ಜಾಸ್ತಿ ಇದ್ದಾರೆ ಗೋವಾದಲ್ಲಿ, ಅಲ್ಲಿ ಇರ್ಬೋದು, ನಂದು ನಿಮ್ಮದು ಜಗಳ ಇರ್ಬೋದು. ಆದರೆ ಅಕಸ್ಮಾತ್ ನನ್ನೊಂದು 50 ವೋಟ್ರು ನಿಮಗೆ ಬಿದ್ದು ನೀವು ವಾರ್ಡ್ ಮೆಂಬರ್ ಆಗುವಂಥ ಕೆಪಾಸಿಟಿ ನಿಮ್ಮತ್ತಿದ್ರೆ ನಾನು ಕಣ್ಣು ಮುಚ್ಚಿ ನಿಮಗೆ ಸಪೋರ್ಟ್ ಮಾಡಬೇಕು. ಜಗಳ ನೋಡಿ ಹಾಗೆ ಆಗ್ತದೆ. ಮನೇಲಿ ಒಂದು ಮನೇಲಿ ಇದ್ದಾಗಲೂ ಸಹ ಅಣ್ಣ ತಮ್ಮ ಅಕ್ಕ ತಂಗಿದು ತಾಯಿ ಮಗಳದಾಗ್ತದೆ, ಅಪ್ಪ ಮಗಂದಾಗ್ತದೆ. ಇದು ಮಾತ್ರ ನೇಬರ್ ಮುಂದಿನ ಮನೆ ಹಿಂದಿನ ಮನೆ, ಒಂದು ನೀರು ಆ ಕಡೆ ಹೋಗ್ತದೆ, ಇನ್ನೊಂದೇನೋ ಬೈಕ್ ಈ ಕಡೆ ಹೋಗ್ತದೆ, ಏನೋ ಪಾರ್ಕಿಂಗ್ ಆ ಕಡೆ ಮಾಡಿದೆ, ಕಾಂಪೌಂಡ್ ಕಡೆ ಸ್ವಲ್ಪ ತಗಡಿ ಈ ಕಡೆ ಬಂತು. ಅದನ್ನು ನಾವು ಯಾಕೆ ಜಗಳ ಮಾಡ್ತಿರ್ಬೇಕು? ನಾವು ಯಾಕೆ ಮಾಡೋಕೆ? ನಾನು ಹೇಳ್ತೀನಿ, ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಎಷ್ಟು ಜಗದಲ್ಲಿ ನಮ್ಮ ಕನ್ನಡದವರಿದ್ದಾರೆ, ಎಲ್ಲೇ ಆಗಲಿ, ಯಾವ ಪ್ರದೇಶನಾಗಲಿ, ಬೀಚಳ್ಳಿಮಾಗಲಿ, ಸಾಕ್ಲಿ ಆಗಲಿ, ಮರ್ಮಗೋ ಆಗಲಿ, ಕಲ್ಲಂಗೋಟ ಆಗಲಿ, ಆ ಊರು ಈ ಊರು ಅಂತ ಹೇಳೋದಿಲ್ಲ. ನಾನು ನಿಲ್ಲೋದಿಲ್ಲ. ಮತ್ತೆ ಹೇಳ್ತೇನೆ, ನನಗೆ ಯಾವುದೇ ವಾರ್ಡ್ ಮೆಂಬರ್ ಆಗಲಿಕ್ಕೆ ನನಗೆ ಮನಸ್ಸಿಲ್ಲ. ನಾನು MP MLAಗಳಿಗೆ ನಾನು ಆಗಬೇಕನ್ನೋದು ನಾನು ಕನಸೊತ್ತು ಬಂದವನಲ್ಲ, ನಾನಾಗೋದಿಲ್ಲ. ಆದರೆ ಯಾರು ಆಗುವನು ಕೆಪಾಸಿಟು ಆಗಿ ಮಾಡಿ. ಮತ್ತು ಈಗ ನಾನು ಇನ್ನೊಂದು ಸಹ ನನ್ನ ಮೊನ್ನೆ ಒಂದು ಪ್ರಸ್ತಾಪನೆ ಮಾಡಿದ್ದೆ, ಮಾತಾಡ್ತಿರ್ಬೇಕಾದ್ರೆ, ನಾವು ಗಣೇಶ ಇಡ್ತೇವೆ, ಹೌದಲ್ವಾ? ಗಣೇಶ ಚತುರ್ಥಿಗೆ ಇರ್ತೇವೆ. ನೀವೊಂದು ಗಣೇಶ ಇಟ್ರಿ, ಅವರೊಂದು ಗಣೇಶ ಇಟ್ರಿ, ಇವರೊಂದು ಗಣೇಶ ಇಟ್ರಿ, ಎಲ್ಲರೂ ಒಂದೊಂದು ಗಣೇಶ ಇಡ್ತೀವಿ. 100 ಮೀಟ್ರಲ್ಲಿ 200 ಮೀಟ್ರಲ್ಲಿ ಒಂದೊಂದು ಗಣೇಶ ಇಡ್ತೀವಿ. ನಾನು ಹೇಳೋದು, ಒಟ್ಟಾಗುವ, ಒಂದೇ ಗಣೇಶ ಇಡುವ, ಎಲ್ಲರೂ ಒಟ್ಟಾಗುವ, 7 ದಿವಸ ಬಿಂದಾಸು ಇದು ಮಾಡುವ, ಫಂಕ್ಷನ್ ಮಾಡುವ. ಎಲ್ಲರೂ ಬಂದು ಅಲ್ಲೇ ಮಧ್ಯಾಹ್ನದ ಊಟ, ರಾತ್ರಿ ಊಟ ಅಲ್ಲೇ ಮಾಡಿ ಮನೆಗೆ ಹೋಗ್ಬೇಕು. ಮನೇಲಿ ಅಡುಗೆನೇ ಮಾಡಬಾರ್ದು. ಆವಾಗ ಮತ್ತೆ ನಾವು ಒಂದಾಗ್ತೀವಿ, ಮತ್ತು ಒಕ್ಕೂಟ ಆಗ್ತದೆ. ಒಂದು ಸಮಿತಿ ಮಾಡಿ, ಎಷ್ಟು ದುಡ್ಡು ಎಲ್ಲ ಖರ್ಚಾಗ್ತದೆ ಅದು ಒಂದೇ ಕಡೆ ಖರ್ಚು ಮಾಡಿ, ಒಂದು ಒಳ್ಳೆ ಗಣಪತಿ ತಂದು, ಮೀನ್ಸ್ ಒಳ್ಳೇದಂತ ಹೇಳಿದ್ರೆ ದೊಡ್ಡ ಗಣಪತಿ ತಂದು ಒಂದು ಒಳ್ಳೆ ಫಂಕ್ಷನ್ ಮಾಡಿ, ಯಾಕೆ ಮಾಡೋಕ್ಕಾಗೋದಿಲ್ಲ? ಈಗ ಮತ್ತೆ ನಾವು ಸ್ವಲ್ಪ ಹತ್ರ ಸೇರ್ತೇವೆ, ಮತ್ತೆ ಒಂದಾಗ್ತೇವೆ, ಮತ್ತೆ ಜನಗಳನ್ನು ನಾವು ಒಂದು ಮಾಡ್ಬೋದು, ಒಟ್ಟು ಮಾಡ್ಬೋದು. ಇದು ಎಂಥದ್ದು, ಪ್ರತಿ ಒಂದಕ್ಕೂ ನಾನು ದೊಡ್ಡವ, ನನಗಿಂತ ದೊಡ್ಡವನು ಯಾರಿಲ್ಲ, ನಾನೇ ಅದರ ಅಧ್ಯಕ್ಷ ಆಗಬೇಕು, ನಾನೇ ಅದರದ್ದಿರಬೇಕು, ನನ್ನ ಹೆಸರು ಬರಬೇಕು ಅಂತ ಕೂತ್ಕೊಂಡ್ರೆ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳೋದು, ಯಾರಾದ್ರಾಗಲಿ ಅವ್ನು ಮುಂದೆ ಬರಲಿ. ಯಾರಿಗೆ ಕೆಪಾಸಿಟಿ ಉಂಟು ಅವ್ನು ಮುಂದೆ ತೆಗೆ, ಯಾರಿಗೆ ಮಾಡ್ಬೋದು ಅವ್ನು ಮಾಡಿ. ನನ್ನ ಹತ್ರ ಎಂಥದ್ದಾಗಲ್ಲ, ಅದು ನಾನು ಆಗ್ಬೇಕಂತೇಳಿ ಹೇಗೆ ಸಾಧ್ಯ? ನಾನು ಹೇಳೋದು, ನಾನು ಮರ್ಮಗೋದಲ್ಲಿ ಹೋಗಿ, ಸಾಕೋಳದಲ್ಲಿ ಹೋಗಿ, ಸಡದಲ್ಲಿ ಹೋಗಿ ನಾನು ವಾರ್ಡ್ ಮೆಂಬರ್ ಎಂಬಾಗದೆ ನನಗೆ ಮೆಟ್ನಲ್ಲಿ ಹೊಡಿಬೇಕು. ಯಾಕಂದರೆ ನಾನಿರುವುದು ಕಲ್ಲಮುಟ್ಟಲ್ಲಿ. ಕಲ್ಲಮುಟ್ಟಿಂದ ಬಂದು ಇಲ್ಲಿ ನಾನು ವಾರ್ಡ್ ಮೆಂಬರ್ ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಿದ್ದು ತಪ್ಪು. ಅಲ್ಲಿಯ ಜನ, ಅಲ್ಲಿ ಹುಟ್ಟಿ ಅಲ್ಲಿ ಬೆಳೆದವನು, ಅಲ್ಲಿ ಜನಗಳಿಗೆ ಗೊತ್ತಿದ್ದವನು, ಹಳ್ಳಿ ಜನಗಳಿಗೆ ಏನು ಕಷ್ಟ ಇದೆ, ಅದು ಏನು ಕಷ್ಟ ನಿವಾರಣೆ ಆಗಬೇಕನ್ನೋ ಬಗ್ಗೆ ಅವ್ನು ಗೊತ್ತಿದ್ದವನು ನಾವು ಒಟ್ಟು ಕೊಟ್ಟು ಮತ್ತೆ 4 ಜನದ ಮುಂದೆ ಎದೆ ತಟ್ಟಿ ನಿಲ್ಲುವಂಥವನಾಗಿರ್ಬೇಕು. ಯಾವುದೇ ಕಷ್ಟ ಬಂದರೂ ಆ ಜನಗೆ ಹೆಲ್ಪ್ ಮಾಡುವಂತ ಆಗಿರಬೇಕು. ಅಂಥವ್ರು ತನ್ನಿ ಅಲ್ವಾ, ಮಾಡಿ ಅಲ್ವಾ, ಯಾಕೆ ಮಾಡೋದಿಲ್ಲ? ನೀವು ಇದೇ ಆಗಲಿಲ್ಲದ್ರೆ ನೀವು ಮತ್ತೆ ಎಂಥದ್ರಿ MLA ಟಿಕೆಟ್ ಇದು ಮಾತಾಡೋದು? ಫಸ್ಟ್ ಇದು ಮಾಡಿ, ಇದು ಮಾಡಿದ ಮೇಲೆ ಮತ್ತೆ MLA ಬಗ್ಗೆ ಯೋಚನೆ ಮಾಡಿ. ಆವಾಗ MLA ಬಗ್ಗೆ ಯೋಚನೆ ಮಾಡಿ. ಯಾಕಂದರೆ ಆವಾಗ ನಮ್ಮ ಹತ್ರ ಜನದ ಇದಿದೆ, ಎಂಥದ್ದು, ಜನ ಎಲ್ಲ ಒಟ್ಟಾಗಿರ್ತಾರೆ, ಬಲ ಇದೆ, ಜನಬಲ ಇರ್ತದೆ. ಜನಬಲ ಇಲ್ದಲೆ ನಾನು MLA ಆಗ್ತೇನೆ ಅಂತ ಹೇಳಿದ್ರೆ ಅದೆಂಥದ್ದು ಊಟ ಮಾಡೋದು, MLA ಮಾಡೋದು ಅಂತ ಹೇಳಿದ್ರೆ. ಸರ್, ಗೋವಾದಲ್ಲಿ ಕನ್ನಡಿಗರು 40 ವರ್ಷದಿಂದ ಕರ್ನಾಟಕ ಭವನವನ್ನು ಸ್ಥಾಪಿಸುವುದರ ಬಗ್ಗೆ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಮತ್ತು ನೀವು BJP ವತಿಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ನೋಡಿ, ನಾನು ಮೊದಲೇ ಒಂದು ನಿಮ್ಮ ಕ್ವಶನ್ ಇದ್ದಾಗ ನಾನು ಅಂತ ಹೇಳಿದೆ, CT ರವಿಯವರು ನಮ್ಮನ್ನು ಕರ್ಕೊಂಡೋಗಿ BJP ಗೌರ್ಮೆಂಟ್ ಕರ್ನಾಟಕದಲ್ಲಿರುವಾಗ 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ರು ಅಂತೇಳಿ. ನೋಡಿ, ನನಗೆ ಪೊಲಿಟಿಕಲ್ ನನಗೆ ಜಾಸ್ತಿ ಗೊತ್ತಿಲ್ಲ. ಒಂದು 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದು ಎಲ್ಲಿ ಹೋಯ್ತು, ಅದು ಎಲ್ಲುಂಟು, ಅದನ್ನು ನಾನು ಕರ್ನಾಟಕ ಗೌರ್ಮೆಂಟ್ಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಈಗ ಕರ್ನಾಟಕದ ಗೌರ್ಮೆಂಟ್ ವತಿಯಿಂದ ಯಾರೋ ಬಂದು ಇಲ್ಲಿ ಗಡಿನಾಡ ಪ್ರದೇಶದವ್ರು ಬಂದು ಮಾತಾಡಿ ಇದೆಲ್ಲ ಎಂತ ಆಯಿತು ನೋಡಿದರು, ನಮ್ಮ ಮೇಟಿಯವರ ಜೊತೆಗೆ ಸೇರಿ ಹೋದರು, ಅದೆಲ್ಲ ಇತ್ತು.
ಆದರೆ ನಾನು ಇದ್ರ ಬಗ್ಗೆ ಯಾರಿಗೂ ಅಪಮಾನದ ದೃಷ್ಟಿಯಲ್ಲಿ ನಾನು ಮಾತಾಡೋದಲ್ಲ. ನಂದು ಫಸ್ಟ್ ಕ್ವಶನ್ನು, 10 ಕೋಟಿ ಸ್ಯಾಂಕ್ಷನ್ ಆಯ್ತು ಅಂದಮೇಲೆ ಅದು ಅಲ್ಲಿ ದುಡ್ಡು ಇರಬೇಕಲ್ವ? ಗೌರ್ಮೆಂಟ್ ಯಾವುದೇ ಚೇಂಜ್ ಆಗಲಿ, ಗೌರ್ಮೆಂಟ್ ಚೇಂಜ್ ಆದರೂ ಸಹ 10 ಕೋಟಿ ಸ್ಯಾಂಕ್ಷನ್ ಮಾಡಿದ್ರೆ ಆ ದುಡ್ಡು ಇರಬೇಕು, ಅದೊಂದು ದುಡ್ಡು ಬರಬೇಕು. ಒಂದನೇದು. ಎರಡನೇದು, ಕನ್ನಡ ಭವನ 100% ಆಗಬೇಕು. ಯಾಕಂದರೆ ಗೋವಾದಲ್ಲಿ ಈಗಿಂದಲ್ಲ ಇದೊಂದು ಆಸೆ ಜನಗಳದ್ದು. ಪಾಪ ಕೆಲವು ಜನ ಯೋಚನೆ ಮಾಡಿ ಸತ್ತು ಹೋಗಿರಬೇಕು ಒಂದು ಕನ್ನಡ ಭವನ ಮಂದಿಲಿ. ನಾವು ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಟೈಮಲ್ಲಿ ನಾನು ಮೇಟಿಯವರು ಇದೇ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಿದ್ದೇವೆ. ಯಾಕಂದರೆ ಮೇಟಿಯವರು ನನ್ನ ಆತ್ಮೀಯರು, ಫ್ರೆಂಡು. ಪೊಲಿಟಿಕಲಿ ಬಂದಿದ್ದು ನಾನು ಈಗ, ಅದಕ್ಕೆ ಪೊಲಿಟಿಕಲಿ ಬರಲಿಕ್ಕಿಂತ ಮೊದಲು ನನ್ನ ಅವರು ಭಾಳ ಆತ್ಮೀಯರು. ಏನಾರಿದ್ದು ನಾನು ಅವ್ರಿಗೆ ಫೋನ್ ಮಾಡ್ತಿದ್ದೆ, ಅವ್ರು ಏನಾದ್ರು ನನಗೆ ಫೋನ್ ಮಾಡ್ತಿದ್ರು. ಈಗ ಫೋನ್ ಭಾಳ ಕಮ್ಮಿ ಆಗಿದೆ. ಇದು ಪೊಲಿಟಿಕಲ್ ಕಾಂಗ್ರೆಸ್ BJP ಅಂತ ಹೇಳಿದ್ಮೇಲೆ, ಅದೇ ನಾನು ಯಾವತ್ತು ಹೇಳೋದು, ಕನ್ನಡದವ್ರು ಅಂತ ಹೇಳಿದ್ಮೇಲೆ ಈ ಪಕ್ಷ ಇಟ್ಕೊಂಡು ಅಲ್ಲಿ ಬರಬಾರ್ದು. ಪಕ್ಷ ಇಟ್ಕೊಂಡು ಬಂದ ತಕ್ಷಣ ಏನಾಗುತ್ತೆ, ಅದು ಚೇಂಜ್ ಆಗುತ್ತೆ. ಕನ್ನಡದವ್ರು ಅಂತ ಹೇಳಿ ಸಿಗಬೇಕು. ನಾನು ಲಾಸ್ಟ್ ಟೈಮ್ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಮಾಡಬೇಕಾದ್ರೆ ನಾನು ಎಲ್ಲ ಕನ್ನಡದವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ದೆ, ನನಗೆ ಪ್ರತಿಯೊಂದು ಕನ್ನಡದವರು ಒಟ್ಟಾಗಬೇಕು. ಅದರಲ್ಲಿ ಅವ್ರ ಹತ್ರ ಜಗಳ ಇತ್ತು, ಇವ್ರ ಹತ್ರ ಜಗಳ ಇತ್ತು, ನಾನು ಅವ್ರು ನೋಡಲ್ಲ, ಇವ್ರು ಬಂದ್ರೆ ನಾನು ಕೂರಲ್ಲ, ಅವ್ರ ಕುರ್ಚಿ ನನ್ನ ಬದಿಲಿಗೆ ಆಗಿರಬಾರ್ದು, ಅದೆಲ್ಲ ಮಾಡಬಾರ್ದು. ನಾವು ಒಟ್ಟಾದರೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ, ಇಲ್ಲ ಸಾಧ್ಯ ಇಲ್ಲ ಅಂಥೇಳಿ ನಾನು ಫಸ್ಟು ಒಂದು ಬೇಡಿಕೆಯನ್ನು ನಾನು ಇವ್ರ ಹತ್ರ ಎಲ್ಲ ಸಂಘ ಸಮೇತ ಹೇಳಿದ್ದಕ್ಕೆ ಎಲ್ಲರೂ ಒಪ್ಕೊಂಡ್ರು. ಮೇಟಿಯವ್ರ ಹತ್ರ ನಾನೇ ಹೋಗಿ ಕೇಳಿದೆ, ಹೀಗೆ ನೀವು ನಮ್ಮ ಸಮಿತಿ ಇದ್ರಲ್ಲಿ ರಾಜ್ಯ ಕರ್ನಾಟಕ ರಾಜ್ಯ ಸಮಿತಿಯ ಇದು ನಮ್ಮ ಅಧ್ಯಕ್ಷರಾಗಿ, ಗೌರವ ಅಧ್ಯಕ್ಷರಾಗಿ ನೀವು ಬರಬೇಕು ಅಂತೇಳಿ ಬಂದರು. ಬಂದಲ್ಲಿ ಮಾತಾಡೋದಕ್ಕೆ ಅವ್ರೇಂತ ಹೇಳಿದರು, ಶೆಟ್ರೆ ನಾವು ಒಂದು ಕೆಲಸ ಮಾಡೋಣ, ಕನ್ನಡ ಭವನ ಸಮಿತಿಯನ್ನು ಮಾಡುವ, ಕನ್ನಡ ಭವನ ಬಗ್ಗೆ ಸಮಿತಿ ಮಾಡುವ, ಅದರಲ್ಲಿ ನಾವು ಒಟ್ಟಾಗಿ ದುಡಿಯುವ, ನಾವು ಕನ್ನಡದವರಿಗೆ ಏನಾದರೂ ಮಾಡುವ. ಯಾಕಂದರೆ ಯಾರೇ ಒಬ್ಬ ಸಮಾಜ ಸೇವಕ ಇರ್ಬೋದು, ಪೊಲಿಟಿಕ್ಸಲ್ಲಿರ್ಬೋದು, ನಾರ್ಮಲ್ ಆಗಿ ಒಂದು ಏನಾದರೂ ಒಂದು ಮಾಡಿ ಇಟ್ಟರೆ ಮುಂದಿನ ಪೀಳಿಗೆಗಳಿಗೆ ಈಸಿ ಆಗ್ತದೆ. ಯಾಕಂದರೆ ಪ್ರತಿ ಟೈಮಲ್ಲಿ ಅದು ಟೈಮ್ ಹೋಗ್ತಾ ಇದ್ದಾಗ ಒಂದು ದುಡ್ಡು ಜಾಸ್ತಿ ಆಗ್ತದೆ, ಟೆಕ್ನಿಕಲ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ, ಜನ ಒಟ್ಟಾಗೋದು ಕಮ್ಮಿ ಆಗ್ತದೆ, ಮತ್ತು ಅದೊಂದು ಏನು ಇರುತ್ತೆ ಒಂದು ಮಾಡುವ ಅಂತ ಕೆಲಸ ಅನ್ನೋದು ಈ ಮುಂದಿನ ಪೀಳಿಗೆಗೆ ನನಗೆ ಡೌಟ್. ಈ ಮಕ್ಕಳಿಗೆ ನೋಡಿದರೆ ಮುಂದೆ ಹೇಗೆ ಮಾಡ್ತಾರೆ, ಎಂಥದ್ದು ಮಾಡ್ತಾರೆ ಅಂತೇಳಿ. ಯಾಕಂದರೆ ಮಕ್ಕಳಿಗೆ ಈಗ ಅದೆಲ್ಲ ಬಿದ್ದೋಗಿಲ್ಲ. ಆದ್ದರಿಂದ ಏನಾದ್ರು ನಾವೇನಾದರೂ ಈಗ ಒಂದು ಮಾಡಿ ಹೋದ್ರು ಚೆನ್ನಾಗಿ. ಮೇಟಿಯವರಕ್ಕೆ ಕನ್ನಡ ಭವನ ಸಮಿತಿಯನ್ನು ಮಾಡುವ, ನಾವೇನಾದರೂ ಮಾಡಿ ಕನ್ನಡ ಭವನ ಮಾಡುವ ಅಂತ ಹೇಳಿದರೆ, ನಾನು ಈ ಒಂದು ಮನದಾಳದ ಮಾತಿನ ಮುಖಾಂತರ ನಾನು ಮೇಟಿಯವರಿಗೊಂದು ನಂದು ರಿಕ್ವೆಸ್ಟು, ಮೇಟಿಯವರೇ, ನೀವು ಕನ್ನಡ ಭವನದ ಬಗ್ಗೆ 40 ವರ್ಷ ಮೊದಲು ಯಾರು ಮಾತೆತ್ತಿದ್ದಾರೆ ಮತ್ತು ಅದ್ರ ಮಧ್ಯದಲ್ಲಿ ನೀವೇನು ಮಾತಾಡಿದ್ದೀರಿ, ಮತ್ತು CT ರವರ ಜೊತೆಗೆ ಫಸ್ಟ್ ಮಾತೆತ್ತಿದ್ದವನು ನಾನು. ನೀವು ನಮ್ಮ ಜೊತೆಗೆ ಬಂದು ಪಾರ್ಲಿಮೆಂಟಲ್ಲಿ ಬೊಮ್ಮಾಯಿಯವರ ಮನೆಯಲ್ಲಿ ಎಲ್ಲ 3-4 ಸಲ ಬಂದು ನೀವು ಮುಂದಾಳತ್ತಾಗಿ ಮುಂದೆ ಹೋಗಿ ಇದ್ರ ಬಗ್ಗೆ ನೀವು ಎಲ್ಲ ಮಾತಾಡಿದ್ದೀರಿ. ನಾನು ಹೇಳೋದು ಈಗಲೂ ಸಹ ಅದೇ, ಕನ್ನಡದ ಭವನವನ್ನು ಕಟ್ಟಲಿಕ್ಕೆ ಮುಂದೆ ನೀವು ಹೋಗಿ ಸಮಿತಿಯನ್ನು ಮಾಡಿ ಈ ಒಂದು 2-3 ವರ್ಷದೊಳಗೆ ಕನ್ನಡ ಭವನ ಆಗಬೇಕಂತೇಳಿ ನಾನು ಸ್ಪೆಷಲಾಗಿ ಮೇಟಿಯವರಿಗೆ ರಿಕ್ವೆಸ್ಟ್ ಮಾಡ್ತೇನೆ. ಯಾಕಂದರೆ ಇದರಲ್ಲಿ ಮಾತಾಡೋದು ದೊಡ್ಡ ವಿಷಯ ಅಲ್ಲ, ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ, ಹಾಗೆ ಮಾಡ್ತೇನೆ ಅಂತೇಳಿ. ಆದರೆ ಈ ಯಾವುದೇ ಒಂದು ಗೌರ್ಮೆಂಟಿನ ಕೆಲಸ ಮಾಡಬೇಕಾದ್ರೆ ಅದರ ಹಿಂದೆ ಓಡುವವನು ಬೇಕು, ಹೋಗುವವನು ಬೇಕು, ಪರಿಶ್ರಮ ಪಡುವವನು ಬೇಕು. ಅದರಲ್ಲಿ ನನ್ನ ಲೆಕ್ಕದಲ್ಲಿ ಇದರ ಹಿಂದೆ ಓಡಲಿಕ್ಕೆ ಈಗ ಗೌರ್ಮೆಂಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಆದ ಕಾರಣ ಮೇಟಿಯವರಕ್ಕಿಂತ ಬೇರೆ ಯಾರು ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮೇಟಿಯವರಿಗೆ ಅದೊಂದು ಚಾಣಕ್ಯತನ ಇದೆ.
ಎಲ್ಲಿ ಏನು ಕೆಲಸ ಮಾಡಬೇಕು ಅಂತ ಮಾಡಬೇಕು. ಮತ್ತು ಕರ್ನಾಟಕದವ್ರಿಗೆ, ಯಾಕಂದ್ರೆ ಅವರು ಪಾರ್ಟಿಯವರಲ್ವ, ಕಾಂಗ್ರೆಸ್ ಪಾರ್ಟಿಯವರು, ಇದು ಕೆಲಸ ಮಾಡಲಿಕ್ಕೆ ಈಸಿ ಆಗ್ತದೆ. ಆದರೆ ನಾನು ಸ್ಪೆಷಲ್ ರಿಕ್ವೆಸ್ಟ್ ಮೇಟಿಯವರೇ ನಿಮಗೆ, ನೀವೊಂದು ಕನ್ನಡ ಭವನದ ಸಮಿತಿಯನ್ನು ಮಾಡಿ, ನಮ್ಮ ಎಲ್ಲ ಕನ್ನಡದವರು ನಿಮ್ಮ ಜೊತೆಗಿದ್ದಾರೆ. ಎಲ್ಲ ಕನ್ನಡದವರು, ಯಾರು XYZ ಯಾರು ನಿಮ್ಮ ಜೊತೆಗೆ ಬರಲ್ಲ ಅನ್ನಲಿಕ್ಕೆ ಯಾರು ಸಾಧ್ಯ ಇಲ್ಲ. ಯಾಕಂದರೆ ನೀವು ನಿಮ್ಮ ಮನೆ ಕೆಲಸ ಮಾಡ್ತಾ ಇಲ್ಲ, ನೀವೊಂದು ಕನ್ನಡ ಸಮಾಜಕ್ಕೆ ಮಾಡುವಂಥ ಕೆಲಸ. ನಾವೆಲ್ಲರೂ ನಿಮ್ಮ ಜೊತೆಗೆ, ಪಕ್ಷ ಬಿಟ್ಟು ಜಾತಿ ಬಿಟ್ಟು ನಾವು ನಿಮ್ಮ ಜೊತೆಗೆ ಕೆಲಸ ಮಾಡ್ತೇವೆ. ನೀವು ಆದ್ದರಿಂದ ಈ ಕೆಲಸವನ್ನು ನೀವು ಮುಂದೆ ಹೋಗಿ ಮಾಡಿ, ಒಂದು ನಿಮ್ಮ ಏನೊಂದು ಲೀಡರ್ಶಿಪ್ ಇದೆ, ನಿಮ್ಮ ಜನಗಳನ್ನ ಒಟ್ಟು ಮಾಡುವ ಏನು ಕೆಪಾಸಿಟಿ ಇದೆ, ಅದು ನೀವು ಒಂದು ಎಲ್ಲೋ ಒಂದು ಕಡೆಯಲ್ಲಿ ನೀವು ಅದಕ್ಕೆ ಕಂಬಳಿ ಹಾಕಿ ಮುಚ್ಚಿಟ್ಟಿದ್ದೀರಿ. ಅದನ್ನು ಕಂಬಳಿ ತೆಗೀರಿ, ಮುಂದೆ ಬನ್ನಿ, ಮಾಡಿ ಅಂಥೇಳಿ ನಾನು ನಿಮ್ಮ ಹತ್ರ ಈ ನಮ್ಮ ಒಂದು ಕನ್ನಡ TV ವಾಹಿನಿಯ ಥ್ರೂವಲ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಅದೇ ರೀತಿ ಇನ್ನೊಂದು ಮಾತು ಏನಂತಂದರೆ, ನಿಮ್ಮನ್ನು ತುಂಬ ಕಾರ್ಯಕ್ರಮಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಅತಿ ವಿಜೃಂಭಣೆಯಾಗಿ ಮುಂದಾಳತ್ವದಲ್ಲಿ ವಹಿಸೋದು ಮಾಡ್ತೀರಾ. ಯಾಕಂದರೆ ಕೇಸರಿ ಶಾಲಾದ ಬಗ್ಗೆ ಮತ್ತು ಹಿಂದುತ್ವದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಸರ್? ಫಸ್ಟ್ ಆಫ್ ಆಲ್ ನಾನು BJPಗೆ ಜಾಯ್ನ್ ಆಗಲಿಕ್ಕೆ ಕಾರಣನೇ ಹಿಂದುತ್ವಕ್ಕಾಗಿ. ಯಾಕಂದರೆ ಹಿಂದುತ್ವಕ್ಕೆ ಸಪೋರ್ಟ್ ಮಾಡುವಂಥ ಪಕ್ಷ BJP. ಮತ್ತು ಹಿಂದುತ್ವಕ್ಕಾಗಿ ನೀವು ಕೆಲಸ ಮಾಡಬೇಕಾದ್ರೆ ನಿಮಗೆ ಯಾವುದೇ ಒಂದು ನಿಮ್ಮ ಒಂದು ಪವರ್ಫುಲ್ ಆದ ಪಕ್ಷ ನಿಮ್ಮ ಜೊತೆಗಿರಬೇಕು. ಆಗ ನೀವು ಹಿಂದುತ್ವಕ್ಕಾಗಿ, ಸನಾತನ ಧರ್ಮಕ್ಕಾಗಿ, ನಿಮ್ಮ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ, ಧರ್ಮಕ್ಕಾಗಿ ಕೆಲಸ ಮಾಡಲಿಕ್ಕೆ ಈಸಿ ಆಗ್ತದೆ. ನೋಡಿ, ನಮ್ಮದು ಹಿಂದೂ ಧರ್ಮ ಎಷ್ಟು ವರ್ಷದಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ, ಸನಾತನ ಯಾರಿಗಾದರೂ ಗೊತ್ತುಂಟಾ? ವೇದಗಳೆಲ್ಲ ಬರೆದಿದ್ದಾರೆ, 4 ವೇದಗಳುಂಟು. ಯಾರು ಬರೆದಿದ್ದಂತ ಗೊತ್ತುಂಟಾ? ಯಾರ್ದು ಹೆಸರುಂಟಾ? ಯಾರು ಬರೆದ್ರು ಅಂತ ಗೊತ್ತುಂಟಾ? ಇಲ್ಲ. ನಮ್ಮ ದೇವರುಗಳ ಬಗ್ಗೆ ಪ್ರತಿಯೊಂದು ನೀವು ಹಳ್ಳಿಗಳಲ್ಲಿ ಹೋಗಿ, ಸಿಟಿಗಳಲ್ಲಿ ಹೋಗಲಿ, ಎಲ್ಲೋಗಲಿ, ಅದರ ಒಂದು ದೇವರಾಗಲಿ, ದೇವರ ದೇವಸ್ಥಾನದ ಬಗ್ಗೆ ಆಗಲಿ ಒಂದು ಇದೇ ಬೇರೆದೆ. ಎಕ್ಸಾಂಪಲ್, ನಾವು ಒಂದು ಹರಕೆ ಇಡ್ತೇವೆ, ನಮಗೆ ಇದೆಲ್ಲ ಆದರೆ ನಾವು ದೇವರ ನಿಮಗೊಂದು ಹಣ್ಕಾಯಿ ಮಾಡ್ತೇವೆ ಅಂತೇಳಿ. ಆಗೋದಿಲ್ವ ಕೆಲಸ? ಆದ್ದರಿಂದ ಸನಾತನ ಧರ್ಮ ಮುಂದೆ ಹೋಗಲಿಲ್ಲ, ಖಾಲಿ ಹಿಂದೂಸ್ತಾನದಲ್ಲಿ ಉಳಿತು. ಅದು ಸಹ ಕಮ್ಮಿ ಆಗ್ತಾ ಬಂತು. ಕಾರಣಾಂತರಗಳಿಂದ ನಮ್ಮಲ್ಲಿ ನಾವು ಹೆದರಿದ್ದು ಜಾಸ್ತಿ ಆಯಿತು. ಮೊಘಲರು ಬಂದರು, ಮೊಘಲ್ ಬಂದು ನಮ್ಮದು ಅರ್ಧ ದೇಶವನ್ನು ಲೂಟಿ ಮಾಡಿದ್ರು, ಧರ್ಮವನ್ನು ಲೂಟಿ ಮಾಡಿದರು. ಈಗ ಎಷ್ಟೋ ಜನ ನಮ್ಮ ಇಲ್ಲಿ ಮುಸ್ಲಿಮ್ಗಳಿದ್ದಾರೆ, ಎಲ್ಲ ಕನ್ವರ್ಟ್ ಆದವರು ಇರೋದು. ಒರಿಜಿನಲ್ ಮುಸ್ಲಿಮ್ ಅನ್ನೋದು ಇಲ್ಲಿ ಯಾರಿಲ್ಲ ನನ್ನ ಲೆಕ್ಕದಲ್ಲಿ, ನಾನು ನೋಡಿದ ಲೆಕ್ಕದಲ್ಲಿ. ಮತ್ತು ಇನ್ನು ಸ್ವಲ್ಪ ನೀವು ಮುಂದೆ ಹೋಗಿ, ಭಾರತ ಯಾವತ್ತು ಇಂಡಿಪೆಂಡೆಂಟ್ ಆಯಿತು ಆಮೇಲೆ ಸಹ ನಮ್ಮ ಹಿಂದೂಗಳಿಗೆ ದಬ್ಬಾಳಿಕೆನೇ ಜಾಸ್ತಿ ಆಯಿತು. ಧರ್ಮಗಳನ್ನು ಮುಂದೆ ಹೋಗ್ಲಿಕ್ಕೆ ಬಿಡಲಿಲ್ಲ, ಧರ್ಮವನ್ನು ಕಲಿಸ್ಲಿಕ್ಕೆ ಬಿಡಲಿಲ್ಲ, ಧರ್ಮದ ಬಗ್ಗೆ ನಾಲೆಡ್ಜ್ ಕೊಡಲಿಕ್ಕೆ ಸಹ ಬಿಡಲಿಲ್ಲ. ಅದು ಸ್ವಲ್ಪ ಇನ್ನೂ ಸ್ವಲ್ಪ ಮುಂದೆ ಬನ್ನಿ. ದೇವಸ್ಥಾನಗಳಲ್ಲಿ ಬಂದ ಏನು ದೇವಸ್ಥಾನ, ದೊಡ್ಡ ದೊಡ್ಡ ದೇವಸ್ಥಾನ ಉಂಟು, ಎಲ್ಲ ಗೌರ್ಮೆಂಟಿಗೆ ಇದು ಮಾಡಿದರು, ಇದು ಗೌರ್ಮೆಂಟಿನ ಆಡಳಿತ ಹಾಕಿದರು. ಅಲ್ಲಿ ನಮ್ಮದು ಧರ್ಮದ ಬಗ್ಗೆ ಎಷ್ಟೋ ಜನದ ಮನಸ್ಸಲ್ಲುಂಟು, ನಮ್ಮ ಧರ್ಮ ಮುಂದೆ ಹೋಗ್ಬೇಕು. ಓಪನ್ ಆಗಿ ಮಾತಾಡಲಿಕ್ಕಿಲ್ಲ. ಓಪನ್ ಆಗಿ ಮಾತಾಡಿದ ತಕ್ಷಣ ಅವನಿಗೆ ಒಂದು ಜೀವ ಬೆದರಿಕೆ ಇರ್ತದೆ, ಇದು ಗೌರ್ಮೆಂಟಿಗೆ ಬೆದರಿಕೆ ಇರ್ತದೆ, ಇನ್ಯಾರ್ದೊಂದು ಬೆದರಿಕೆ ಇರ್ತದೆ. ಮತ್ತು ಇನ್ನು ಸ್ವಲ್ಪ ಮುಂದೆ ಹೋಗಿ ನಿಮಗೆ ಆ ದೇವಸ್ಥಾನ ಆಗಲಿ ಇದ್ರ ಬಗ್ಗೆ ಅಂತ ನಿಮಗೆ ಚಾನ್ಸೇ ಇಲ್ಲ, ಗೊತ್ತಾಯ್ತಲ್ಲ. ಅದೇ ನಾನು ಅದಕ್ಕಾಗಿ ಇದು ನ್ಯೂಸ್ ಎಲ್ಲ ಯೋಚನೆ ಮಾಡ್ತಾ ಬಂದಾಗ, ಇವನ್ ನೀವು ಚಿಕ್ಕವರಿದ್ದಾಗ ನೀವು ಧರ್ಮದ ಬಗ್ಗೆ ನಿಮಗೆ ನಾಲೆಜ್ ಇರಲಿಲ್ಲ, ನಿಮಗೆ ಯಾರು ನಾಲೆಜ್ ಕೊಡಲೂ ಸಹ ಇಲ್ಲ. ನೀವು ಬರ್ತಾ ಇರಬೇಕು, ನಿಮಗೆ ಗೊತ್ತಾ ನಾವು ಎಲ್ಲೆಲ್ಲಿ ನಮಗೆ ಪ್ರಾಬ್ಲಮ್ ಆಗಿದೆ, ಎಲ್ಲೆಲ್ಲಿ ನಮ್ಮ ಹಿರಿಯರು ಎಡವಿದ್ದಾರೆ, ಅದನ್ನು ನಾವು ಎಡಬಾರ್ದು. ಈಗ ಹೇಗೆ ಅಂಥದ್ದು, ನಿಮ್ಮದು ಯಾವುದೇ ಒಂದು
ಧರ್ಮ ಆಗಲಿ ಯಾ ಮನೆಯಲ್ಲಿದ್ದ ಜನ ಆಗಲಿ ಯಾವ ಊರಲ್ಲಿದ್ದಾಗಲೂ ಇಂಪ್ಲಿಮೆಂಟ್ ಆಗಬೇಕು, ಮುಂದೆ ಹೋಗ್ಬೇಕಾದ್ರೆ ಒಬ್ಬ ಯಾರಾದರೂ ಬೇಕಲ್ವ ಅದಕ್ಕೆ ಬೆನ್ನೆಲುಬಾಗಿ ಬೇಕು, ಮತ್ತು ಅದ್ರ ಬಗ್ಗೆ ನಾಲೆಜ್ ಬೇಕು. ಈಗ ನಮ್ಮಲ್ಲಿ ಎಂಥದ್ದು ಕೇಸರಿ ಅಂದ ತಕ್ಷಣ ಮೊದಲು ಅವನು ಯಾವುದೊಂದು ಪಾಪ ಮಾಡಿದಾಗೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಅವನಿಗೆ ಯೋಚನೆ ಮಾಡಬೇಕಾಗಿತ್ತು. ಆದರೆ ಈಗ ಹಾಗೆಲ್ಲ. ಈಗ ನೀವು ಬಿಂದಾಸ್ ನೀವು ಮಾತಾಡ್ಬೋದು, ಬಿಂದಾಸ್ ನೀವು ಹೇಳ್ಬೋದು. ಅವ್ರು ಏನು ಬೇರೆ ಬೇರೆ ಧರ್ಮದವ್ರು ಏನು ಹೇಳಿದ್ರಿಗೆ ಪ್ರಾಬ್ಲಮ್ ಇರಲಿಲ್ಲ, ಅದು ನಮಗೆ ಪ್ರಾಬ್ಲಮ್ ಇತ್ತು. ನನ್ನ ಲೆಕ್ಕದಲ್ಲಿ ಕೆಲವು ಈ ಸೌತ್ ಗೋವಾದಲ್ಲಿ ಸಹ ಕೆಲವು ಕಡೆ ನೀವು BJP ಶಾಲೆ ಹಾಕ್ಕೊಂಡು ಹೋಗೋದಾದ್ರೂ ಭಾಳ ಕಷ್ಟ ಇತ್ತು ಮೊದಲು, ಅಷ್ಟು ಈಸಿ ಇರಲಿಲ್ಲ. ಮತ್ತು ನೀವು ಕೇಸರಿ ಶಾಲೆ ಅಂತ ಮರ್ತು ಬಿಡಿ, ನೀವು ಕೇಸರಿ ಶಾಲೆ ಹಾಕುವಾಗೇನೆ ಇರಲಿಲ್ಲ. ಆದರೆ ಈಗ ಆಗಲ್ವಲ್ಲ. ಅದಕ್ಕಾಗಿ ನಾನು BJP ಸೇರಿದ್ದು. ಧರ್ಮದ ಬಗ್ಗೆ ನೀವು ಮುಂದೆ ಹೋಗ್ಬೋದು. ನನಗೆ ನಾನು ಹಿಂದೂ ಅಂತ ಹೇಳಲಿಕ್ಕೆ ನನಗೆ ಗರ್ವ ಇದೆ. ನಾನು ಕೇಸರಿಗಾಗಿ ನಾನು BJPಗೆ ಕೆಲಸ ಮಾಡೋದು ಅಂತ ನನಗೊಂದು ಹುಮ್ಮಸ್ಸಿದೆ. ನಾವು ಎಲ್ಲಿ ತನಕ ಇರ್ತೇವೆ ಜೀವನದಲ್ಲಿ ಅಲ್ಲಿ ತನಕ BJPಗಾಗಿ ನಾನು ಕೆಲಸ ಮಾಡ್ತೇನಲ್ವ ಅದು ನನಗೆ ಗೊತ್ತಿಲ್ಲ. ಆದರೆ ಹಿಂದೂ ಧರ್ಮಕ್ಕಾಗಿ ನಾನು ಕೆಲಸ ಮಾಡ್ತೇನೆ ಅಂತ ನನಗೆ ಎದೆ ತಟ್ಟಿ ಎಲ್ಲಿ ಬೇಕಾದ್ರೆ ಹೇಳಲಿಕ್ಕೆ ನಾನು ತಯಾರಿದ್ದೇನೆ. ಮತ್ತು ಇನ್ನೊಂದು ನಾನು ನಿಮಗೆ ಹೇಳ್ತೇನೆ. ಈಗ ಧರ್ಮದ ಬಗ್ಗೆ ಈಗ ಎಲ್ಲ ದೇವಸ್ಥಾನಗಳು ಗೌರ್ಮೆಂಟ್ ಅಂಡರಲ್ಲಿದೆ. ನನಗೆ ನೀವು ಒಂದು ಆನ್ಸರ್ ಮಾಡಿ, ಈ ಚರ್ಚ್ ಮತ್ತು ಈ ಮಸೀದಿಗಳು ಯಾಕೆ ಗೌರ್ಮೆಂಟ್ ಅಂಡರಲ್ಲಿಲ್ಲ? ಯಾಕೆ ಮಾಡಲಿಲ್ಲ? ಯಾಕೆ ಬರಬಾರ್ದು? ಯಾಕೆ ನಮ್ಮ ದೇವಸ್ಥಾನಗಳೇ ಇದರ ಅಂಡರಲ್ಲಿ ಬರಬೇಕು? ಒಂದು ಸ್ಪೆಷಲ್ಲಾಗಿ ಗೌರ್ಮೆಂಟ್ ಹತ್ರ ನನ್ನ ಕ್ವಶನು. ಈಗ ದೇವಸ್ಥಾನ ಮಾಡಿದ್ರಲ್ಲ, ಚರ್ಚು ಸಹ ಹಾಗೂ ಮಸ್ಜಿದ್ ಸಹ ಪಬ್ಲಿಕ್ ಅಲ್ವಾ, ಎಲ್ಲ ಧರ್ಮದೇವ್ರದ್ದು ಅಲ್ವಾ. ನಮ್ಮದೇ ಧರ್ಮದ ಯಾಕೆ ಎಲ್ಲದಕ್ಕೂ ನಾವೇ ಯಾಕೆ ಬಲಿಪಶು ಆಗಬೇಕು? ಅದು ಯಾಕೆ ಮಾಡಬಾರ್ದು? ನಾನು ಹೇಳ್ತೇನೆ, ನಾವು ಜಗಳಾಡ್ತಾ ಇದ್ದಕ್ಕಾಗಿಯೇ ಗೌರ್ಮೆಂಟ್ ನಮ್ಮ ದೇವಸ್ಥಾನವನ್ನು ತಗೊಂಡು ಗೌರ್ಮೆಂಟ್ ಆಡಳಿತ ಮಾಡ್ತದೆ. ನಾನು ಕೆಲವೊಂದು ಎಕ್ಸಾಕ್ಟ್ ನಾನು ಊರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ನಿಮ್ಗೆ ಹೇಳ್ತೇನೆ, ಭಟ್ರು ಬ್ರಾಹ್ಮಣರುಗಳು ಕೆಲವೊಂದು ದೇವಸ್ಥಾನ ಅವರ ಅಂಡರಲ್ಲಿರ್ತದೆ. ಅದರಲ್ಲೇ ಕೆಲವು ಬ್ರಾಹ್ಮಣರು ಇನ್ನೊಂದು ಗ್ರೂಪ್ ಇರ್ತದೆ, ನನ್ನ ಅಂಡ್ರಲ್ಲಿ ಬರಬೇಕು, ನನ್ನ ಅಂಡ್ರು ಬರಬೇಕಂತೇಳಿ. ಮತ್ತು ಅದು ಕೋರ್ಟಿಗೆ ಹೋಗ್ತದೆ. ಕೋರ್ಟಿಗೆ ಹೋದ ತಕ್ಷಣ ಕೋರ್ಟ್ ಹೇಳ್ತಾರೆ, ಬಾಬಾ ಗೌರ್ಮೆಂಟ್ ನಿಮ್ಮ ಅಂಡ್ರಲ್ಲಿ ಹೋಗಿ. ಏನು ಮಾಡಿದರು ಬ್ರಾಹ್ಮಣರು ಜಗಳ ಮಾಡಿ? ಯಾಕೆ ಮಾಡಬೇಕು? ಕೆಲವೊಂದು ದೇವಸ್ಥಾನದ ಅಧ್ಯಕ್ಷತೆ ಹಿಂದೂಗಳ ಕೈಯಲ್ಲಿರ್ತದೆ. ಆ ಅಧ್ಯಕ್ಷತೆಯಲ್ಲಿ ನನಗೆ ಅಧ್ಯಕ್ಷತೆ, ನಿಮಗೆ ಅಧ್ಯಕ್ಷತೆ ಬೇಕಂತದೆ. ಲಾಸ್ಟಿಗೆ ಅದು ಕೋರ್ಟಲ್ಲಿ ಹೋಗ್ತದೆ. ಕೋರ್ಟಿಗೆ ಹೋದ್ಮೇಲೆ ಆ ದೇವಸ್ಥಾನ ಮತ್ತೆ ಸರ್ಕಾರದ ಕೈಯಲ್ಲಿ ಹೋಗ್ತದೆ. ಅಂದರೆ ಕೆಲವೊಂದು ಅವರೇ ತಗೊಂಡದ್ದು, ಕೆಲವೊಂದರು ನಾವು ಮಾಡಿದ್ದು. ಆದ್ದರಿಂದ ನಾವು ಪ್ರತಿ ಟೈಮಲ್ಲಿ ನಾನು ಹೇಳೋದು, ಒಂದು ಹಿಂದೂ ಆದವನು, ಒಂದು ಸನಾತನ ಆದವನು, ನಾವು ಜಗಳ ಮಾಡ್ಬೋದು ಬಂದು ಮಾಡಬೇಕು. ಮತ್ತೊಂದಂತ ಹೇಳಿದರೆ, ಸನಾತನ ಧರ್ಮ ಕಮ್ಮಿ ಆಗ್ತಾ ಬಂತು ಹಿಂದೂ ಧರ್ಮಗಳು. ಬೇರೆ ಧರ್ಮಗಳು ಬೆಳೀತಾ ಹೋಯಿತು. ಈಗ ಮುಸ್ಲಿಂ ಧರ್ಮ ಎಷ್ಟು ವರ್ಷದಿಂದ ಬಂದದ್ದು? 1400. ಕ್ರಿಶ್ಚಿಯನ್ ಧರ್ಮ ಬಂದದ್ದು 2024, 2024 ವರ್ಷ. ಆದರೆ ಹಿಂದೂ ಧರ್ಮ ಎಷ್ಟು ವರ್ಷದ್ದು? ಅಂದರೆ ನಾವು ಯಾರ ಮೇಲೇನೂ ದರ್ಪಣೆ ಮಾಡಲಿಲ್ಲ, ನೀವು ಮಾಡಲೇಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕಂತೇಳಿ. ಆದ್ದರಿಂದ ನಮ್ಮ ಹಿಂದೂ ಸಮಾಜ ಅಳಿತಾ ಬಂತು. ಬೇರೆ ಸಮಾಜಗಳು ದಾದಾಗಿರಿಂದ, ದರ್ಪಣೆಯಿಂದ, ತಲವಾರಿನಿಂದ ಅದು ಮಾಡ್ತಾ ಹೋದರು. ಆ ಮುಸ್ಲಿಂ ಸಮಾಜ ಮುಂದೆ ಬೆಳೀತಾ ಹೋಯಿತು. ಹಿಂದೂ ಧರ್ಮ ಉಳಿಬೇಕಂತೇಳಿದರೆ ಇನ್ನಾದರೂ ಇಷ್ಟು ಇದ್ದದ್ದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಂತ ಹೇಳಿದರೆ ನಾವು ಒಂದಾಗಬೇಕು, ಒಟ್ಟಾಗಬೇಕು. ಆವಾಗ ಮಾತ್ರ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯ ಉಂಟು.
ನಾನು ನಿಮಗೆ ಏನಾಯ್ತು ಅವ್ನು ಸಾಯಲಿ, ನನ್ನ ಅಪ್ಪನ ಮನೆ ಗಂಟೆ ಗೊತ್ತು ಅಂತ ಹೇಳಿದರೆ ಅಲ್ಲಿ ಮುಗೀತು. ಒಕ್ಕೂಟ ಆದ್ದರಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ, ಧರ್ಮ ಉಳಿಬೇಕು, ಒಕ್ಕೂಟದಿಂದ ಇರಬೇಕು, ಎಲ್ಲ ಒಂದಾಗಿರುವ ಆಗ ಒಂದು ಬೆಳೀಲಿಕ್ಕೆ ಸಾಧ್ಯ ಉಂಟು. ಮತ್ತು ಏನನ್ನು ಬೆಳೆಸುವ, ನಾವು ಉಳಿಸುವ, ಒಂದಾಗಿರುವ. ಅದೇ ಅಂತ ಹೇಳ್ತಾರೆ ನಾನು, ಬಟ್ಟೆಂಗೆ ತು ಕಟ್ಟೆಂಗೆ ಅದನ್ನ ನೆನಪಲ್ಲಿ ಇಟ್ಕೊಡುವ, ಹೇಗೆ ತು ಸೇಫೆ ಅದು ನೆನಪಾಗಿ ಇಟ್ಕೊಡುವ. ಅದು ನೆನಪಿಟ್ಕೊಂಡು ನಮ್ಮ ಧರ್ಮವನ್ನು ಬೆಳೆಸುವ ಅಂತೇಳಿ ನಾನು ಮತ್ತೊಂದು ಸಲ ನಮ್ಮ ಎಲ್ಲ ಹಿಂದೂ ಧರ್ಮದವರಿಗೆ ನಾನು ಸರ್, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ಲ, ಅದು ವಕ್ಫ್ ಬೋರ್ಡ್ ಅಂತ ಒಂದು ಇದನ್ನೇ ಇಟ್ಕೊಂಡು ಬಡತನದಲ್ಲಿರುವಂಥ ಎಲ್ಲರ ಜಮೀನನ್ನು ಕಿತ್ಕೊಂಡು ಅವ್ರಿಗೆ ಮೋಸ ಅನ್ಯಾಯದೊಂದಿಗೆ ಏನೋ ಒಂದು ಮಾಡ್ತಾ ಇದೆ. ಅದರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಸರ್? ಈ ವಕ್ಫ್ ಬೋರ್ಡ್ ಉಂಟಲ್ಲ, ಇದು ಬಡತನ ಅಂತ ಅವರಿಂದನೇ ಇಲ್ಲ. ಅವರು ವಕ್ಫ್ ಬೋರ್ಡ್ ಅವರು ನಾಳೆ ನಿಮ್ಮ ಮನೆಯೇ ಹೇಳ್ಬೋದು, ಅವರು ಈ ಮನೆ ನಮ್ಮದು ಅಂತೇಳಿ. ಅವರಿಗೆ ಅದೊಂದು ಕಾಂಗ್ರೆಸ್ ಒಂದು ಲಾ ಮಾಡಿಕೊಟ್ಟಿದ್ದಾರೆ. ನೀವು ಎಲ್ಲಿ ಬೇಕಾದರೂ ಹೋಗಿ ನೀವು ಹೇಳ್ಬೋದು, ಇದು ನನ್ನ ಮನೆ, ಈ ಹೊಲ ನಂದು, ಈ ಜಮೀನು ನಂದು, ಈ ಜಾಯ್ದಾದ್ ನಂದು ಅಂತೇಳಿ. ನಾನು ಹೇಳೋದು, ಈ ಒಂದು ಏನೋ ಕಾನೂನು ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಓದಿರಲಿಲ್ವಾ? ಹಾಂ, ಒಂದು ಏನಾದರೂ ಸ್ವಲ್ಪ ಜ್ಞಾನ ಅನ್ನೋದು ಒಂದು ಇರಬೇಕಲ್ವ? ಯಾಕಂತೇಳಿದರೆ ಏನಿಲ್ಲ, ಎಲ್ಲೇ ಹೋಗಿ ನೀವು ನಿಮ್ಮ ಒಂದು ಈಗ ನಾನು ಹೇಳಿದೆ, ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮ, ಅದಕ್ಕೆ ವರ್ಷನೇ ಇಲ್ಲ, ಎಷ್ಟು ವರ್ಷದಿಂದ ನಾವಿದ್ದೀವಿ ಅಂತೇಳಿ. ಇವರು ಬಂದದ್ದು 14-15-100 ವರ್ಷ. ಇಂಡಿಯಾಕ್ಕೆ ಬಂದು 700-800 ವರ್ಷ. ಹಾಂ, ಇಲ್ಲಿಗೆ ಇವ್ರು ಬಂದವರು ಅಮಾರ ಪುರ್ಕವನ್ ಇದೆಯಾ ಜಮೀನ್ ಅಂತ ಹೇಳ್ತಾರಲ್ಲ, ಇವರು ಪುರ್ಕರು ಎಲ್ಲಿಂದ ಬಂದಿದ್ದು? ಹಾಂ, 5,000, 10,000, 15,000 ಹೋದ್ರು ಅವ್ರು ಮೊದಲಿದ್ರ. ನಾನು ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ಒಂದು ಕ್ಲಿಪ್ ಬಂದಿತ್ತು, ಅದರಲ್ಲಿ ಅವನು ಹೇಳ್ತಿದ್ದಾನೆ, ಒಬ್ಬ ಮುಲ್ಲಾ, ये लोग अभी मस्जिद का नीचे मंदिर है करके बोल रहे हैं, अभी हम लोग को कोर्ट में जाके बोलेंगे मंदिर का नीचे मस्जिद है ಅಂತೇಳಿ. ಅಂದರೆ ಇವರ ಯೋಚನೆಯ ಕೆಪಾಸಿಟಿಯಲ್ಲಿ ತನಕ ಇದೆ ಅಂತ ಹೇಳಿದರೆ ನೀವು ಹೇಳ್ಬೋದು. ಇನ್ನೊಂದು ವಕ್ಫ್ ಬೋರ್ಡು ಯಾವುದೇ ಪ್ರಾಪರ್ಟಿಗೆ ಹೋಗಿ ಹೇಗೆ ಅವ್ರು ಹೇಳೋದು, ಇದು ನಮ್ಮ ಪುರ್ಕೋಂಕ ಜಮೀನು, ನಮ್ಮದು ಹಿರಿಯವರ ಜಾಗ ಜಮೀನು ಅಂತ ಹೇಗೆ ಹೇಳೋದು? ಯಾವ ಲೆಕ್ಕದಲ್ಲಿ? ಮತ್ತು ಅವರಿಗೆ ಅದೊಂದು ಎಂಥದ್ದೊಂದು ಕಾನೂನವ್ರದ್ದು, ಒಂದು ಸರ್ ಅವರು ಈ ಜಾಗ ನಂದಂತ ಹೇಳಿದರೆ, ವಕ್ಫ್ ಬೋರ್ಡಿಗೆ ನೀವು ನಿಮ್ಮ ದಾಖಲೆ ಪತ್ರ ತಗೊಂಡೋಗಿ ಅಲ್ಲಿ ನೀವು ಕ್ಲಿಯರೆನ್ಸ್ ಮಾಡ್ಕೊಳ್ಬೇಕು. ಅಲ್ಲಿ ನೀವು ಕೋರ್ಟಲ್ಲಿ ಹೋಗಿ ಇದು ಮಾಡಬೇಕು. ಅಲ್ಲಿ ಕೋರ್ಟಲ್ಲಿ ಎಂಥದ್ದು, ನಿಮಗೆ ಜಡ್ಜು, ಲಾಯರು ಅವರು ಎಲ್ಲ ಅವ್ರದ್ದೇ ಜನ, ನಿಮ್ಗೆ ಯಾರಿಲ್ಲ. ಹಿಂದೂಗಳದ್ದು ಖಾಲಿ ನೀವು ಹೋಗಿ ಅಲ್ಲಿ ನಿಮ್ಮ ಡಾಕ್ಯುಮೆಂಟಿಗೆ ತಿರ್ಬೇಕು. ಯಾಕೆ ತಿರುಗಬೇಕ್ರಿ? ಜಾಗ ನಮ್ಮದು, ನಮ್ಮ ಅಪ್ಪ ಮಾಡಿದ್ದು, ನಮ್ಮ ಅಜ್ಜ ಮಾಡಿದ್ದು. ಅವರು ಬಂದು ಪೇಪರ್ ಬಂದು ನಮ್ಮ ಹತ್ರ ತೋರಿಸ್ಬೇಕು, ಈ ಜಾಗ ನಂದು, ಇದು ನನಗೆ ನನ್ನ ಅಜ್ಜನ ಕಡೆಯಿಂದ ಬಂದಿದೆ, ನನ್ನ ಪಿಜ್ಜನ ಕಡೆಯಿಂದ ಬಂದಿದೆ ಅಂತೇಳಿ ಅವ್ರು ತೋರಿಸ್ಲಿ. ನಮ್ಮ ಜನ ಯಾಕೆ ಹೋಗಬೇಕು? ನಾನು ಹೇಳ್ತೀನಿ, ನಮ್ಮ ಜಾಗದಲ್ಲಿ ಬಂದಾಗ ಅವ್ರು ಎಲ್ಲಾದರೂ ಬಂದು ಈ ಜಾಗ ನಮ್ಮ ಅಂತ ಹೇಳಿದಾಗ ಕತ್ತಿ ಹಿಡ್ಕೊಂಡು ಓಡಿಸ್ಬೇಕು ಅವ್ರನ್ನ. ಕತ್ತಿ ಬಾಯಲ್ಲಿ ಹೇಳೋದಲ್ಲ, ಈ ಜಾಗ ನಮ್ದು ಅಂತೇಳಿ ಕತ್ತಿಗೆ ಹಿಡ್ಕೊಂಡು ಅಲ್ಲೇ ಓಡಿಸ್ಬೇಕು ಅಲ್ಲಿಂದ. ಯಾಕಂದರೆ ಜಾಗ ನಮ್ಮದು, ಪ್ರಾಪರ್ಟಿ ನಮ್ಮದು, ನಮ್ಮ ಅಜ್ಜ ಮಾಡಿದ್ದು, ನಾವು ಮಾಡಿದ್ದು, ಯಾರ್ದು ಅಜ್ಜ ಬಂದಿದ್ದು. ನಮ್ಮ ಈ ಹಿಂದೂ ಸನಾತನ ಇದು 5 ವರ್ಷ, 10 ವರ್ಷ, 10,000 ವರ್ಷ, 20,000, 30,000 ವರ್ಷದ ಜಾಸ್ತಿ ವರ್ಷದ ನಮ್ಮ ಇದು ನೆಲ. ಇದನ್ನು ಅವ್ರು ಪುರ್ಕ ಎಲ್ಲಿಂದ ಕೊಡೋದು? ಇರೋ ಪುರ್ಕಗಳು ಯಾಕೆ ಕೊಡೋದು? ಗೌರ್ಮೆಂಟಿಗೆ ಅಷ್ಟು ತಲೆ. ಕರ್ನಾಟಕದ ಒಂದು ಗೌರ್ಮೆಂಟ್ ಇದೆ, ಕಾಂಗ್ರೆಸ್ ಗೌರ್ಮೆಂಟು. ಅದು ಹೇಗೆ ಈ ಮುಸ್ಲಿಂ ಕಮಿಟಿಯವರು ಕುಣಿ ಅಂತ ಹೇಳ್ತಾರೆ, ಆ ರೀತಿ ಕುಣಿತಾರೆ. ಆ ಸಿದ್ದರಾಮಯ್ಯವರೊಂದು ಮೊದಲೇ ಅವ್ರು ಹೇಳಿದರು, ನಾನು ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟಿದರೆ ನಾನು ಮುಸ್ಲಿಮ್ನಾಗಿ ಹುಟ್ಟೇನೆ ಅಂತೇಳಿ. ಅಯ್ಯೋ ಮಾರಾಯ, ಮುಂದಿನ ಜನ್ಮ ಯಾಕೆ ಮುಸ್ಲಿಮ್ ಆಗಿ ಹುಟ್ಟೋದು? ಈಗಲೇ ಅದು
ಪಾಪ ಜಮೀನುಗಳನ್ನೆಲ್ಲ ರೈತರುಗಳಲ್ಲಿ ಮಾಡೋದಿಲ್ಲಿಂದ ಎಂತ ಮಾಡೋದು? ಅವರೊಂದು 10 ಎಕರೆ 5 ಎಕರೆ ಹೊಲಗಳನ್ನೆಲ್ಲ ಈ ವಕ್ಫ್ ಬೋರ್ಡ್ನವ್ರು ನಮ್ದು ಅಂತೇಳಿ ಅಲ್ಲಿ ಕೂತ್ಕೊಂಡ್ರೆ ಎಂತ ಮಾಡೋದು? ನಾನು ಕರ್ನಾಟಕದ ಎಲ್ಲ ರೈತರುಗಳಿಗೆ ಎಲ್ಲ ಯಾವುದೇ ಪ್ರಾಪರ್ಟಿಗೆ ವಕ್ಫ್ ಬೋರ್ಡ್ನವ್ರು ಬಂದು ನಮ್ದು ಅಂತೇಳಿ ಅದು ಎಂಥದ್ದು ಅವ್ರಿಗೆ ಬರೀದು ಅದು ಹಚ್ಚಲಿಕ್ಕೆ ಬಂದರೆ ನಾನು ಹೇಳ್ತೀನಿ ಕತ್ತಿ ತಗೊಂಡು ಅವ್ರ ಕೈ ಕಡಿಬೇಕು. ನೋಟಿಸ್ ಏನಾದರೂ ಕೊಟ್ಟು ನಮ್ಮ ಜಾಗಕ್ಕೆ ವಕ್ಫ್ ಬೋರ್ಡ್ ಅವರು ಯಾರೇ ನೋಟಿಸ್ ಕೊಡುವವರು? ಯಾಕಂತ ನೋಡಿದ್ರು ಎಲ್ಲ ಇದು ಹಿಂದೂಸ್ತಾನದಲ್ಲಿ ಇದ್ದಂಥ ಎಲ್ಲ ಪ್ರಾಪರ್ಟಿಗಳು ಹಿಂದೂಗಳದ್ದೇ. ನಾನು ಚಾಲೆಂಜ್ ಮಾಡ್ತೇನೆ, ನಾನು ಚಾಲೆಂಜ್, ಯಾವುದೇ ಮುಸ್ಲಿಮ್ ಅವ್ರದ್ದು ಪ್ರಾಪರ್ಟಿ ಅಲ್ವೇ ಅಲ್ಲ ಅಂತೇಳಿ ಇವ್ರು ಯಾರ ಲೆಕ್ಕದಲ್ಲಿ ಹೇಳ್ತಾರೆ? ವಕ್ಫ್ ಬೋರ್ಡ್ ಅಂತ ಹೇಗೆ ಹೇಳಿದ್ರು? ವಕ್ಫ್ ಬೋರ್ಡ್ ಬಂದಿದ್ದು ಯಾವಾಗ? ಈಗ ಎಷ್ಟು ಜನ ಮುಸ್ಲಿಮರು ಇದು ಇಂಡಿಯಾ ಬಿಟ್ಟು ಪಾಕಿಸ್ತಾನಕ್ಕೆ ಹೋದರು, ಆ ಪ್ರಾಪರ್ಟಿ ಅವರಿಗೆ ಅಂತೇಳಿ ಹೇಳಿದಕ್ಕೆ ಯಾಕೆ ಅದೊಂದು ವಕ್ಫ್ ಬೋರ್ಡ್ ಮಾಡೋದು. ಇದು ಇದ್ದ ಎಲ್ಲ ಜಾಗದನ್ನು ಇವ್ರದ್ದೇ ಅಂತ ಹೇಳಿ ವಕ್ಫ್ ಬೋರ್ಡ್ ಮಾಡಿದ್ದಲ್ಲ. ಇವರು ಸಿಕ್ಕ ಜಾಗನೆಲ್ಲ ಇದು ನಮ್ಮದು ಅಂತೇಳಿ ವಕ್ಫ್ ಬೋರ್ಡ್ ಒಂದು ಇದು ಮಾಡಿದೆ. ನನ್ನ ಲೆಕ್ಕದಲ್ಲಿ ಇದಕ್ಕೆ ಇನ್ಸ್ಟೆಂಟಾಗಿ ನಮ್ಮ ಸುಪ್ರೀಂ ಕೋರ್ಟು ಹೈಕೋರ್ಟ್ ಇದಕ್ಕೆ ಆ್ಯಕ್ಷನ್ ತಗೊಳ್ಬೇಕು. ಮತ್ತು ಯಾವುದೇ ಒಂದು ಡಾಕ್ಯುಮೆಂಟ್ ಅವ್ರ ಹತ್ರ ಇಲ್ದರೆ ನಮ್ಮ ಪ್ರಾಪರ್ಟಿಗೆ ನುಗ್ಲಿಗೆ ಬಿಡಬಾರ್ದು, ನುಗ್ಲಿಗೆ ಸಹ ಬಿಡಬಾರ್ದು. ಹೇಗೆ ಹೇಳಿದ್ರಿ ನೀವು? ನಿಮ್ಮ ಹತ್ರ ಏನಾದ್ರು ಡಾಕ್ಯುಮೆಂಟ್ ಉಂಟಾ? ಎಕ್ಸಾಂಪಲ್ ನೀವು ವಕ್ಫ್ ಬೋರ್ಡಿನವರು ನೀನು ನನ್ನ ಪ್ರಾಪರ್ಟಿಗೆ ಬಂದರು ಹತ್ತಿರಿ, ಇದು ಈ ಪ್ರಾಪರ್ಟಿ ನಂದು, ನೀನು ಖಾಲಿ ಮಾಡು ಅಂತೇಳಿ ಡಾಕ್ಯುಮೆಂಟ್ ನೀವು ತರಬೇಕ್ರಿ. ನೀವು ತರೋದು ಬಿಟ್ಟು ನನ್ನ ಹತ್ರ ಡಾಕ್ಯುಮೆಂಟ್ ಹೋಗಿ ನಿಮ್ಮ ಹತ್ರ ತಗೊಬರ್ಬೇಕಾದ್ರೆ ಇದು ಅದು ಅಂದ್ರೆ ಅವ್ರದ್ದು ಉಲ್ಟಾನೇ ಅಲ್ವಾ? ಬರೆಯುವುದು ಉಲ್ಟಾ, ಕಾನೂನು ಉಲ್ಟಾ. ಯಾಕೆ? ಆದ್ದರಿಂದ ನಾನು ಹೇಳ್ತೇನೆ, ಸ್ಪೆಷಲಾಗಿ ನನ್ನ ಎಲ್ಲ ಇಂಡಿಯಾದ ಎಷ್ಟು ಹಿಂದೂಸ್ತಾನದಲ್ಲಿ ವಕ್ಫ್ ಬೋರ್ಡ್ ನೋಟಿಸ್ ಕೊಟ್ಟಿದ್ದಾರೆ ತೆಗೆದು ಹೊರಗೆ ಎಸಿರಿ, ಒಳಗೆ ಬಂದರೆ ಖಾಲಿ ಕಡೀರಿ. ಸರ್, ಇದೇ ರೀತಿ ನಿಮ್ಮ ಮನದಾಳದ ಮಾತನ್ನು ನಮ್ಮ ಸ್ಟುಡಿಯೋಗೆ ಬಂದು ಹಂಚ್ಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಸ್ವಾಗತ ಸರ್. ಮತ್ತು ನಮ್ಮ ಗೋವಾ ಕನ್ನಡದ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಸ್ಪೆಷಲ್ಲಾಗಿ ನಾನು ತುಂಬ ಧನ್ಯವಾದ ನಮ್ಮ ಗೋವಾ ಕನ್ನಡ ವಾಹಿನಿ ಟಿ ವಿ ಅವರಿಗೆ. ಅದಕ್ಕೂ ಸ್ಪೆಷಲ್ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛಿದ್ದೇನೆ ನಮ್ಮ ಅನಿಲ್ ಸನ್ನಿಧಿಯವ್ರ ಟೀಮ್ ಅವರಿಗೆ ಹಾಗೂ ಕ್ಯಾಮರಾಮ್ಯಾನ್ ಮತ್ತು ನಿಮಗೆಲ್ಲರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇಂಥದ್ದೊಂದು ಮನದಾಳದ ಮಾತನ್ನು ಪಬ್ಲಿಕ್ ತನಕ ಹೋಗಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಂಥದ್ದು ನಮ್ಮ ಗೋವಾ ಕನ್ನಡ ವಾಹಿನಿ. ಆದ್ದರಿಂದ ಇದಕ್ಕೆ ಎಷ್ಟು ಸಲ ನಾನು ಧನ್ಯವಾದ ಹೇಳಿದರೂ ಅದು ಭಾಳ ಕಮ್ಮಿ. ಮತ್ತು ನಾನು ಎಲ್ಲ ನನ್ನ ಗೋವಾ ಕನ್ನಡ ಜನಗಳಿಗೆ ಕೈ ಮುಗಿದು ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತೇಳಿದರೆ, ನಾವು ಜಗಳ ಆಡುವುದನ್ನು ನಿಲ್ಲಿಸುವ, ನಾವು ಎಲ್ಲ ಒಟ್ಟಾಗುವ. ಈಗ ನೆಕ್ಸ್ಟ್ ಬರುವ ಯಾವುದೇ ಎಲೆಕ್ಷನ್ ಇರಲಿ, ಕನ್ನಡದವರು ಎಲ್ಲಿ ಜಾಸ್ತಿ ಜನ ಇದ್ದಾರೆ ಅಲ್ಲಿ ನೀವು ವಾರ್ಡ್ ಮೆಂಬರಿಗಾಗಿ ನಿಲ್ಲಲಿಕ್ಕೆ ನೀವು ಒಬ್ರಿಗೊಬ್ರು ಸಹಾಯ ಮಾಡಿ. ಯಾರ್ಯಾರನ್ನ ತಗೊಬಂದು ನೀವು ಹೀರೋ ಮಾಡಬೇಡಿ. ನಾವು ನಮ್ಮ ಜನನ ಹೀರೋ ಮಾಡುವ. ನಮ್ಮ ಜನ ಹೀರೋ ಆಗಲಿ, ಇವನ್ ನಮ್ಮ ದುಶ್ಮನೇ ಆಗಲಿ, ಅವರು ಸಹ ನಮ್ಮ ಜನ ಹೀರೋ ಆದರೆ ನಾಳೆ ನಮಗಲ್ದಿದ್ರೆ ಇನ್ಯಾರಿಗದು ಬೇರೆ ಜನಗದು ಹೆಲ್ಪ್ ಆಗ್ತದೆ. ಆದ್ದರಿಂದ ನಾವು ಒಂದಾಗಿರುವ, ಒಟ್ಟಾಗಿರುವ. ನೋಡಿ, ಪ್ರತಿಯೊಂದು ಮಾತು ಕೆಲವೊಂದು ಬರುತ್ತೆ, ಕೆಲವೊಂದು ಹೋಗುತ್ತೆ, ಜಗಳ ಇರುತ್ತೆ, ಅದೆಲ್ಲ ನಾರ್ಮಲ್ಲು. ಅದಕ್ಕಾಗಿ ನಾವು ಒಬ್ಬ ಮುಂದೆ ಹೋಗುವಂಥ ಒಂದು ಲೀಡರ್ ಇದ್ದಾಗ ಅವನನ್ನು ಕಾಲು ಎಳೆದ್ರಿಂದ ತರೋದು ಒಳ್ಳೆಯದಲ್ಲ. ನಮಗೆ ಗೊತ್ತುಂಟು ಒಬ್ಬ ಲೀಡರ್ ಆಗುವ ಕೆಪಾಸಿಟಿ ಯಾರಿದ್ದಾರೆ ಅಂತೇಳಿ. ಅವ್ರನ್ನ ಕೆಪಾಸಿಟಿ ಇದ್ದಾರೆ ಲೀಡರ್ನ ಮುಂದೆ ತರುವ, ಅವರಿಗೆ ಸಪೋರ್ಟ್ ಮಾಡುವ. ನಮ್ಮ ಪ್ರತಿಯೊಬ್ಬ ಕನ್ನಡದವರು ಲೀಡರ್ ಕೆಪಾಸಿಟಿ ತುಂಬ ಜನ ಇದ್ದಾರೆ. ಮತ್ತೊಂದು ನಾನು ಮಾತ್ರ ಲೀಡರ್ ಆಗಬೇಕು, ಅವನು ಹೋಗಬಾರ್ದು ಅನ್ನೋರು ನಮ್ಮ ಹತ್ರ ಇದೆ. ಅದನ್ನ ನಾನು ಎಲ್ಲರಿಗೆ ಹೇಳ ಬಯಸ್ತೇನೆ, ಯಾರು ಲೀಡರ್ ಆಗುವ ಕೆಪಾಸಿಟಿ ಇದ್ದಾರೆ ಅವ್ರನ್ನ ಲೀಡರ್ ಮಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಅವನು 10 ಸ್ಟೆಪ್ ಹೋದ್ಮೇಲೆ ಟ್ಯಾರಿಸ್ಗೆ ಹೋಗುವಂಥ ಕೆಪಾಸಿಟಿ ಇದ್ದರೆ 9 ಸ್ಟೆಪ್ ಆದಮೇಲೆ 10ನೇ ಸ್ಟೆಪ್ಪಿಗೆ ನೂಕಿ ಬಿಡಿ, ಆಗ ಅವನು ಟ್ಯಾರಿಸ್ಗೆ ಹೋಗ್ತಾನೆ. ಅದನ್ನು ಬಿಟ್ಟು 10ನೇ 9ನೇ ಸ್ಟೆಪ್ ಇದ್ದಾಗ ಅದು ಸ್ಟೆಪ್ಪಿನಿಂದ ಕಾಳಿಗೆ ಎಳೆಯೋದು ಬೇಡ ನಾವು. ಅದನ್ನು ನಾನು ಇನ್ನೊಂದು ಸಲ ಮತ್ತೊಂದು ಸಲ ಪ್ರತಿಯೊಂದು ಸಲ ಈ ಮಾತು ಹೇಳ್ತೇನೆ, ನಮ್ಮ ಕನ್ನಡದವರು ಒಟ್ಟಾಗಬೇಕು, ಒಂದಾಗಬೇಕು. ಆಯಾ ಏರಿಯಾದಲ್ಲಿ ಯಾರಿಗೆ ಕೆಪಾಸಿಟಿ ಉಂಟು ಅವರನ್ನು ಹೀರೋ ಮಾಡಿ, ಅವ್ರನ್ನ ಲೀಡರ್ ಮಾಡಿ ಮುಂದೆ ತನ್ನಿ.
ಮತ್ತು ಇನ್ನೊಂದು ಸಲ ನಾನು ಅನಿಲ್ ಸನ್ನಿಧಿ ಹಾಗೂ ಅವರ ಟೀಮಿಗೆ ಗೋವಾ ಕನ್ನಡ ವಾಹಿನಿಯ ಅವರಿಗೂ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ನನ್ನ ಇವತ್ತಿನ ಮನದಾಳದ ಮಾತಿಗಾಗಿ ಈ ಸ್ಟುಡಿಯೋಗೆ ಕರೆದಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಮತ್ತು ಇನ್ನೊಂದು ಸಲ ಕನ್ನಡದವ್ರಿಗೆ ನನ್ನ ಮಾತಲ್ಲಿ ನಿಮಗೇನಾದರೂ ಬೇಸರ ಆದರೆ ಫೋನ್ ಮಾಡಿ ಬೈರಿ, ಹಿಂಗೆ ಬೈಬೇಡಿ. ಮೋಹನ್ ಶೆಟ್ಟರ್ ನೀವು ಹಿಂಗೆ ತಪ್ಪು ಹೇಳಿದ್ರಿ, ಸರಿ ಹೇಳಿದ್ದಾಳೆ ಅಂತೇಳಿ. ಯಾಕಂದರೆ ಪ್ರತಿ ಒಂದು ಟೈಮಲ್ಲಿ ನಾನೇ ಸರಿ, ನಾನೇ ದೊಡ್ಡವ, ನನಗಿಂತ ಮೇಲೆ ಯಾರಿಲ್ಲ ಅನ್ನೋದು ಭಾಳ ದೊಡ್ಡ ತಪ್ಪು. ಯಾಕಂದರೆ ನಾವು ಏನು ಹೇಳ್ತೀವಿ ಕೆಲವು ಜನಕ್ಕೆ ಇದು ಇಷ್ಟ ಆಗೋದಿಲ್ಲ, ಕೆಲವರಿಗೆ ಭಾಳ ಇಷ್ಟ ಆಗ್ತದೆ. ಯಾರಿಗೆ ಇಷ್ಟ ಆಗಲಿಲ್ಲ ನಾನು ಫೋನ್ ತಗೊಂಡು ನನಗೆ ಹೇಳ್ರಿ, ನನಗೆ ಗೊತ್ತಾಗುತ್ತೆ ಎಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತೇಳಿ. ಅದರಿಂದ ತುಂಬ ತುಂಬ ಧನ್ಯವಾದಗಳು. ಹೌದು ಸರ್, ನೀವು ಹೇಳೋದು ನಿಜ ಸರ್. ಯಾಕಂದರೆ ಅಹಂಕಾರವನ್ನು ಬದಿಗಿಟ್ಟು ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಂತ ಹೇಳಿದ ಈ ನಿಮ್ಮ ಮನದ ಮಾತಿನ ಒಂದು ಎಲ್ಲರಿಗೂ ಏನು ಹಚ್ಕೊಂಡಿದ್ದೀರ ತುಂಬ ಸಂತೋಷವಾದ ವಿಷಯ. ಅದೇ ರೀತಿ ಎಲ್ಲ ಕನ್ನಡ ಜನತೆಗಳು ಈ ವಿಡಿಯೋನ ನೋಡೋದ್ರ ಮುಖಾಂತರ, ಲೈಕ್ ಕೊಡೋದ್ರ ಮುಖಾಂತರ, ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಪ್ರೀತಿ ವಿಶ್ವಾಸನ ಇದೇ ರೀತಿ ನಮಗೆ ತೋರಿಸಿ ಬೆಳೆಸಿ ಹಾರೈಸಿ ಅಂತ ಹೇಳ್ತಾ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀಯುತ ಮುರಳಿ ಮೋಹನ್ ಶೆಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತೀನಿ. ಥ್ಯಾಂಕ್ಸ್.